ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಸದ್ಗುರು ಶ್ರೀ ನರಸಿಂಹ ಪ್ರಭುಜಿಯವರಿಗೆ ಭಕ್ತಿಪೂರ್ವಕ ನಮನ. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸೂಚನ. ಉಮಾ ಅವರೇ ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಂದುವರಿಸಿ. ಸದ್ಗುರುವಿನ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲ ಆತ್ಮ ಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಧ್ಯಾನ ಮೂಲಂ ಗುರೋರ್ಮೂರ್ತಿಃ ಪೂಜಾ ಮೂಲಂ ಗುರೋರ್ಪದಂ ಮಂತ್ರ ಮೂಲಂ ಗುರೋರ್ವಾಕ್ಯಂ ಮೋಕ್ಷ ಮೂಲಂ ಗುರೋರ್ಕೃಪಾ ಮೋಕ್ಷ ಮೂಲಂ ಗುರೋರ್ಕೃಪಾ. ಹರಿ ಓಂ. ಈ ದಿನ ನಾವು ಪುನಃ 26ನೇ ದಿನದ ಒಂದು ಚಿಂತನೆ, ಇದು ಗುರೂಜಿ ಅವರ ಒಂದು ಟಾಕ್ನ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ನಾವು ಕಳೆದ ಸರಿ ಇದುವರೆಗೂ ಎಲ್ಲರೂ ಬೇರೆ ಬೇರೆ ಎಲ್ಲ ಹಂತದಲ್ಲೂ ತುಂಬ ಚೆನ್ನಾಗಿ ನಮಗೆ ವಿವರಿಸ್ತಾ ಬಂದಿದ್ರು. ಕಳೆದ ಸರಿ ಕಾಂತಿಯವರು ಸಹಿತ ಅದು ವಿಜ್ಞಾನಮಯ ಕೋಶ ಅದ್ರ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡ್ವಿ. ಸೊ ಈಗ ನಾವು ಏನು ಮಾಡ್ತಾ ಇದ್ದೀವಿ, ಇನ್ನು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಯಾವುದದು ನೆಕ್ಸ್ಟ್ ಉಳಿದಿರೋದು ಆನಂದಮಯ ಕೋಶ. ಪ್ರಾಣಮಯ ಆಗತ್ತೆ, ಅನ್ನಮಯ ಆಗತ್ತೆ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಆ ಪಂಚಕೋಶಗಳ ಬಗ್ಗೆ. ಸೊ ನಾವು ಇಲ್ಲಿ ಇನ್ನೂ ಒಂದು ಹಂತನ ನಾವು ಪ್ರತಿ ಸಲ ಗಮನಿಸ್ಬೇಕಾಗತ್ತೆ. ಗುರೂಜಿ ಅವರು ಪ್ರತಿ ಒಂದು ಸಲ ಹೇಳ್ದಾಗ್ಲೂ ಕೆಲವೊಂದು ಸೂಕ್ಷ್ಮವಾದ ಅಂಶಗಳನ್ನ ನಾವು ಗಮನಿಸೋದ ಅವಶ್ಯಕತೆ ಇದೆ. ಸ್ಥೂಲದಲ್ಲಿ ನಾವು ಎಲ್ಲ ಹೇಳ್ತೀವಿ, ದೇಹ ನಾನಲ್ಲ, ಬುದ್ಧಿ ನಾನಲ್ಲ, ಪಂಚಕೋಶ ನಾನಲ್ಲ, ಇದಲ್ಲ ಅಂತ ಎಲ್ಲ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಅಲ್ಲಿ ಕೆಲವೊಂದು ಸೂಕ್ಷ್ಮತೆಗಳನ್ನು ಸಹಿತ ನಮಗೆ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ಕೆಲವು ಸಲ ಹೇಳ್ತಾರೆ ಇವ್ಯಾವು ಎಲ್ಲವೂ ಮೊದಲನೇದೇ ಆತ್ಮ ಅನಾತ್ಮದಲ್ಲಿ ಅವರು 7 ಪ್ರಶ್ನೆಗಳು ಕೇಳ್ತಾನೆ ಶಿಷ್ಯ ಅಂತ ಹೇಳಿ ಮೊದಲನೇ ಪ್ರಶ್ನೆಗೆ ನಾವು ಮೊದಲೇ ತಿಳ್ಕೊಂಡು ಬಂದ್ವಿ. ಆತ್ಮ ಅನಾತ್ಮ ಅಂದ್ರೇನು, ಬಂಧ ಅಂದ್ರೇನು, ಮೋಕ್ಷ ಅಂದ್ರೇನು, ಎಲ್ಲ ನಾವು ಒಂದೊಂದೇ ಸ್ಟಡಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದ್ರೊಳಗೆ ಏನಾಗುತ್ತೆ, ಈ ಆತ್ಮ ಮತ್ತೆ ಅನಾತ್ಮ ಅನ್ನೋದು ಪ್ರತ್ಯೇಕ ಮಾಡ್ತಾ ಇದೀವಿ ನಾವು ಈಗ ಪ್ರತಿ ಸಲ. ಅನಾತ್ಮ ಯಾವುದು ಅನ್ನೋದು ನಾವು ಹೇಳ್ತಾ ಬಂದ್ವಿ, ದೇಹ ಬುದ್ಧಿ ಮನಸ್ಸು ಎಲ್ಲವೂ ಅಂತ ಹೇಳಿ.
ಆದ್ರೆ ಕೆಲವು ಸಲ ಜ್ಞಾನಿ ದೃಷ್ಟಿ ಮತ್ತೆ ಅಜ್ಞಾನಿ ದೃಷ್ಟಿನಲ್ಲಿ ಈ ಆತ್ಮ ಮತ್ತೆ ಅನಾತ್ಮನ ಹೇಗೆ ಬೇರೆ ಮಾಡ್ಕೋತಾನೆ, ಜ್ಞಾನಿ ಈ ಅನಾತ್ಮನು ಸಹಿತ ಹೇಗೆ ಆತ್ಮನಾಗಿ ಬದಲಾವಣೆ ಮಾಡ್ಕೋತಾನೆ ಅನ್ನೋದು ಸೂಕ್ಷ್ಮದಲ್ಲಿ ಪ್ರತಿ ಸಲ ನಮ್ಗೆ ಆ ಸೂಕ್ಷ್ಮತೆನ ನಮ್ಗೆ ಗುರೂಜಿ ಅವರು ನಮ್ಗೆ ತಿಳಿಸ್ಕೊಡ್ತಾ ಬರ್ತಾರೆ. ಅದರೊಳಗೆ ನೋಡಿದಾಗ ನಮ್ಗೆ ಹೋಗುತ್ತೆ ಈ ಅನ್ನಮಯ ಪ್ರಾಣಮಯ ಪಂಚಕೋಶಗಳು ಅನಾತ್ಮ ಅಂತ ಹೇಳೋದು ಅಜ್ಞಾನ ದೃಷ್ಟಿಯಿಂದ. ಆದ್ರೆ ಈ ಜ್ಞಾನಿ ದೃಷ್ಟಿಯಲ್ಲಿ ಈ 5 ಕೋಶಗಳು ಸಹಿತ ಆತ್ಮವೇ, ಜ್ಞಾನಿ ಅದನ್ನು ಸಹಿತ ಆತ್ಮನಾಗಿ ಅವನು ಭಾವಿಸ್ತಾನೆ ಅನ್ನೋ ಸೂಕ್ಷ್ಮತೆಗಳು, ಎಷ್ಟೊಂದು ಸೂಕ್ಷ್ಮತೆಗಳು ನಾವು ಇದ್ರೊಳಗೆ ಗಮನಿಸುವಂಥದ್ದು ಬಂದಿರತ್ತೆ. ಅದಕ್ಕೆ ಒಂದು ಉದಾಹರಣೆನೂ ಕೊಡ್ತಾರೆ, ತೆಂಗಿನಕಾಯಿ ಉದಾಹರಣೆ ಸಹಿತ ಕೊಟ್ಟಿರ್ತಾರೆ. ತೆಂಗಿನಕಾಯಿ ಪೂರ್ಣವಾಗಿ ಎಲ್ಲ ಸೇರಿದಾಗ ಹೇಗೆ ಎಲ್ಲಾ ಕೋಶಗಳು ಎಲ್ಲವೂ ಆತ್ಮವೇ ಆಗಿರುತ್ತೆ. ನಾ ಹೇಳ್ಬೇಕಾದ್ರೆ ಸಪ್ರೇಟ್ ತೆಂಗಿನಕಾಯಿ, ಅದು ಸಿಪ್ಪೆ, ಅದ್ರ ನಾರು, ಇದು ಅಂತೆಲ್ಲ ಹೇಳ್ತೀವಿ. ಆದ್ರೆ ಒಟ್ಟಿಗೆ ನಾನು ಹೇಳ್ಬೇಕಾದಾಗ ಇದನ್ನ ತೆಂಗಿನಕಾಯಿ ಅಂತ ನಾವು ಹೇಳ್ದಂಗೆ ಅವನು ಪೂರ್ಣವಾಗಿ ಎಲ್ಲವನ್ನೂ ಆತ್ಮವೇ, ಅನಾತ್ಮವೂ ಸಹಿತ ಆತ್ಮವೇ ಅಂತ ಹೇಳ್ತಾನೆ. ಕೆಳಗೆ ಇನ್ನೊಂದು ಸೂಕ್ಷ್ಮನ ನೋಡ್ಬೋದು ಹೇಗೆ ಆತ್ಮವೇ ಅಂತ ಹೇಳ್ತಾ ಇದ್ದಾಗಂದ್ರೆ, ಒಂದು ನಾವು ಹಿಂದೆ ದೃಶ್ಯ ವಿವೇಕದಲ್ಲಿ ನೋಡಿದ್ವಿ, ಒಂದು ಕಬ್ಬಿಣದ ಒಂದು ಬೆಂಕಿಯಲ್ಲಿ ಹಿಡಿದಾಗ ಅದೇನಾಗತ್ತೆ, ಅದು ಪೂರ್ಣವಾಗಿ ಬೆಂಕಿಯಾಗೆ ಕನ್ವರ್ಟ್ ಆಗಿರುತ್ತೆ. ಅದನ್ನ ನಾನು ಅವಾಗ ಇದು ಬೆಂಕಿ ಉಂಡೆ ಅಂತ ನೋಡಲ್ಲ, ಅಯ್ಯೋ ಸಾರಿ ಅದು ಕಬ್ಬಿಣದ ಉಂಡೆ ಅಂತ ನೋಡಲ್ಲ, ಬೆಂಕಿ ಉಂಡೆ ಅಂತ ನೋಡ್ತೀವಿ ನಾವು. ಹಾಗೆ ಇಲ್ಲಿ ಗುರುಗಳು ತಿಳಿಸಿದಾಗ ಆ ಚಿದಾಭಾಸದ ಆತ್ಮದ ಚಿದಾಭಾಸದ ಸಂಪರ್ಕದಿಂದ ಎಲ್ಲವೂ ಆತ್ಮವೇ ಆಗಿ ಇರುತ್ತೆ. ಹಾಗೆ ನಾವು ಇವಾಗ ಆ ಒಂದು ಸೂಕ್ಷ್ಮತೆಯಲ್ಲಿ ನಾವು ಮುಂದೆ ಮುಂದೆ ಹೋಗ್ತಾ ಇದ್ದೀವಿ. ಈ ಆನಂದಮಯ ಕೋಶವು ಅನಾತ್ಮವೇ ಅನ್ನುವಂತ ಒಂದು ಇದು ಇದ್ರೊಳಗೆ ಮೊದಲನೇ ಪದ್ಯ ನಾನೊಂದು ಹೇಳ್ಬಿಡ್ತೀನಿ, ಮಿಕ್ಕಿದ ಅರ್ಥಗಳು ತಾವು ಯಾರು ಹೇಳಿರಂತೆ. ತುಂಬಾ ಚೆನ್ನಾಗಿದೆ ಆ ಪದ್ಯ, ಹೇಳಕ್ಕೂ ಸಹಿತ ಚೆನ್ನಾಗಿದೆ ಇದು. ಆನಂದ ಪ್ರತಿಬಿಂಬ ಚುಂಬಿತ ತನು ವೃತ್ತಿ ಸ್ತಮೋಜುಂಬಿತ ಸ್ಯಾದಾನಂದಮಯ ಪ್ರಿಯಾದಿ ಗುಣಕಃ ಸ್ವೇಷ್ಠಾರ್ಥ ಲಾಭೋದಯ ಪುಣ್ಯಸ್ಯಾನುಭವೇ ವಿಭಾತಿ ಕೃತಿ ನಾಮಾನಂದ ರೂಪಃ ಸ್ವಯಂ ಭೂತ್ವಾನಂದತಿ ಯತ್ರ ಸಾಧು ತನು ಬೃನ್ಮಾತ್ರ ಪ್ರಯತ್ನಂ ವಿನಾ ಅಂತ ಹೇಳಿ ಈ ಒಂದು 207ನೇದು ಶ್ಲೋಕ ಇದರೊಳಗೆ ಆ ಪುಸ್ತಕದಲ್ಲಿ ಇರತ್ತಂಥದ್ದು. ಸೊ ಹಾಗಾಗಿ ನಾವು ಇದ್ರೊಳಗೆ ನಾವು ಈ ಒಂದು ಶ್ಲೋಕದ ಒಂದು ಅರ್ಥನ ಕಾಂತಿ ತಾವೇ ಹೇಳ್ತೀರಾ? ಈ ಒಂದು ಶ್ಲೋಕದ ಅರ್ಥ ಏನಪ್ಪಾ ಅಂತಂದ್ರೆ, ಆನಂದಮಯ ಕೋಶ ಅದ್ ಏನದು ಅಂತಂದ್ರೆ ಅದು ಒಂದು ಮೆಂಟಲ್ ಮಾಡಿಫಿಕೇಶನ್ ಅಂತ ಹೇಳ್ತಾರೆ. ಇಲ್ಲಿ ಲೋ ಬ್ಯಾಂಡ್ ವಿಡ್ತ್ ಅಂತ ಬರ್ತಿದೆ, ಕೇಳಿಸ್ತಾ ಇದೆಯಾ? ಬರ್ತಾನೆ ಇದೆ, ಅದು ಒಂಥರ ಹೋಗೋದು ಬರೋದು ಆಗ್ತಾ ಇದೆ. ಆಮೇಲೆ ಅದು ಈ ಆನಂದಮಯ ಕೋಶ ಏನಪ್ಪಾ ಅಂತಂದ್ರೆ ಇದು ತಮಸ್ಸಿನಿಂದ ಹುಟ್ಟಿದ್ದು ಅಂತಾನು ಹೇಳ್ತಾರೆ. ಆಮೇಲೆ ಆನಂದದಿಂದ ಕೂಡಿದೆ ಅಂದ್ರೆ ಇಟ್ ಇಸ್ ರಿಫ್ಲೆಕ್ಟೆಡ್ ಬೈ ದಿ ಆನಂದ. ಆಮೇಲೆ ಪ್ರಿಯ ಮೋದ ಪ್ರಮೋದ ಅಂದ್ರೆ ನಮ್ಗೆ ಯಾವ ತರದ ಒಂದು ಡಿಸೈರ್ಸ್, ಲೆವೆಲ್ ಆಫ್ ಡಿಸೈರ್ಸ್ ಹೇಗಿದೆ ಅಂತ ಅನ್ನೋದು ಈ ಒಂದು ಶ್ಲೋಕದಲ್ಲಿ ಅರ್ಥ ಕೊಟ್ಟಿದ್ದಾರೆ. ಅಂದ್ರೆ ನಮ್ಗೆ ಇವಾಗ ಆಬ್ಜೆಕ್ಟ್ಸ್ ನಾವು ನೋಡ್ತಾ ಹೊರಗಡೆ ಪ್ರಪಂಚದ ಒಂದು ವಸ್ತುಗಳನ್ನ ನಮ್ಗೆ ಇಷ್ಟ ಆದ್ರೆ ಅದು ಪ್ರಿಯ. ಮೋದ ಅಂತಂದ್ರೆ ನಮಗ್ ಬೇಕು ಅದು ಅಂತ ಅನ್ನೋದು ಅದು ಮೋದ ಆಗತ್ತೆ. ಆಮೇಲೆ ಅದನ್ನ ನಾವು ಇವಾಗ ಒಂದು ಕಾರ್ ಎಕ್ಸಾಂಪಲ್ ಕೊನೆಯಲ್ಲಿ ಕೊಡ್ತಾರೆ, ಅದ್ರ ಜೊತೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅದು ಪ್ರಮೋದ ಆಗತ್ತೆ ಅಂತ ಅನ್ನೋದನ್ನ ಅಲ್ಲಿ ಕೊನೆಯಲ್ಲಿ ಹೇಳ್ತಾರೆ. ಮತ್ತೆ ಪುಣ್ಯ ಯಾರಿಗ್ ಬರುತ್ತೆ ಅಥವಾ ಪುಣ್ಯ ದೇಹ ಯಾರಿಗ್ ಬರುತ್ತೆ, ಸಂತೋಷ ಯಾರಿಗ್ ಬರುತ್ತೆ ಅಂತಂದ್ರೆ ನಾವು ಧಾರ್ಮಿಕವಾಗಿ ನಡೆದಾಗ ಮಾತ್ರ ನಮ್ಗೆ ಪುಣ್ಯದ ಒಂದು ದೇಹ ಬರುತ್ತೆ. ಅಂದ್ರೆ ನಾವು ಒಳ್ಳೆಯದನ್ನ ಮಾಡಿದ್ದಾಗ ನಮ್ಗೆ ಪುಣ್ಯ ಜಾಸ್ತಿ ಇರುತ್ತೆ. ಆಮೇಲೆ ಅಧರ್ಮದ ರೀತಿಯಲ್ಲಿ ಇದ್ದಾಗ ನಮ್ಗೆ ಪಾಪ ಜಾಸ್ತಿ ಆಗತ್ತೆ. ಅದು ದುಃಖಕ್ಕೆ
ಕಾರಣ ಆಗತ್ತೆ. ಸೊ ಯಾವುದು ಪುಣ್ಯ ಮಾಡಿದ್ದಾಗ ನಮ್ಗೆ ಸಂತೋಷ ಅಂತ ಅನ್ನೋದು ಆಗತ್ತೆ. ಸಂತೋಷ ಮತ್ತೆ ಆನಂದ ಎರಡರ ವ್ಯತ್ಯಾಸ. ಆಮೇಲೆ ಅದು ಆನಂದ ಅಂದ್ರೆ ಅನಂತ, ಸಚ್ಚಿತ್ತಾನಂದ ಅಂತಂದ್ರೆ ಅನಂತ. ಅದೆಲ್ಲ ಆಮೇಲೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡೋಣ. ಅದು ಇವಾಗ ಸದ್ಯಕ್ಕೆ ಈ ಒಂದು ಕೆಲವು ಅವ್ರೇನ್ ಪೂರ್ಣವಾಗಿ ಅದು ಗುರುಜಿ ಹೇಳಲಿಲ್ಲ, ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ, ಮಿಕ್ಕಿದೆಲ್ಲ ಅದ್ರೊಳಗೆ ಆಮೇಲೆ ತರ್ತಾರೆ ಅದನ್ನ, ಮತ್ತೆ ಮತ್ತೆ ಬರುತ್ತೆ ಅದೇ ವಿಷಯನೇ. ಸೊ ಇವಾಗ ನಮ್ಗೆ ಒಂದು ಆಕ್ಚುಲಿ ಲ್ಯಾಪ್ಟಾಪ್ ಉದಾಹರಣೆ ನಾವು ಕಳೆದ ಸಲಿನೂ ಗುರುಜಿ ಅವ್ರು ಹೇಳಿದ್ರು. ಈ ಲ್ಯಾಪ್ಟಾಪ್ ಉದಾಹರಣೆಯಿಂದ ಹೇಗೆ ಈ ಆನಂದಮಯ ಕೋಶನ ನಾವು ಒಂದು ವಿವರಿಸಕ್ಕೆ, ಕಲ್ಯಾಣಿ ಅವರ? ಇದು ಲ್ಯಾಪ್ಟಾಪ್ ಆಫ್ ಮಾಡಿದ್ರೆ ಸೂಕ್ಷ್ಮ ರೂಪಕ್ಕೆ ಹೋಗುತ್ತೆ, ಎಚ್ಚರ ಆದ್ರೆ ಅದು ಸ್ಥೂಲ ರೂಪಕ್ಕೆ ಬರುತ್ತೆ. ಅದರಲ್ಲಿ ಇರುವ ಪ್ರೋಗ್ರಾಮರ್ ಮಾತ್ರ ಹಾಗೇನೆ ಇರುತ್ತೆ. ಅದೇ ರೀತಿ ಆತ್ಮ ಅನ್ನೋದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಈ ಕೋಶಗಳೆಲ್ಲ ಸೂಕ್ಷ್ಮ ರೂಪಕ್ಕೆನೆ ಹೋಗುತ್ತೆ. ಅದಕ್ಕೆ ಆನಂದಮಯ ಕೋಶ ಅಂತ ಅಂತಾರೆ. ಯಾವಾಗ ನಮ್ಗೆ ಸಂತೋಷ ಆಗುತ್ತೋ ಅವಾಗ ಗಾಢ ನಿದ್ದೆಗೆ ಹೋಗುತ್ತೆ, ಅವಾಗ ಆನಂದಮಯ ಕೋಶ ತೆಕ್ಕೊಳ್ಳುತ್ತೆ. ಎಚ್ಚರದಲ್ಲಿ ಕನಸಲ್ಲಿ ಆನಂದಮಯ ಕೋಶ ಸೂಕ್ಷ್ಮ ರೂಪವಾಗಿ ಇದೆ. ಅದರಿಂದ ಆನಂದಮಯ ಕೋಶ ಅನ್ನೋದು ಅದು ಮನಸ್ಸಿನ ಒಂದು ವೃತ್ತಿ. ನಮ್ಮಲ್ಲಿ ಸಂತೋಷ ವ್ಯಕ್ತ ಆಗೋದು ಆನಂದಮಯ ಕೋಶದಲ್ಲೇ ವ್ಯಕ್ತ ಆಗುತ್ತೆ. ಅಂದ್ರೆ ಆನಂದಮಯ ನೋಡ್ರೆ ಕಲ್ಯಾಣಿ ಅವ್ರ ನೋಡ ಮುಂದಕ್ಕೆ ನಮ್ಗೆ ಮನಸ್ಸಿನ ವೃತ್ತಿಗಳು ಹೇಗೆ ಒಂದು ನಮ್ಮನ್ನ ನಡೆಸ್ತಾ ಇದೆ, ಆ ವೃತ್ತಿ ಹೇಗೆ ನಡೆಯುತ್ತೆ, ಆ ಆತ್ಮದ ಪೂರ್ಣ ಪ್ರತಿಫಲನ, ಬೆಳಕು ಪೂರ್ಣ ಪ್ರತಿಫಲನ ಯಾವಾಗ ಆಗತ್ತೆ ಅನ್ನೋವಂಥದ್ದು ರಚಿತಾ. ಮೇಡಮ್ ನಂಗೆ ಇನ್ನೂ ಒಂದೇ ಒಂದು ನಿಮಿಷ ರಚಿತಾ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮೇಡಮ್ ಇಲ್ಲಿ ಇದು ಮನಸ್ಸಿನ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ ಆನಂದಮಯ ಕೋಶದಲ್ಲಿ. ಬುದ್ಧಿಗೆ ಪ್ರಾಮುಖ್ಯತೆ ಕೊಡ್ಲಿಲ್ಲ. ಆಕ್ಚುಲಿ ಬುದ್ಧಿ ಅದು ವಿಜ್ಞಾನಮಯ ಕೋಶ ನಂತರ ಬಂದಿರುವಂತದ್ದು ಆನಂದಮಯ ಕೋಶ. ಇಲ್ಲಿ ಮನೋಮಯ ಕೋಶಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ನನ್ಗೆ ಯಾಕೆ ಅಂತ ಅದೊಂಚೂರು ಅರ್ಥ ಆಗ್ಲಿಲ್ಲ ಅಲ್ಲಿ. ಯಾಕಂದ್ರೆ ಮನಸ್ಸಿನ ವೃತ್ತಿಗಳೇ, ಬುದ್ಧಿನೂ ಒಂದು ವೃತ್ತಿನೇ, ಮನಸ್ಸಿನ ವೃತ್ತಿಗಳೇ, ಬುದ್ಧಿಲಿಂದ ಬರುವಂತದ್ದು ವೃತ್ತಿಗಳೇ, ಎರಡು ವೃತ್ತಿಗಳೇ ಆದಾಗ ಇಲ್ಲಿ ಯಾಕೆ ಮನಸ್ಸಿಗೆ ಹೆಚ್ಚಿನ ಪ್ರಾಮುಖ್ಯತೆ ಬಂದಿದೆ ಅಂತ ಹೇಳಿ ಮೇಡಮ್ ತಿಳಿಸ್ಕೊಡ್ಬೇಕು ನೀವು. ಈಗ ಟೋಟಲಿ ಅಂತಃಕರಣ ಅಂದ್ರೆ ಎಲ್ಲಾ ಫಂಕ್ಷನ್ಸು ಅದಕ್ಕೆ ಸೇರಿದ್ದೇನೆ. ಹಾಗೆ ನೋಡಕ್ ಹೋದ್ರೆ ಮನಸ್ಸು ಬುದ್ಧಿಯಿಂದ ತುಂಬಾ ಪ್ರತ್ಯೇಕ ಮಾಡುವಂಥದ್ದೇನಿಲ್ಲ. ಡಿಸಿಷನ್ ಮೇಕಿಂಗ್ ಬುದ್ಧಿ, ಮನಸ್ಸಿನಲ್ಲಿ ಬೇರೆ ಆಲೋಚನೆ. ಬಟ್ ಇಲ್ಲಿ ಯಾತಕ್ ಮನಸ್ಸು ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಮನಸ್ಸಿಂದ ಗೊಂದಲ ಜಾಸ್ತಿ, ಎಲ್ಲ ಬೇರೆ 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 ಆಲೋಚನೆಗಳಿಂದ ತಾನೇ ಕದಡೋದು ನಮಗೆ. ಸೊ ಯಾವಾಗ ಗೊಂದಲ ಇರಲ್ವೋ ಅವಾಗ ಆನಂದಮಯ ಕೋಶ ಅದೇನೆ, ಹಿಂಗೆ ಟರ್ನ್ ಆದ್ರೆ ಆನಂದಮಯ ಕೋಶ, ಹಿಂಗೆ ಟರ್ನ್ ಆದ್ರೆ ಮನೋಮಯ ಅನ್ನೋ ತರಹ. ಹಂಗಾಗಿ ಯಾವಾಗ್ಲೂ ಮನಸ್ಸನ್ನ ಶಾಂತಗೊಳಿಸ್ಬೇಕು ಅಂತ ಹೇಳಿದ್ರೆ ಓವರ್ ಆಲ್ ಆಗಿ ಅದು ಅಂತಃಕರಣವನ್ನೇ, ಹಂಗೇನ್ ಪರ್ಟಿಕ್ಯುಲರ್ ಇದು ಅಂತಲ್ಲ. ಇವಾಗ ಬುದ್ಧಿಯಲ್ಲೂ ಕೂಡ ಆಲೋಚನೆಗಳು ಕಡಿಮೆ ಆಗ್ಬೇಕು, ಆ ತರ ಏನೋ ಬುದ್ಧಿನಲ್ಲಿ ಆಲೋಚನೆ ಕಡಿಮೆ ಆಗದೆ ಪರವಾಗಿಲ್ಲ, ಮನಸ್ಸಲ್ಲಿ ಕಡಿಮೆ ಆದ್ರೆ ಅಂತ ಅಲ್ಲ, ಅದು ಓವರ್ ಆಲ್ ಏನೇ. ಬಟ್ ಹಂಗೆ ಸ್ಪೆಸಿಫಿಕ್ ಆಗಿ ಮನಸ್ಸು ಅಂತಂದ್ರೆ ಅದು ಆಲೋಚನೆಗಳಿಂದ ತುಂಬಿಕೊಂಡಿರುವಂಥದ್ದು, ಬೇರೆ ಬೇರೆ ಆಲೋಚನೆಗಳು, ಸುಖ ದುಃಖ ನೋವು ನಲಿವು, ಆ ತರಹ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಅಂತ ಇರೋದ್ರಿಂದ ಮನಸ್ಸು ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗ ಶಾಂತವಾಗುತ್ತೋ ಆವಾಗ ಆನಂದಮಯ ಕೋಶವಾಗಿ ಅದೇನೆ ಕಾಣಿಸ್ಕೊಳುತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿ ಮನಸ್ಸು ಅಂತ ತಂದಿದ್ದಾರೆ. ತುಂಬಾ ಏನು ಅದೇನ್ ಜಾಸ್ತಿ ಕನ್ಫ್ಯೂಷನ್ ಇಲ್ಲ. ಬಟ್ ನಾನು ಸುಮ್ಮನೆ ಒಂದು ಎಲ್ಲಾರ್ಗು ಒಂದು ಇರ್ಲಿ ಅಂತ, ಯಾಕಂದ್ರೆ ನಂಗೆ ಸಣ್ಣ ಸಣ್ಣದ್ ಬರ್ತಾ ಇರತ್ತಲ್ಲ, ಇದ್ಯಾಕ್ ಬಂತೋ ಇದ್ ಬರ್ಬೇಕಾಗಿತ್ತಲ್ವಾ ಅನ್ನೋ ಒಂದು ಉದ್ದೇಶದಿಂದ ಹೇಳಿದ್ದು. ಅಂತಃಕರಣ ಯಾವುದೇ ಮನಸ್ಸು ಅಂತ ಹೇಳಿದ್ರೆ ಎಲ್ಲವೂ ಪ್ಯಾಕೇಜ್ ಆಫ್ 4 ಥಿಂಗ್ಸ್ ಅಂತ ಎಲ್ಲವಾಗ್ಲೂ ಅದು ಬರೋಂಥದ್ದು. ನಾನು ಯಾರು ಹೇಳಿದ್ರು ಮನ್ಸಂದ್ರು ಬುದ್ಧಿ ಹೇಳಿದ್ರು ಅಂತಃಕರಣ ಅಹಂಕಾರ ಅಂದ್ರೆ ಎಲ್ಲವೂ 4 ಸೇರಿರುವಂತ ಒಂದು ಇದು ಅನ್ನೋದು ನಮ್ಗೆ ಗೊತ್ತಾಗಿರೋದು. ರಜಿತಾ ಇವಾಗ ಅಂದ್ರೆ ಸಂತೋಷ ಅನ್ನೋದು ಮನಸ್ಸಿಗೆ ಬರೋದಲ್ವಾ ಅಲ್ವಾ? ಹೌದು. ಅಂದ್ರೆ
ಪ್ರತಿಫಲನ ಆಗೋದು ಬುದ್ಧಿಯಲ್ಲಿ ಅಂತ ಹೇಳ್ತೀವಿ. ಅಂದ್ರೆ ಅದು ಟೋಟಲಿ ಅಂತಃಕರಣದಲ್ಲಿ ಪ್ರತಿಫಲನ ಆಗುತ್ತೆ. ಅದನ್ನ ನಾವು ಸ್ಪೆಸಿಫಿಕ್ ಆಗಿ ಬುದ್ಧಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಡಿಸಿಷನ್ ಮೇಕಿಂಗ್ ಬುದ್ಧಿ ಕೆಲಸ ಆಗಿರೋದ್ರಿಂದ ಅದು ಮೇಯ್ನ್ ಅದು. ಯಾಕೆಂದ್ರೆ ಏನೇ ಆಲೋಚನೆಗಳು ಬಂದ್ರು ಈ ಆಲೋಚನೆ ಬೇಕಾ ಈ ಆಲೋಚನೆ ಬೇಡವಾ ಅಂತ ಡಿಸಿಷನ್ ತಗೊಳ್ಳೋದು ತಾನೇ ಮುಖ್ಯ. ಇವಾಗ ನಮ್ಗೆ ಇವಾಗ ಸಾಧನಾ ಮಾರ್ಗದಲ್ಲಿ ಹೋಗುವಾಗ್ಲೂ ಅಷ್ಟೇನೆ ಯಾವ್ದ್ಯಾವ್ದೋ ಕಾಡು ಹರಟೆ ಇನ್ನೇನೋ ಒಂದು ಬೇಕಿಲ್ದೇ ಇರೋದು ಅವೆಲ್ಲ ಬೇಡ ಅಂತ ಬುದ್ಧಿ ತಾನೇ ಡಿಸೈಡ್ ಮಾಡ್ಬೇಕು. ಹಾಗಾಗಿ ಬುದ್ಧಿಗೆ ಪ್ರಾಮುಖ್ಯತೆ ಜಾಸ್ತಿ. ಬಟ್ ಆಲೋಚನೆಗಳು ಅಂತ ಓವರಾಲ್ ಆಗಿ ತಗೊಂಡಾಗ ಆ ಟೋಟಲ್ ಕಾಂಪೊನೆಂಟ್ ಅಲ್ಲೇ ಎಲ್ಲವೂ ಬರುವಂತ ಒಂದೊಂದು ಕೆಲಸ. ನೀವು ಹೇಳ್ದಂಗೆ ಮನಸ್ಸಲ್ಲಿ ಸಂತೋಷ ದುಃಖ ಎರಡು ಮನಸ್ಸಿನಲ್ಲಿ ಬರುವಂತದ್ದು ಅಂತ ತಗೊಂಡಿರೋದ್ರಿಂದ ಅದು ಯಾವಾಗ ಒಂದ್ಸರ್ತಿ ಶಾಂತವಾಗುತ್ತೋ ಅವಾಗ ಹೆಚ್ಚು ಸಂತೋಷ ವ್ಯಕ್ತ ಆಗುತ್ತೆ. ಆ ಹೆಚ್ಚು ಸಂತೋಷವೇ ಅದು ಆನಂದಮಯ ಕೋಶದಿಂದ ಬರುವಂತದ್ದು ಅಂತ ಇಲ್ಲಿ ಆನಂದಮಯ ಕೋಶವನ್ನ ಹೇಳ್ತಾರೆ. ನಾವು ಇವಾಗ ಹಿಂದೆ ಎಲ್ಲ ಓದಿದಾಗ ಬರೀ ಆನಂದಮಯ ಕೋಶ ಅಂದ್ರೆ ನಮ್ಗೆ ಅದು ಒಂದು ಕ್ಲಾರಿಟಿ ಇರಲಿಲ್ಲ. ಅದು ಕಾರಣ ಶರೀರ, ಅದು ಅಜ್ಞಾನ ಅಷ್ಟೇ ಗೊತ್ತಿತ್ತೆ ಹೊರತು ಅದು ಏನ್ ಬೇರೆನೇನಾ ಅದು ಇಲ್ಲೇ ಇರೋದಾ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಇವಾಗ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಈ ಅಂತಃಕರಣದಲ್ಲೇ ಇವೆಲ್ಲವೂ ಬರ್ತಾ ಇರುವಂತದ್ದು ಕ್ಲಿಯರ್ ಆಗಿ. ರಜಿತಾ, ಮೇಡಮ್ ಪ್ರಶ್ನೆ ಏನ್ ಮೇಡಮ್? ಪ್ರಶ್ನೆ ಏನಂದ್ರೆ ಯಾವಾಗ ನಮಗೆ ಈ ಆತ್ಮದ ಪೂರ್ಣ ಅನುಭವ ಆಗುತ್ತೆ ಅಂತ ಹೇಳಿ ನಾವೆಲ್ಲ ಯಾಕೆ ಏನನ್ನು ನಾವು ಯಾವಾಗ್ಲೂ ಬಯಸ್ತೀವಿ ಅಂತ ಹೇಳಿ? ನಾವು ಯಾವಾಗ್ಲೂ ಆನಂದವನ್ನ ಬಯಸ್ತೀವಿ. ಆದ್ರೆ ನಮಗೆ ಆನಂದನ ಯಾಕೆ ನಾವು ಅನುಭವ್ಸಕ್ ಆಗಲ್ಲ ಅಂತಂದಾಗ ನಮ್ಮ ಮನಸ್ಸು ಶಾಂತ ಸ್ಥಿತಿಲಿ ಇರಲ್ಲ. ಇವಾಗ ಹೇಗೆ ಕೊಳದ ನೀರಲ್ಲಿ ರಿಪಲ್ಸ್ ಇದ್ರೆ ನಾವು ಡೀಪ್ ಆಳದಲ್ಲಿ ಕೊಳದ ಒಳಗೆ ಆಳದಲ್ಲಿ ಏನಿದೆ ಅನ್ನೋದನ್ನ ನಮ್ಗೆ ಕಾಣಿಸಲ್ವೋ ಹಾಗೆ ನಮ್ಮ ಮನಸ್ಸಿನಲ್ಲಿ ಬರೀ ಗೊಂದಲಗಳು ತುಂಬಿಕೊಂಡಿದ್ರೆ ಅಂದ್ರೆ ಭೂತ ಭವಿಷ್ಯತ್ ಬಗ್ಗೆ ಭೂತಕಾಲ ಭವಿಷ್ಯತ್ ಕಾಲದ ಬಗ್ಗೆ ಆ ಗೊಂದಲಗಳು ತುಂಬಿಕೊಂಡಿದ್ದಾಗ ಆಗ ಅದು ಪೊಲ್ಯೂಟ್ ಆಗಿರತ್ತೆ. ಅಥವಾ ಚಿತ್ತ ಮಲ, ಈಗ ಚಿತ್ತ ಅಂತಂದಾಗ ಕಾತ್ಯಾಯಿನಿ ಮೇಡಮ್ ಹೇಳಿದಂಗೆ ಅಂತಃಕರಣ ಅದು ಆಗತ್ತೆ. ಸೊ ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ. ನಮ್ಮ ಬುದ್ಧಿಯಲ್ಲೇ ಆಗ್ಲಿ ಕ್ಲಾರಿಟಿ ಇರೋದಿಲ್ಲ. ಯಾಕೆ ಅಂದ್ರೆ ಕ್ಲಾರಿಟಿ ಅಂದ್ರೆ ಅದೇ ನಾನು ಹೇಳಿದ್ನಲ್ಲ, ಕೊಳದಲ್ಲಿ ಆಳದಲ್ಲಿ ಏನಿದೆ ಅನ್ನೋದನ್ನ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ಬೇಕು ಅಂದ್ರೆ ಪ್ಯೂರಿಟಿ ಇರಲ್ಲ, ಚಿತ್ತಶುದ್ಧಿ ಇರಲ್ಲ. ಸೊ ಇದೆಲ್ಲ ನಮ್ಮ ಗುರುಜಿ ರೀಸೆಂಟ್ ಆಗಿ ಹೇಳಿದ್ರು, ಚಿತ್ತಶುದ್ಧಿ ಚಿತ್ತ ಗೆಟ್ಸ್ ಪಲ್ಯೂಟೆಡ್ ಅಂತ ಒಂದು ಟಾಕ್ ಅಲ್ಲಿ ಹೇಳಿದ್ದಾರೆ. ಚಿತ್ತ ಮಲ ಹೇಗೆ ಆಗತ್ತೆ, ಫುಡ್ ಇಂದ, ಆಹಾರದಿಂದ ಆಗಬಹುದು. ಮತ್ತೆ ಯೋಚನೆಗಳು, ಭೂತಕಾಲ ಭವಿಷ್ಯತ್ ಕಾಲ, ಮತ್ತೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಕಾಡ್ ಹರಟೆ ಮಾಡೋದು, ಭಗವಂತನ ಸ್ಮರಣೆ ಬಿಟ್ಟು ಬೇರೆ ಎಲ್ಲ ಅಂದ್ರೆ ನನ್ನ ಸತ್ಯದ ಸ್ವರೂಪ ಬಿಟ್ಟು ಬೇರೆ ಎಲ್ಲಾ ಆಲೋಚನೆಗಳು ಏನ್ ಮಾಡ್ತೀವೋ ಅದೆಲ್ಲ ಚಿತ್ತ ಮಲಕ್ಕೆ ಆಡ್ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಈ ತರ ಚಿತ್ತವನ್ನ ನಾವು ಇಟ್ಕೊಂಡು ನಾನು ಆನಂದವನ್ನ ಹುಡ್ಕೋದಕ್ ಹೋದಾಗ ನಮ್ಗೆ ಅದು ಸಿಗಲ್ಲ. ಯಾಕೆಂದ್ರೆ ನಮಗ್ ಕ್ಲಾರಿಟಿನೇ ಇರಲ್ಲ, ಬುದ್ಧಿಯಲ್ಲೇ ಕ್ಲಾರಿಟಿ ಇಲ್ಲ. ಯಾಕಿರಲ್ಲ ಅಂದ್ರೆ ಚಿತ್ತಮಲ ಇರತ್ತೆ. ಸೊ ಆದ್ರಿಂದ ಚಿತ್ತ ಶುದ್ಧಿ ಮಾಡ್ಕೋತಾ ಕ್ಲಾರಿಟಿ ಮಾಡ್ತಾ ಕ್ಲಾರಿಟಿ ಬರುತ್ತೆ. ಜ್ಞಾನದಿಂದ ಕ್ಲಾರಿಟಿ ಬರುತ್ತೆ. ಸೊ ಆ ಜ್ಞಾನದಿಂದ ನಾವು ಕ್ಲಾರಿಟಿ ಬಂದಾಗ ನಾವು ಆವಾಗ ಆನಂದ ಎಲ್ಲೂ ಇಲ್ಲ, ನಾನೇ ಆನಂದ ಸ್ವರೂಪಿ, ಸಚ್ಚಿತ್ ಆನಂದ ಸ್ವರೂಪಿಯ ಲಕ್ಷಣಗಳನ್ನ ನನ್ನಲ್ಲೇ ನಾನು ಕಾಣ್ತಾ ಹೋಗ್ತೀನಿ. ಓ ಹೌದಲ್ಲ, ಇದೇ ಸತ್ತ, ನಾನಿದ್ದೀನಿ, ಚಿತ್ತ, ನನಗೆ ಅರಿವಿದೆ, ಆನಂದ, ಹೌದಲ್ಲ ನಾನು ಅನಂತ, ನನ್ ಲಿಮಿಟ್ ಅಂತ ನಾನು ಈ ದೇಹ ಅಂತ ನಾನು ಫೀಲ್ ಆಗೋದಕ್ಕಿಂತ ಇನ್ನು ನಾನು ಅನಂತ ಅನ್ನೋ ಫೀಲಿಂಗು ಆವಾಗ ಕ್ಲಾರಿಟಿ ಯಾವಾಗ ಬರುತ್ತೋ ಆವಾಗ ಬರುತ್ತೆ. ಸೊ ಆಗ ನನ್ನಲ್ಲೇ ಇದೆ ಆನಂದ ಅನ್ನಂತ ನಮಗ್ ಗೊತ್ತಾದ್ಮೇಲೆ ನಾವು ಬೇರೆ ಎಲ್ಲೂ ಏನು ಹುಡ್ಕೋದಕ್ ಹೋಗಲ್ಲ. ಸಂತೃಪ್ತಿಯಾಗಿ ಆ ಆನಂದದ ಅನುಭವದಲ್ಲೇ ನಾವು
ಶಾಂತವಾಗಿ, ಮನಸ್ಸು ಶಾಂತವಾಗಿರತ್ತೆ. ಯಾಕೆಂದ್ರೆ ಆ ಬೇರೆ ಏನು ಇರಲ್ವಲ್ಲ ಅವಾಗ. ಅಲ್ಲ ಅದ್ ಮಾಡಿದ್ರೇನೆ ನನ್ಗೆ ಆನಂದ ಸಿಗತ್ತೆ, ಇದ್ ಮಾಡಿದ್ರೆ ಅದ್ ತಗೊಂಡ್ರೆ ಆನಂದ, ನಮ್ಗೆ ದೊಡ್ಡ ಮನೆ ಇರ್ಬೇಕು ಅವಾಗ್ಲೇ ಆನಂದ, ಅಥವಾ ಬೇರೆ ಏನೇನೋ ನಾನ್ ನೋಡಕ್ ತುಂಬಾ ಚೆನ್ನಾಗ್ ಕಾಣಿಸ್ಬೇಕು ಅವಾಗ್ಲೇ ಆನಂದ, ಡೈಮಂಡ್ ನೆಕ್ಲೆಸ್ ಹಾಕೋಬೇಕು, ಅವೆಲ್ಲ ಆ ಇರಲ್ವಲ್ಲ, ಕ್ಲಾರಿಟಿ ಬಂದಿರತ್ತಲ್ಲ ಬುದ್ಧಿಗೆ. ಆದ್ರಿಂದ ಮನಸ್ಸು ಶಾಂತವಾಗಿರತ್ತೆ. ಆಮೇಲೆ ಶಾಂತವಾಗಿರೋ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಕ್ಲಾರಿಟಿ ಇರುತ್ತೆ, ಡೀಪ್ ಆಗಿ ಅಂದ್ರೆ ಕ್ಲಿಯರ್ ಆಗಿರತ್ತೆ. ಸೊ ಆದ್ರಿಂದ ಈಸಿಯಾಗಿ ಆನಂದ ಪ್ರತಿಫಲನ ಆಗ್ತಾ ಇರತ್ತೆ. ಅದು ಸಂಪೂರ್ಣ ಸಚ್ಚಿತ್ತ, ಅನಂತತೆ ಫೀಲ್ ಮಾಡ್ತಾ ಇರ್ತೀವಿ. ಅಷ್ಟೇ ಅನ್ಸುತ್ತಲ್ವಾ ಮೇಡಮ್? ಅಷ್ಟು ಚೆನ್ನಾಗಿದೆ ಅದು. ಆಮೇಲೆ ಅಲ್ಲಿ ಇನ್ನೊಂದು ಉದಾಹರಣೆ ಹೇಳ್ತಾರೆ, ನನ್ಗೆ ಆನಂದದ ಅನುಭವ ಆದಾಗ ನನ್ಗೆ ಏನೋ ಗೊತ್ತಾಗಲ್ಲ ಅನ್ನೋದು ಒಂದು ಉದಾಹರಣೆ ಹೇಳ್ತಾರೆ ನೋಡಿ. ಅದು ಯಾಕೆ ಅಂತ ಹೇಳಿದ್ರೆ, ಅದೇ ಯಾಕೆಂದ್ರೆ ಆನಂದ ಅನ್ನೋದು ಆನಂದದಲ್ಲಿ ನನ್ಗೆ ಸುತ್ತಮುತ್ತ ಇರೋರು ಯಾರಿದ್ದಾರೆ, ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದು ಅರಿವೇ ಇರೋದಿಲ್ಲ. ಇದು ನನ್ಗೂ ಎಷ್ಟೋ ಸಲ ಆಗಿದೆ, ನಮ್ಮೆಲ್ಲರಿಗೂ ಆಗಿರ್ಬೋದು ಇದನ್ನ. ಸೊ ನಾವು ಇವಾಗ ಜ್ಞಾನ ಜ್ಯೋತಿಲೇ ತಗೊಂಡಾಗ ಎಕ್ಸಾಂಪಲ್, ನಮ್ಗೆ ಟೈಮ್ ಲಿಮಿಟ್ ಇಟ್ಟಿರ್ತಾರೆ, ಒಬ್ರು ಟೈಮರ್ ನೋಡ್ಕೋತಾ ಇರ್ತಾರೆ. ಆದ್ರೆ ನಮ್ಗೆ ಆ ಟಾಪಿಕ್ ಎಷ್ಟು ಇಷ್ಟ ಆಗ್ಬಿಟ್ಟಿರತ್ತೆ ಅಂದ್ರೆ, ಆ ಆನಂದದಲ್ಲಿ ಯಾರಿದಾರೋ ಯಾರಿಲ್ವೋ ನಾನ್ ಹೇಳ್ಬೇಕಾಗಿರ್ ಪಾಯಿಂಟ್ಸ್ ಎಲ್ಲ ಹೇಳ್ಬಿಡ್ತೀವಿ ಆ ಖುಷಿಲಿ. ಸೊ ಯಾಕೆ ಅಂತಂದ ಇದು ರೀಸನ್ ಕೊಟ್ಟಿದ್ದಾರೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶ ಎಲ್ಲ ಮರ್ತು ಹೋಗ್ಬಿಟ್ಟು ಬರೀ ಆನಂದಮಯ ಕೋಶ ಮಾತ್ರ ಪೂರ್ತಿಯಾಗಿ ವ್ಯಕ್ತ ಆಗತ್ತೆ. ಸೊ ಆದ್ರಿಂದ ನಮಗೆ ದೇಹದ ಬಗ್ಗೆ ಜ್ಞಾನ ಇರಲ್ಲ. ನಮ್ಗೆ ತುಂಬಾ ಇಷ್ಟವಾಗಿರೋದಿದ್ರೆ, ಫಾರ್ ಎಕ್ಸಾಂಪಲ್ ಮೊನ್ನೆ ಏನೋ ಒಂದಾಯ್ತು, ಜ್ವರ, ನೆಗಡಿನೋ ಏನೋ ಅಂತ ಹೇಳ್ತಾ ಇದ್ರು. ಆದ್ರೆ ಏನೋ ಈ ತರ ಫಂಕ್ಷನ್ ಇದೆ ಅಂತ ಹೇಳಿದ ತಕ್ಷಣ ರಿಲೇಟಿವ್ಸ್ ತುಂಬಾ ಅವ್ರಿಗೆ ಬೇಕಾದವ್ರಿದ್ರು, ಜ್ವರನೂ ಇಲ್ಲ ನೆಗಡಿನೂ ಇಲ್ಲ, ಓಡಿದ್ರು ಅವ್ರು ಫಂಕ್ಷನ್ಗೆ. ಹಾಗೆ ಆನಂದಮಯ, ಅವಾಗ ನೋವುಗಳೆಲ್ಲೂ ಕಾಣಿಸ್ಲಿಲ್ವಾ ಅವ್ರಿಗೆ? ಅಂದ್ರೆ ನೋವುಗಳು ಇರತ್ತೆ, ಆದ್ರೆ ಅವ್ರಿಗೆ ಅಲ್ಲಿ ಹೋಗೋದು, ಅವ್ರ ಜೊತೆ ಮಾತಾಡೋದ್ರಿಂದ ಆನಂದ ಸಿಗತ್ತೆ ಅನ್ನೋದು ಅವ್ರ ತಲೆಯಲ್ಲಿರತ್ತೆ. ಸೊ ಆದ್ರಿಂದ ಈ ಬೇರೆ ಎಲ್ಲಾ ಕೋಶಗಳು ಮಾಯವಾಗೋಗತ್ತೆ, ಬರೀ ಆನಂದಮಯ ಕೋಶ ಮಾತ್ರ ವ್ಯಕ್ತ ಆಗತ್ತೆ. ಆದ್ರಿಂದ ನಾವು ನಮ್ಗೆ ಮೈ ಮೇಲೆ ಜ್ಞಾನ ಕೂಡ ಇಲ್ದಿರ ಎಲ್ಲಾ ಕೆಲ್ಸಗಳನ್ನ ಮಾಡ್ತಾ ಇರ್ತೀವಿ. ಚೆನ್ನಾಗಿ ಹೇಳಿದ್ರಿ ರಚಿತಾ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಬರ್ತಾ ಇತ್ತು. ಅಲ್ಲಿ ಒಂದು ಹೇಳ್ತಾರಲ್ಲ, ನನಗೆ ಈಗ ಫಸ್ಟ್ ಏನೂ ಇರಲ್ಲ, ಸೊ ಯಾವುದೋ ಒಂದು ಬೇಕಾಗಿರುತ್ತೆ ಕೆಲಸ. ಫಸ್ಟ್ ಓದೋದಿರುತ್ತೆ, ಓದಾದ್ಮೇಲೆ ಕೆಲಸ ಬೇಕಾಗುತ್ತೆ, ಕೆಲಸ ಆಯಿತು, ಆಮೇಲೆ ಮದುವೆ ಆಯಿತು, ಆಮೇಲೆ ಮಕ್ಕಳಾಯಿತು, ಆಮೇಲೆ ಕೆಲಸದಲ್ಲಿ ಪ್ರಮೋಷನ್ ಬೇಕು, ಅದಾದ್ಮೇಲೆ ನನಗೆ ಇನ್ನೊಂದು ಬೇಕು. ಸೊ ಹೀಗೆ ಅದು ತನ್ನ ಒಂದು ಇದನ್ನ ಬೆಳಿತಾನೆ ಇರುತ್ತೆ. ಅಂದ್ರೆ ನಂಗೆ ಸಿಕ್ಕಿದ್ದೆಲ್ಲ ಏನದು, ನಾನು ಆನಂದ ಆನಂದ ಅಂತ ಹೇಳ್ತಾ ಇದ್ದೀನಲ್ಲ, ಏನದು ಹಾಗಾದ್ರೆ? ಅದನ್ನ ಪರ್ಮನೆಂಟ್ ಆಗಿತ್ತ ಇಲ್ಲ. ಅದಕ್ಕೆ ಒಂದು ಸಣ್ಣ ಹಾಡೋದು, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಏನು ಮಕ್ಕಳ ಚಿಂತೆ. ಹೆಂಡಿರ ಚಿಂತೆ, ಅದು ಲಾಸ್ಟ್ಗೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಇಲ್ಲ ಅಂದ್ರೆ ಬೇರೆ ಕೆಡುಕಿನ ಚಿಂತೆ ಅಂತ ಹೇಳಿ. ಸೊ ಈ ಚಿಂತೆ, ಈ ಸಂತೋಷ ದುಃಖ ಒಂದಾಗತ್ತೆ ಒಂದು ನಮ್ಮ ಜೊತೆ ಬರ್ತದೇ ಇರತ್ತೆ. ಹಾಗಾದ್ರೆ ಈ ಶಾಶ್ವತ ಆನಂದ ಯಾತ್ರೆಯಿಂದ ಬರುತ್ತೆ ಅನ್ನೋದು ನಮ್ಗೆ ಒಂದೆರಡು ಉದಾಹರಣೆಯಿಂದ, ಕಾಫಿ ಮತ್ತೆ ಜಿಲೇಬಿ, ಗೋಲಿ, ಇದೆಲ್ಲ ಉದಾಹರಣೆ ಕೊಟ್ಟು ನಮ್ಗೆ ಯಾವುದು ಶಾಶ್ವತ ಮತ್ತೆ ಅಶಾಶ್ವತ ಅಂತ ಹೇಳಿ ನನ್ಗೆ ಒಂದು ವಿವರಿಸಿದ್ದಾರೆ ಗುರುಜಿಗಳು. ಕಲ್ಯಾಣಿ ಮೇಡಮ್ ಹೇಳ್ತಿದ್ದೀರಾ? ಹೇಳ್ತೀನಿ. ಈಗ ಆನಂದ ಅನ್ನೋದು ನಮ್ಗೆ ವಸ್ತುವಿನಲ್ಲಿರಲ್ಲ, ಮನಸ್ಸಿನಲ್ಲೇ ಇರೋದು. ಈಗ ಕಾಫಿ ಕುಡಿದ್ರೆ ಅದು ಆನಂದ, ಅದ ಸ್ವಲ್ಪ ಹೊತ್ತು ಆನಂದ ಇರುತ್ತೆ, ಅದು ಕಾಫಿನಲ್ಲಿ ಅಲ್ಲ,
ಅದು ನಮ್ಮ ಮನಸ್ಸಿಂದ ಬಂದಿರೋದು. ಆಮೇಲೆ ಈ ಸುಖ ದುಃಖ ಇದೆಲ್ಲ ಒಟ್ಟೊಟ್ಟಿಗೆ ಬರುತ್ತೆ. ಆದ್ರೆ ನಮ್ ಜೀವನದಲ್ಲಿ ಈ ಶಾಶ್ವತವಾದ ಸುಖ, ಶಾಶ್ವತ ಅನ್ನೋ ಆನಂದ ಬೇಕು. ಅದು ಆತ್ಮಜ್ಞಾನದ ಮೂಲಕನೇ ಸಿಕ್ಕತ್ತೆ. ಆನಂದ ಅನ್ನೋದು ಬಾಹ್ಯ ವಸ್ತುಗಳಲ್ಲಿ ಇಲ್ಲ. ಅದು ಅದಕ್ಕೆ ಗುರೂಜಿ ಇದು ಹೇಳಿದ್ದಾರೆ ಒಂದು ಉದಾಹರಣೆ. ಗೋಲಿ ಆಡ್ತಾರೆ, ಆದ್ರೆ ಅವ್ರಿಗೆ ಅದು ಸಂತೋಷವನ್ನು ಕೊಡುತ್ತೆ. ಆದ್ರೆ ದೊಡ್ಡವರಾದ್ಮೇಲೆ ಆ ಗೋಲಿ ಆಡಿದ್ಮೇಲೆ ನಮ್ಗೆ ಇಂಟ್ರೆಸ್ಟೇ ಇರಲ್ಲ. ಅದರಿಂದ ಆ ಸಂತೋಷ ಅನ್ನೋದು ಗೋಲಿನಲ್ಲಿ ಇಲ್ಲ, ಮನಸ್ಸಿನಲ್ಲಿದೆ ಅಂತ ಹೇಳಿ. ಈಗ ಸ್ವೀಟ್ ಅನ್ನೋದು ಆನಂದ ಕೊಡುತ್ತೆ, ಆದ್ರೆ ಇದು ಡಯಾಬಿಟಿಸ್ ಇರೋರಿಗೆ ಅದು ದುಃಖ ಕೊಡುತ್ತೆ. ಆದ್ರೆ ಜಿಲೇಬಿ ತಿಂದ್ಮೇಲೆ ಮನುಷ್ಯನ್ಗೆ ಜಿಲೇಬಿ ತಿನ್ಬೇಕು ಅಂತ ಯೋಚನೆ ಬರೋದು ದುಃಖನೇ. ಜಿಲೇಬಿ ತಿಂದ್ರೆ ಅದು ಮನಸ್ಸು ಶಾಂತ ಆಗುತ್ತೆ. ಆ ಶಾಂತವಾದ ಮನಸ್ಸಿನಲ್ಲೇ ನಾವು ಆತ್ಮನ ಆನಂದ ಪ್ರತಿಫಲನ ಆಗುತ್ತೆ. ಆತ್ಮನ ಆನಂದಮಯ ಕೋಶದಲ್ಲಿ ಪ್ರತಿಫಲನ ಆಗುತ್ತೆ. ಅದು ಮನಸ್ಸಿಗೆ ಆನಂದ ಅನ್ನೋದು ಆತ್ಮನ ಸ್ವರೂಪ ಅಂತ ಗೊತ್ತಿಲ್ಲ. ಸರಿ, ನಮ್ಗೆ ನಮ್ಮ ಸ್ವರೂಪದ ಬಗ್ಗೆ ಗೊತ್ತಿಲ್ದಲೆ ಈ ಮನಸ್ಸಿನ ವೃತ್ತಿಗಳನ್ನು ಇಟ್ಕೊಂಡು ನಾವು ಬಾಹ್ಯದಲ್ಲಿ ಏನೇನಿದೆ ವಸ್ತುಗಳಿಂದ ಜೋಡಿಸ್ಕೊಂಡು ಇದರಿಂದ ನಂಗೆ ಸಂತೋಷ ಆಗ್ತಾ ಇದೆ, ಇದರಿಂದ ನನ್ಗೆ ಆನಂದ ಆಗ್ತಾ ಇದೆ ಅಂತ ಹೇಳಿ ನಮ್ಗೆ ಆನಂದ ಮತ್ತೆ ಸಂತೋಷದ ಎರಡು ಒಂದು ಇದು ನಮ್ಗೆ ಆ ಡಿಫ್ರೆನ್ಸ್ ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ನಮ್ಗೆ ಎಷ್ಟೊಂದು ಜೀವನದಲ್ಲೆಲ್ಲ ನಾವು ಇವತ್ತವರೆಗೂ ಹೇಳಿ ಕಲ್ಯಾಣಿ ಅವ್ರೆ. ಅದೇ ಈ ಪ್ರತಿಫಲನ 3 ವಿಧ ಅಂತ ಹೇಳಿದ್ರೆ ಸಾಕಲ್ಲಿ ಅದು ಸಾಕು, ತಾವ್ ಹೇಳಿ ಚೆನ್ನಾಗಿತ್ತು ಅದು. ಸೊ ಅದು ಬಾಹ್ಯ ವಸ್ತುಗಳಲ್ಲಿಲ್ಲ ಅಂತ ನಮ್ಮಲ್ಲಿ ಪ್ರತಿ ಸಲ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಯಾವುದು ಬಾಹ್ಯ ವಸ್ತುಗಳಲ್ಲಿ ಇಲ್ಲ, ಅದು ನಮ್ಮ ವೃತ್ತಿಗಳಿಂದ ನಾವು ಜೋಡಿಸ್ಕೊಂಡು ಇದೆ ಅಂತ ಹೇಳಿ ನಾವು ಇದೀವಿ ಅಂತ ಹೇಳಿ ನಮಗೆ ಹೇಳ್ತಾರೆ. ನಿಜವಾದ ಆನಂದ ಇದು ಆತ್ಮದ ಅನುಭವವೇ ಆತ್ಮಾನಂದ, ಅದು ಮಾತ್ರ ಶಾಶ್ವತವಾದಂತ ಅಂತ ಹೇಳಿ ನಮ್ಮಲ್ಲಿ ಹೇಳ್ತಾರೆ. ಸೊ ಇನ್ನು ಮುಂದೆ ಹೋದ್ರೆ ಮೇಡಮ್ ಒಂದ್ ನಿಮಿಷ, ನಂದು ಒಂದು ಇದಿದೆ. ಈಗ ನಮಗ್ ಗೊತ್ತಾಯ್ತಲ್ವಾ, ಆನಂದಮಯ ಕೋಶ ಸಂಪೂರ್ಣವಾಗಿ ವ್ಯಕ್ತ ಆಗೋದ್ರಿಂದ ಬೇರೆ ಎಲ್ಲಾ ಕೋಶಗಳು ಮಾಯ ಆಗತ್ತೆ ಅಂತ. ಸೊ ಇದನ್ನೇ ಯೂಸ್ ಮಾಡ್ಕೊಂಡು ನಾವು ಇನ್ನು ಹೆಚ್ಚು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡೋ ತರ ಮಾಡ್ಕೋಬಹುದಲ್ವಾ? ಈಗ ಒಂದೊಂದ್ಸಲ ಬೇಕು ಅಂತ ಕೈ ನೋವು, ಕಾಲ್ ನೋವು, ಅಲ್ಲಿ ನೋವು, ಇಲ್ಲಿ ನೋವು ಅಂತ ನಾವು ಕೆಲ್ಸ ಮಾಡಕ್ ಸೋಂಬೇರ್ತನದಿಂದ ಹಂಗ್ ಹೇಳ್ತಾ ಇರ್ತೀವೋ ಏನೋ. ಆದ್ರೆ ಕೆಲವು ತುಂಬಾ ಇಷ್ಟ ಪಟ್ಟಿರೋದಾದ್ರೆ ಯಾವ ನೋವಿದ್ರು ನಾವು ತಲೆ ಕೆಡಿಸ್ಕೊಳಲ್ಲ ಅಲ್ವಾ? ಸೊ ಆ ತರ ನಾವು ಅದನ್ನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡು ಇವಾಗ ಇರೋ ಜ್ಞಾನದಿಂದ ನಾವ್ ಇನ್ನೂ ಒಂದಷ್ಟು ಹೆಚ್ಚಾಗಿ ಮಾಡಬಹುದು ಅನ್ಸುತ್ತೆ ಅಲ್ವಾ ಮೇಡಮ್? ನೀ ಯಾವ್ದೇ ಕೆಲ್ಸ ಮಾಡಿದಾಗ ಇಷ್ಟಪಟ್ಟು ಮಾಡು, ಕಷ್ಟಪಟ್ಟು ಮಾಡ್ಬೇಡ ಅಂತ. ಅದಕ್ಕೆ ನಮ್ಗೆ ಒಂದು 3 ಜನ ಈ ಕಲ್ಲು ಕೆತ್ತನವರು ಉದಾಹರಣೆ ಕೊಟ್ಟಿದ್ದಾರೆ. ನಾವು ಒಂದು ದೇವಸ್ಥಾನದೊಳಗೆ 3 ಜನ ಕಲ್ಲು ಕೆತ್ತೋ ಕೆಲ್ಸ ಮಾಡ್ತಾರಲ್ಲ, ಮದುವೆ ಕೇಳಿದಾಗ ಏನ್ ಮಾಡೋದು, ಹೊಟ್ಟೆ ಪಾಡಿಗೆ ಈ ಕೆಲ್ಸ ಮಾಡ್ತಾ ಇದೀನಿ, ನಂಗೆ ಇಷ್ಟ ಇಲ್ಲ, ಆದ್ರೂ ಇದನ್ನ ಮಾಡ್ತಾ ಇದೀನಿ ಅಂತ ಹೇಳ್ತಾನೆ. ಇನ್ನೊಬ್ಬ ಒಂದ್ ಸ್ವಲ್ಪ ಸಂಬಳದ ಬಗ್ಗೆ ಅವನ ಕೃತಜ್ಞತೆ ಇರುತ್ತೆ, ಆದ್ರೂ ನಾನು ಇದನ್ನ ಒಂದು ಒಳ್ಳೆ ಕೆಲ್ಸ ಮಾಡ್ತಾ ಇದ್ದೀನಿ ಅಂತಾನೆ. ಆದ್ರೆ 3ನೇ ಅವನು ಏನ್ ಹೇಳ್ತಾನೆ, ನಾನು ಈ ಒಂದು ಕೆಲ್ಸ ಮಾಡೋದ್ರಿಂದ 100 ಜನಕ್ಕೆ ಸಂತೋಷ ಆಗತ್ತೆ ಇದರಿಂದ ಅಂತ ಹೇಳಿ ಅವನು ಏನ್ ಮಾಡ್ತಾನೆ, ಆ ಕೆತ್ತವನು ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾನೆ ಅವನು. ಹಾಗಾಗಿ ಆ 3 ನೀನ್ ಏನ್ ಆಗ್ತೀಯಾ, ಮೆಟ್ಟಲ್ ಆಗ್ತೀಯಾ, ದ್ವಾರ ಪಾಲಕ ಆಗ್ತೀಯಾ, ಅಥವಾ ನೀನ್ ಒಂದ್ ವಿಗ್ರಹ ಆಗ್ತೀಯಾ, ನೀನ್ ಏನ್ ಆಗ್ಬೇಕು ಅಂತ ಇದೆಯಾ ಅನ್ನೋದ್ರ ಮೇಲೆ ನಿನ್ನ ಕರ್ತವ್ಯಗಳು ಕೆಲಸಗಳು ನಡೆಯತ್ತೆ ಅಂತ ಹೇಳಿ ಅದನ್ನ ತುಂಬಾ ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. ಅದು ನಮ್ಮ ಉದ್ದೇಶ ಇವಾಗ ಏನಾಗಿದೆ, ಪೂರ್ಣವಾಗಿ ನಾವು ಒಂದು ಇದಾಗ್ಬೇಕಾಗಿದೆ, ವಿಗ್ರಹ ಆಗ್ಬೇಕಾಗಿದೆ. ಅದ್ರೊಳಗೆ ನಮ್ ಸ್ಥೂಲದಲ್ಲಿ ನಮ್ಗೆಲ್ಲ ಗೊತ್ತಾಗಿದೆ, ಸ್ಥೂಲದಲ್ಲಿ ನಮ್ಗೆ ಒಂದ್ ವಿಗ್ರಹ ಅದು ಏನು ಅಂತ ಗೊತ್ತಾಗಿದೆ. ಈ ಸೂಕ್ಷ್ಮದಲ್ಲಿ ಆ ಒಂದು ಅದಕ್ಕೆ ಒಂದು ಮೊನ್ನೆ ರಾಮನ ಪ್ರತಿಷ್ಠಾಪನೆ ಆದಾಗ ಅವನು ಚಿನ್ನದ ಇದ್ರೊಳಗೆ ಹೊಡಿತಾನಂತ ಲಾಸ್ಟ್ ಇದು
ಅವನಿಗೆ ಬೆಳ್ಳಿ ಇದ್ರೊಳಗೆ ಯಾತ್ರ ಹೆಂಗ್ ಹೊಡಿಬೇಕು, ಸುತ್ಕೆಯಲ್ಲಿ ಹೆಂಗ್ ಹೊಡಿಬೇಕು, ಆ ಚಿನ್ನದ ಒಂದು ಸಣ್ಣದ್ರೊಳಗೆ ಹೇಗ್ ಹೊಡಿಬೇಕು ಅನ್ನೋ ಒಂದು ಜ್ಞಾನ ಬಂದಿರತ್ತೆ ಅವನಿಗೆ. ನಾವು ಹಾಗೆ ಇಲ್ಲಿ ಪ್ರತಿ ಒಂದು ಇವ್ರು ಏನ್ ಹೇಳಕ್ ಹೊರಟಿದ್ದಾರೆ ಗುರುಜಿ, ನಮ್ಗೆ ಏನ್ ತಿಳಿಸಕ್ ಹೊರಟಿದ್ದಾರೆ ಅನ್ನುವಂಥದ್ದು ಸೂಕ್ಷ್ಮತೆ ಹತ್ತ ನಾವ್ ಇವಾಗ ಹೋಗ್ಬೇಕಾಗಿದೆ. ಇದು ನಾವ್ ಆಲ್ರೆಡಿ ಸಾಕಷ್ಟು ಕೇಳ್ಬಿಟ್ಟಿದ್ದೀವಿ. ನಾವೀಗ ಎಷ್ಟು ಕ್ಲಾಸಸ್ ನಾವಲ್ಲಿ ಬಂದ್ಬಿಟ್ಟಿದ್ವಿ. ತತ್ವಬೋಧದಿಂದ ಹಿಡಿದು ನಾವು ಇಲ್ಲಿವರೆಗೂ ಭಗವದ್ಗೀತೆ ಎಲ್ಲ ನಡೆಸಿ ಇವನ್ ನಾವು ರಮಣ ಮಹರ್ಷಿಗಳ ಉಪದೇಶ ಸಾರನು ಕೇಳಿದ್ವಿ. ಈಗ ಇದ್ರೊಳಗೂ ನಾವು ಸಾಕಷ್ಟು ಕೇಳಿದ್ದೀವಿ. ಮೊದಲೆಲ್ಲ ಇಂಟ್ರಡಕ್ಷನ್ ಆತ್ಮ ಅನಾತ್ಮ ಹೇಗ್ ಬೇರ್ಪಡಿಸ್ತಾರೆ ಎಷ್ಟು ಚೆನ್ನಾಗಿ ಹೇಳ್ಬಿಡ್ತಾರೆ ಅವರು. ಎರಡವೇ ನೀನು ಒಳ್ಳೇದು ಕೆಟ್ಟದ್ದು ಅನ್ನೋದು ನಿನ್ ಮನಸ್ಸಿನ ವೃತ್ತಿಗಳ ಅಂತಾನೆ ಹಿಂದಿನ ಒಂಥರ ಇದ್ರೊಳಗೆ ಹೇಳ್ತಾ ಇದ್ದಾರೆ ಅವರು. ಈ ಪಾಪ ಪುಣ್ಯ ನನಗೆ ಬಂತು ಹೋಯ್ತು ಅನ್ನೋದು ನಿನ್ನ ಮನಸ್ಸಿನ ವೃತ್ತಿಗಳೇ ಅಂತ ಹೇಳಿ. ಸೊ ಈ ವೃತ್ತಿಗಳಿಂದ ನಾನು ಹೊರಗೆ ಬರ್ಬೇಕಾಗಿದೆ. ಇವಾಗ ನಮಗೆ ಸ್ಪಷ್ಟತೆ ಬರ್ಬೇಕಾಗಿದೆ. ಈ ವೃತ್ತಿಗಳು ಏನು, ಇದನ್ನ ನನ್ ಹೇಗ್ ಬಾಧಿಸ್ತಾ ಇದೆ, ಈ ಬಾಧೆಯಿಂದ ಹೊರಗೆ ಬರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅನ್ನೋಂತ ಸೂಕ್ಷ್ಮತೆಗೆ ನಾವಿವಾಗ ಹೋಗುವಂಥದ್ದು. ಇವಾಗ ಪ್ರತಿ ಒಂದು ಟಾಕಲ್ಲೂ ಗುರುಜಿಲಿ ಆ ಸೂಕ್ಷ್ಮ ಏನಿದೆ ಅಂತ ಚಿಂತನೆ ತಂದಾಗ ನಮಗೆ ಅದು ಕರೆಕ್ಟಾಗಿ ಬೆಳಕು ಬೀಳುತ್ತೆ. ಸೊ ಹಾಗಾಗಿ ನಾವು ಇವಾಗ ಆ ಚಿಂತನೆಗೆ ಹೋಗೋಣ. ನಿಮ್ಗೆಲ್ಲರಿಗೂ ಎಲ್ಲಾ ವಿಷಯ ಗೊತ್ತಿದೆ ಅಲ್ವಾ ರಚಿತಾ? ನಮ್ಗೆಲ್ಲರಿಗೂ ಸ್ಥೂಲದಲ್ಲಿ ಕೆಲವೊಂದು ಸೂಕ್ಷ್ಮದಲ್ಲ ನಮ್ಗೆ ಗೊತ್ತಾಗಿದೆ ನಮ್ಗೆ. ಹಾಗಾಗಿ ನಾವು ಇವಾಗ ಮುಂದೆ ಹೋಗೋಣ. ಮತ್ತೆ ಇಲ್ಲಿ ಇನ್ನೂ ಒಂದು ಒಳ್ಳೊಳ್ಳೇದಿದೆ ನಮ್ಮ ಮನೋಮಯ ಕೋಶದಲ್ಲಿ, ಮನೋಮಯ ಅಲ್ಲ ಆನಂದಮಯ ಕೋಶದಲ್ಲಿ. ಬಟ್ ಸ್ಟೋರಿ ತುಂಬಾ ರಿಲೆವೆಂಟ್ ಆಗಿತ್ತು ಮೇಡಮ್ ನೀವ್ ಹೇಳಿದ್ದು. ಆ ಭಾವನೆ ಅದು ಪ್ರತಿ ಕ್ಷಣನೂ ಇರ್ಬೇಕು ನಮ್ಗೆ. ನಾನ್ ಮಾಡೋದ್ರಿಂದ ಲೋಕ ಕಲ್ಯಾಣ ಆಗತ್ತೆ ಅನ್ನೋ ಒಂದು ಭಾವನೆ. ಸೊ ಅದ್ ಚೆನ್ನಾಗಿದೆ. ಇಷ್ಟಪಟ್ಟು ಕೆಲ್ಸ ಮಾಡ್ಬೇಕು ಅನ್ನೋದು ಅದೇ ರೀಸನ್. ಆನಂದಮಯ ಕೋಶ ತೆಕ್ಕೊಳತ್ತ ಅವಾಗ ಓಪನ್ ಆಗತ್ತೆ. ಈಗ ನಮ್ಮನ್ನ ನಾವೇ ಕೆತ್ಕೋಬೇಕಾಗಿದೆ ಇವಾಗ. ನಮ್ಮನ್ನ ನಾವು ಕೆತ್ಕೊಂಡು ನಮ್ಮ ಸ್ವಸ್ವರೂಪಗೆ ಹೋಗ್ಬೇಕಂದ್ರೆ ನಮ್ಮನ್ನ ನಾವೇ ಎಲ್ಲ ಕೆತ್ಕೊಳ್ಬೇಕು. ಅದನ್ನ ಮಾಡ್ಬೇಕಂದ್ರೆ ಎಲ್ಲ ಒಂದೊಂದೇ ಎಲ್ಲ ಹೋಗ್ತಾ ಇರ್ಬೇಕು. ಅವ್ರಲ್ಲಿಗೆ ಬೇಡದಿರೋದ್ನೆಲ್ಲ ಒಂದು ವಿಗ್ರಹ, ಒಂದ್ ಕಲ್ಲಿರುತ್ತೆ ಅದ್ರೊಳಗೆ ಅವನು ಏನ್ ಮಾಡ್ತಾನೆ, ಫಸ್ಟ್ ಒಂದು ಡ್ರಾಯಿಂಗ್ ಹಾಕೊಂಡ್ಬಿಡ್ತಾನೆ, ಎಲ್ಲ ತೆಗ್ದು ಬೇರ್ಪಡಿಸ್ತಾ ಬರ್ತಾನೆ. ಆಮೇಲೆ ಒಂದೊಂದೇ ಸೂಕ್ಷ್ಮದಲ್ಲಿ ಕೆತ್ತುತ್ತಾ ಬರ್ತಾನೆ. ಸೊ ಹಾಗೆ ನಾವು ಇವಾಗ ನಾವು ಅನಾತ್ಮದ ದೇಹ ಮನಸ್ಸು ಬುದ್ಧಿ ಎಲ್ಲ ಒಂದೊಂದೇ ತೆಗೆದು ಪಕ್ಕಕ್ಕೆ ಇಟ್ಟಿದೀವಿ ನಾವು ಇವಾಗ. ಅಂದ್ರೆ ಅದನ್ನ ಯಾವಾಗ ನಾವು ಅದನ್ನ ಅನಾತ್ಮ ಅಂತ ಅನ್ಕೊಂಡಿದೀವಲ್ಲ, ಅದೆಲ್ಲವೂ ಆತ್ಮವೇ ಅಂತ ಒಂದ್ ತರ್ಬೇಕು ಫಸ್ಟ್ಗೆ, ಮತ್ತೆ ಕೊನೆಗೆ ಫಸ್ಟ್ ಬೇರೆ ಮಾಡುವಂಥದ್ದು. ಆಮೇಲೆ ಇವೆಲ್ಲವೂ ಒಂದೇ. ಯಾಕೆ ಅಂದ್ರೆ ಎಲ್ಲವೂ ನಡೀತಾ ಇರೋದ ಆತ್ಮದ ಬೆಳಕಿನಲ್ಲಿ ಎಲ್ಲ ನಡೀತಾ ಇರೋದಷ್ಟೇ ಹೊರತು ಈ ಜಡಕ್ಕೆ ಚೈತನ್ಯ ಬಂದಿರೋದು ಸಹಿತ ಆತ್ಮನ ಬೆಳಕಿನಲ್ಲಿ ಅನ್ನುವಂಥದ್ದು ನಂಗೆ ಬಂದಾಗ ಎಲ್ಲವೂ ಆತ್ಮವೇ ಆಗ್ಬಿಟ್ಟಿರತ್ತೆ ಅಲ್ವಾ. ಅದ್ ಬೇರೆ ಆಗದೇ ಇಲ್ವಲ್ಲ ಅಲ್ಲಿಂದ ನಡೆದಾಗ. ಅದಕ್ಕೆ ಹೇಳ್ತಾರೆ ಆತ್ಮವನೇಕೆ ಅಲ್ಲೋದ ಒಂದ್ ಚೆನ್ನಾಗಿ ಹೇಳ್ತಾರಲ್ಲ, ಉಸಿರಲ್ಲಿ ಉಸಿರಿರೋನು ಅವನೇ, ಕೇಳುವವನು ಅವನೇ, ಮಾತಾಡುವನು ಅವನೇ, ರುಚಿಸುವವನು ಅವನೇ, ಸ್ಪರ್ಶಿಸೋನು ಅವನೇ, ಎಲ್ಲವೂ ಆತ್ಮವೇ ಅನ್ನುವಂಥದ್ದು ನಮ್ಮಲ್ಲಿ ಸಂಸ್ಕೃತ ಪದ್ಯ ಸದ್ಯ ಕೇಳಕ್ ನಾಲ್ಕ ಬರ್ತಾ ಇಲ್ಲ ನಂಗೆ. ಆತ್ಮನೇ ವದಸ್ತವ್ಯ ಆ ತರ ಒಂದು ಇದೆ ಅದು. ಸೊ ಎಲ್ಲವೂ ಅದು ಅನ್ನೋಂಥದ್ದು ಸೂಕ್ಷ್ಮ. ಅದು ಫಸ್ಟ್ ನಾವೇನ್ಕೊಬಿಡಿ ಈಗ ದೇಹ ಅಲ್ಲ, ಮನ್ಸಲ್ಲ, ಬುದ್ಧಿ ಅಲ್ಲ ಅಂತೆಲ್ಲ ಹೇಳಿದ್ವಿ. ಮತ್ತೆ ಹೆಂಗಿದೆಲ್ಲ ಇದು, ಮತ್ತೆ ಏನಿದು ಅಂತ ಬಂದಾಗ ಎಲ್ಲವೂ ಅದೇ. ಅದಕ್ಕೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ತಂದಿಟ್ಬಿಡ್ತಾರೆ. ಈ ಪ್ರಪಂಚನ ನಾವೇನ್ ಹೇಳ್ತೀವಿ, ಏನು ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಹೇಳ್ತೀವಿ. ಆಮೇಲೆ ನಾವ್ ಹೇಳ್ತೀವಿ ಎಲ್ಲವೂ ಬ್ರಹ್ಮನೇ, ಅದು ಸತ್ಯನೇ ಅಂತ ಆಗ್ಬಿಡುತ್ತೆ. ಅಸ್ಥಿ ಭಾತ್ ಎರಡು ಬಂದಾಗ, ನನ್ಗೆ ಎರಡು ಸಚ್ಚಿತ್ ಅಂತ ಬಂದಾಗ ನಮ್ಗೆ ಎಲ್ಲವೂ ಒಂದಾಗಿ ಬಂದ್ಬಿಡತ್ತೆ ಅಂತ ಹೇಳಿ. ಇಲ್ಲ ಅದನ್ನ ಏನ್ ನಡೆಯೋದಿಲ್ಲ ಅಲ್ವಾ ಇವಾಗ. ಹಾಗೆ ನಾವು ಆ ಸೂಕ್ಷ್ಮ ಆಗಿ ಹೋಗ್ಬೇಕು. ಇವಾಗ ನಮ್ಗೆ ಕಾಂತಿ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಯಾವುದು ಪ್ರಿಯ, ಯಾವುದು ಮೋದ, ಯಾವುದು ಪ್ರಮೋದ ಅಂತ ಹೇಳಿ. ಪ್ರಿಯ, ಮೋದ, ಪ್ರಮೋದ ಇದು ಒಂದು ಲೆವೆಲ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಬೋದು, ಅಥವಾ ಆನಂದ ಅಂತ ಅನ್ಬೋದು. ಏನು ಪ್ರಿಯ, ನಮ್ಗೆ ಇವಾಗ ಈ ಕ್ಲಾಸ್ಗಳಿಗೆ ಅಥವಾ ಗುರುಜಿ ಹತ್ರ ಬರಕ್ ಮುಂಚೆ ನಮ್ಗೇನು ಪ್ರಿಯ,
ಏನು ಒಂದು ವಸ್ತುವನ್ನ ನೋಡಿದ್ರೆ ಅಥವಾ ಯಾರೋ ಫ್ರೆಂಡ್ ಸಿಕ್ಕಿದ್ರಪ್ಪ ಸಂತೋಷವಾಗಿ ಮಾತಾಡಿದ್ವಿ ಅದೇ ಪ್ರಿಯ, ಅಥವಾ ಒಂದು ಯಾವ್ದೋ ಫ್ರೆಂಡ್ ಜೊತೆಗೆ ಹೋಟ್ಲಿಗೆ ಹೋದ್ವಿ ಅದ್ ತಿಂದ್ವಿ ಅದೇ ಸಂತೋಷ ಕೊಡತ್ತೆ, ಅದೇ ನಮ್ಗೆ ಆನಂದ ಅಂತ ಅನ್ನೋ ಲೆವೆಲ್ ಅಲ್ಲಿ ಇದ್ವಿ. ಅದು ಬಿಟ್ರೆ ಇನ್ನೇನಿಲ್ಲ. ನಮ್ಗೆ ಏನೋ ಬೇಜಾರಾದ್ರೆ ಆ ಬೇಜಾರು ಅಥವಾ ಒಂದು ಕಷ್ಟ ಸನ್ನಿವೇಶ ಬಂದು ಅದು ಹೊಟ್ಟೋದ್ರೆ ಅದೇ ಒಂದು ಸಂತೋಷ ನಮ್ಗೆ ಅಥವಾ ಅದೇ ಆನಂದ ಅಂತನೋ ಒಂದು ಲೆವೆಲ್ ಅಲ್ಲಿ ಇದ್ವಿ. ಆಮೇಲೆ ಗುರುಜಿ ಬಂದ ಮೇಲೆ ಏನಾಯ್ತು ಅಂತಂದ್ರೆ ಇದು ತಾತ್ಕಾಲಿಕ ಅಷ್ಟೇ ಅಂತ ಅನ್ನೋದು ಗೊತ್ತಾಗ್ತಾ ಬಂತು. ಸೊ ತಾತ್ಕಾಲಿಕ ಅಂತ ಅನ್ನೋದು ಅದು ಐಡಿಯಾನೇ ಇಲ್ಲದೆ ಇದ್ದಿದ್ದರಿಂದ ನಮ್ಗೆ ನಮ್ಗೆ ಒಂಥರ ರೊಟೀನ್ ಇಂದ ಒಂದು ಸಂತೋಷ ಅನ್ನೋದು ಒಂದೇನೋ ಸಿಕ್ಕತ್ತ, ಒಂದು ಎಲಿಮೆಂಟ್ ಆಫ್ ಹ್ಯಾಪಿನೆಸ್ ಅಂತ ಹೇಳ್ಬೋದು. ಅದ್ ಸಿಕ್ಕಿದಾಗ ಅದೇ ಪರ್ಮನೆಂಟ್ ಅಪ್ಪ ಅಂತ ಅನ್ನೋ ತರ ಇತ್ತಿತ್ತು. ಸೊ ಮೋದ ಅಂದ್ರೆ ಏನು ಅಂದ್ರೆ ನಾನು ಇವಾಗ ಒಂದು ವಸ್ತು ಬೇಕು, ಇವಾಗ ಹೋಟ್ಲಿಗೆ ಹೋಗ್ಬೇಕು ಅಂದ್ರೆ ಹೋಟ್ಲಿಗೆ ಹೋಗ್ತೀನಲ್ಲ ನಾನು, ಅದು ಸಿಕ್ತು ನನ್ಗೆ ಆ ವಸ್ತು, ಹೋಗ್ಬೇಕು ಅನ್ಕೊಂಡ್ರೆ ಅದ್ರ ಕೆಲಸ ನಡೀತು. ಅದೇ ಮೈಂಡ್ ಇಸ್ ಗೆಟಿಂಗ್ ಸ್ಯಾಟಿಸ್ಫೈಡ್, ದಿ ಥಾಟ್ಸ್ ಆರ್ ಗೆಟಿಂಗ್ ಸ್ಯಾಟಿಸ್ಫೈಡ್. ಸೊ ಏನಾಯ್ತು, ನಾನು ಅನ್ಕೊಂಡಿದ್ದು ನೆರವೇರ್ತು. ಇವಾಗ ಊರ್ಗ್ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು, ನಾ ಅನ್ಕೊಂಡೆ, ಅದು ಹೋದಾಗ ಅದೇನಾಯ್ತು, ಅಲ್ಲಿ ಸ್ಯಾಟಿಸ್ಫೈ ಆಯ್ತು, ಅದು ಮೋದ ಆಯ್ತದು. ಸೊ ಈಗ ಪ್ರಮೋದ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅನುಭವಿಸೋದು. ಅದು ಅನುಭವಿಸೋದು ಏನು, ಇವಾಗ ನಾನು ಟ್ರಿಪ್ ಹೋದಾಗ ನಾನು ಅಲ್ಲಿ ಒಂದ್ ದೇವಸ್ಥಾನ ಇರ್ಬೋದು ಅಥವಾ ಬೀಚೇ ಇರ್ಬೋದು, ಏನೇ ಇರ್ಬೋದು, ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀನಲ್ಲ, ಆ ಒಂದು ಅನುಭವ ಏನಿರತ್ತೋ ಅದನ್ನ ಪ್ರಮೋದ ಅಂತ ಹೇಳ್ಬೋದು. ಅವ್ರು ಕಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕಾರ್ ನೋಡ್ತೀನಿ, ಈ ಕಾರ್ ತುಂಬಾ ಚೆನ್ನಾಗಿದೆ ಅಂತ ಅನ್ನೋದು ಪ್ರಿಯ. ಆಮೇಲೆ ಮೋದ ಏನಪ್ಪಾ ಅಂದ್ರೆ ನನಗಿದ್ ಬೇಕು, ಪೊಸೆಷನ್. ಸೊ ಅದು ಮೋದ ಆಗತ್ತೆ. ಆಮೇಲೆ ನಾನ್ ಡ್ರೈವ್ ಮಾಡ್ಬೇಕು ಅದೇ ಕಾರಲ್ಲಿ ಅಂತ ಡ್ರೈವ್ ಮಾಡ್ತಾ ಇದ್ದಿದ್ದ ಎಕ್ಸ್ಪೀರಿಯನ್ಸ್ ಪ್ರಮೋದ ಆಗತ್ತೆ. ಇದು ಯಾವ್ದಕ್ಕೆ ನಮಗ್ ಮುಖ್ಯ ಅಂತಂದ್ರೆ, ಆತ್ಮ ಅನ್ನೋದು ಏನು, ನೋಡ್ತಾ ಇರೋ ವಸ್ತು, ಆ ವಸ್ತುಗಳಿಲ್ಲ, ನಾನ್ ನೋಡ್ತಾ ಇದ್ದೀನಿ ಅಂತ ಬರುತ್ತಿಲ್ಲಿ. ಸೊ ನಾನು ಅಂತ ಅನ್ನೋದು ಅಲ್ಲ ಅಂತ ಅನ್ನೋದು ಒಂದು ನಮ್ಗೆ ಒಂದು ಜ್ಞಾನ ಬರ್ಬೇಕು, ಆ ಜ್ಞಾನ ಹೋಗ್ಬೇಕು, ಜ್ಞಾನ ಬರ್ಬೇಕು. ಸೊ ಇದು ಆ ವಸ್ತುನು ಆತ್ಮನೇ, ನಾನು ಆತ್ಮನೇ ಅಂತ ಅನ್ನೋದು ಬರ್ಬೇಕು. ಇದು ಎಲ್ಲಾನು ಆತ್ಮನೇ ಅಂತ ನೋಡೋದು ಮೋದ ಪ್ರಮೋದ ಎರಡು ಆಗೋಗುತ್ತೆ. ಅದು ಆತ್ಮ, ನಾನು ಆತ್ಮ ಅನ್ನೋದು ಮೋದ ಅಂದ್ರೆ ಬೇರೆ ಅಂತ ನೋಡ್ತಾ ಇರ್ತೀವಿ. ಇವಾಗ ನಿಮ್ಮಲ್ಲೂ ಆತ್ಮ ನಮ್ಮಲ್ಲೂ ಆತ್ಮ ಇದೆ ಅಂತ ಅನ್ಕೊಂಡಾಗ ಬೇರೆ ಬೇರೆ ದ್ವೈತ ಇರತ್ತೆ. ಅದೇ ಎಲ್ಲಾನು ಒಂದೇ ಆತ್ಮ ಅಂತ ಅಂದಾಗ ಪ್ರಮೋದ ಅಂದ್ರೆ ಆನಂದ, ಏನು ವ್ಯತ್ಯಾಸಗಳೇ ಇರಲ್ಲ, ನಮಗೆ ಭಾವನೆಗಳಲ್ಲಿ ವ್ಯತ್ಯಾಸ ಇರಲ್ಲ. ಇವಾಗ ನಾನು ಅಂತ ನೋಡ್ತಿದ್ದಾಗ, ನಾನು ಅಂದ್ರೆ ಈಗೋ ಐಡಿನ ನೋಡ್ತಿದ್ದಾಗ ಎಲ್ಲ ವ್ಯತ್ಯಾಸಗಳು ವಿಭಿನ್ನವಾಗಿರುತ್ತೆ. ಆದ್ರೆ ಎಲ್ಲಾ ಒಂದೇ ಅಂದ್ರೆ ಥ್ರೂ ಆತ್ಮ ನೋಡಿದಾಗ ಎಲ್ಲ ಸಂತೋಷವಾದ ಜೀವಿಗಳೇ, ಎಲ್ಲರೂ ಸಂತೋಷವಾಗಿ ಇರೋದು ಅನ್ನೋದು ಬರುತ್ತೆ. ದುಃಖ ಅನ್ನೋದು ಇರೋದೇ ಇಲ್ಲ ಅಂತ ಇದರಿಂದ ಅರ್ಥ ಮಾಡ್ಕೋಬಹುದು. ಹಾ, ಸೊ ಇಲ್ಲಿ ನಮ್ಮ ಇನ್ನೂ ಒಂದು ಸಣ್ಣ ಸೂಕ್ಷ್ಮನ ನಾವು ಗಮನಿಸ್ಬೋದಾಗತ್ತೆ. ಈ ಕಾರಿನ ಉದಾಹರಣೆ ಗುರೂಜಿ ಹೇಳ್ತಾ ಇದ್ದಾರೆ. ಈ ಕಾರು ಉದಾಹರಣೆ ಅಂದಾಗ ಅದು ನಾನು ವಸ್ತುಗಳಲ್ಲಿ ಜೋಡಿಸ್ಕೊಂಡಿದ್ದೀನಿ ನಾನು. ಸೊ ನನಗೆ ವಸ್ತು ಜೋಡಿಸ್ಕೊಂಡು ನನಗೆ ಇದು ಪ್ರಿಯ ಆಯ್ತು, ಇದರಿಂದ ನನಗೆ ಮೋದ ಸಿಕ್ತು, ಇದರಿಂದ ಪ್ರಮೋದ ಆಯ್ತು ಅಂತ ನಾವು ಆ ವೃತ್ತಿಗಳ ಜೊತೆ ಜೋಡಿಸ್ಕೊಂಡು ನಾವು ಅದನ್ನ ನೋಡ್ತಾ ಇದ್ದೀವಿ. ಅದೇನ್ರೆ ಹಿಂದೆ ಇರೋದು, ನನಗೆ ಹಿಂದೆ ನಾವು ದುಃಖ ವಿವೇಕದಲ್ಲಿ ಒಂದು ನೋಡಿದ್ದೀವಿ, ಅಸ್ತಿ ಭಾತಿ ಪ್ರಿಯಂ ನಾಮ ರೂಪಂ ಅಂತ ಹೇಳಿ. ಸೊ ನಾವು ಇಲ್ಲಿ ಎಕ್ಸಿಸ್ಟೆಂಟ್ ಕಾನ್ಸಿಡೆನ್ಸ್ ಎರಡು ಬಿಟ್ಬಿಟ್ವಿ ನಾವಿಲ್ಲಿ. ಏನದು ಇರುವು ಮತ್ತೆ ಅರಿವು ಎರಡು ಬಿಟ್ಬಿಟ್ವು, ನಾವು ಪ್ರಿಯಂ ಅಂತ ಇಟ್ಕೊಂಡ್ಬಿಟ್ವಿ. ನಾಮರೂಪಗಳ ಜೊತೆ ನಾನು ಕಾರನ್ನ ಎಲ್ಲಾ ಜೊತೆ ಜೋಡಿಸ್ಕೊಂಡು ನನಗೆ ಇದರಿಂದ ತುಂಬಾ ಆನಂದ ಆಯಿತು ಅಂತ ಹೇಳಿ ನಾವು ಇದು ಮಾಡ್ತೀವಿ. ಆಗ ಅದನ್ನ ಹೇಳ್ತಾರೆ, ಇದು ಸಹಿತ ಒಂದು ಮನಸ್ಸಿನ ವೃತ್ತಿಗಳು, ಇದು ಸಹಿತ ಇದಲ್ಲ, ನನ್ನ ಸ್ವರೂಪ ಅಲ್ಲ ಅಂತ ಹೇಳಿ ಮತ್ತೆ ಹೇಳ್ತಾರೆ. ಆತ್ಮನ ಆನಂದ ಪ್ರತಿಫಲನದಿಂದ ಮಾತ್ರ ಇದು ನನಗೆ ಸಿಕ್ಕಿರೋ ಅಂಥದ್ದು, ಇದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇನ್ನು ಒಂದು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈ ಆತ್ಮನ ಆನಂದ ಅಂತ ಹೇಳ್ತೀವಿ, ಅದರೊಳಗೆ ನನ್ನ ವ್ಯಕ್ತಿತ್ವ ಏನಾಗುತ್ತೆ, ಇದು ಆಲ್ರೆಡಿ ರಜಿತಾ ವಿವರಿಸಿದ್ದಾರೆ. ಅದನ್ನ ಇನ್ನೊಂದ್ಸಲಿ ನಾವು ಮತ್ತೆ ಹೋಗ್ತಾ ಇದ್ದೀವಿ. ನನ್ನ ವ್ಯಕ್ತಿತ್ವ ಈ ಆನಂದ ಸಿಕ್ಕಾಗ ಏನಾಗತ್ತೆ ಅಂತ ಹೇಳಿ ಅದು ಒಂದು ಉದಾಹರಣೆಯೊಂದಿಗೆ ನಮ್ಗೆ ಹೇಳ್ತಾ ಇದ್ದಾರೆ. ಅದು ಒಂದು ಹೆಂಗಸಿದ ಉದಾಹರಣೆ ಇದೆ ಅಂತ ಹೇಳಿ, ಅದನ್ನ ನಮ್ಗೆ ರಜಿತಾ ಹೇಳ್ತೀರಾ? ಹಾ ಮೇಡಮ್, ಒಂದ್ ನಿಮಿಷ.
ಪ್ರಿಯಾದ ಬಗ್ಗೆ ಅಲ್ವಾ ಮೇಡಮ್? ಪ್ರಿಯಾ ಅದೇ ಒಬ್ಬ ಹೆಂಗ್ಸು ಹೇಗೆ ಹೆರಿಗೆ ನೋವನ್ನ ಅದು ನಮ್ಮ ಅನುಭವಿಸಿ ಪರ್ಸನಾಲಿಟಿ ಹೇಗೆ 3 ಹಂತದಲ್ಲಿ ಯಾವ್ದೇ ಹೆಂಗ್ ಬದಲಾವಣೆ ಆಗತ್ತೆ ಅಂತ. ಹಾ ಅದೇ ಅನ್ನಮಯ ಕೋಶ. ಇವಾಗ ನಾ ಹೇಳ್ತಾ ಇರೋದ್ ಕರೆಕ್ಟ್ ಅಲ್ವಾ ಮೇಡಮ್? ಅಂದ್ರೆ ಅವ್ರಿಗೆ ದೇಹದ ಬಗ್ಗೆ ಗಮನ ಜಾಸ್ತಿ ಇರತ್ತೆ ಫಸ್ಟ್. ಲೇಬರ್ ವಾರ್ಡ್ ಅಲ್ಲಿ ಎಲ್ಲರಿಗೂ ಇದು ಅನುಭವ ಆಗಿರತ್ತೆ. ಅಂದ್ರೆ ಅನ್ನಮಯ ಕೋಶದ ಬಗ್ಗೆ. ಮತ್ತೆ ಆ ಮಗು ಹುಟ್ಟಿದ ತಕ್ಷಣ, ಆ ಮಗುನ ನೋಡಿದ ತಕ್ಷಣ ಇದೆಲ್ಲ ನಾವು ಅನುಭವಿಸಿರ್ತೀವಿ ಎಲ್ಲರೂ. ಸೊ ಆ ಆನಂದದಲ್ಲಿ ದೇಹದ ಎಲ್ಲ ನೋವನ್ನು ಮರ್ತ್ ಹೋಗ್ತೀವಿ. ಸೊ ಅವಾಗ ಎಲ್ಲಾ ಕೋಶಗಳು ಸೂಕ್ಷ್ಮ ರೂಪಕ್ಕೆ ಹೋಗುತ್ತೆ. ಸೊ ಆಗ ಈ ತರ ಆಗೋದಕ್ಕೆ ಅವ್ಯಕ್ತ ರೂಪ ಅಂತ ಹೇಳ್ತಾರೆ. ಸೊ ಅದಕ್ಕೆ ಆನಂದಮಯ ಕೋಶಕ್ಕೆ ಕಾರಣ ಶರೀರ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ. ಸೊ ಈ ಕಾರಣ ಶರೀರ ಬಂದಾಗ ಕರೆಕ್ಟ್ ಅಲ್ವಾ ಮೇಡಮ್? ನೀವ್ ಕೇಳಿದ್ದು ಪ್ರಶ್ನೆ ಹೇಳ್ತಿದ್ದೀನ ಪರ್ಸನಾಲಿಟಿ ಬಗ್ಗೆ ಮರ್ತೋಗತ್ತೆ ಅಂತ ಅದ? ಹಾ. ಸೊ ಹೇಗೆ ಸೊ ಆಗ ಕಾರಣ ಶರೀರ ಬಂದಾಗ ಏನಾಗತ್ತೆ ಅಂದ್ರೆ ಎಚ್ಚರದಲ್ಲಿ ಬುದ್ಧಿ ಕೆಲಸ ಮಾಡತ್ತೆ. ಸೊ ಬುದ್ಧಿ ಕೆಲಸ ಮಾಡಿದಾಗ ನಮ್ಗೆ ಅಹಂಕಾರ ಅನ್ನೋದು ಇರುತ್ತೆ. ನಾನು ಮತ್ತೆ ಪ್ರಪಂಚ, ನಾನು ಮತ್ತೆ ಈಶ್ವರ, ಇದೆಲ್ಲ ಇರುತ್ತೆ. ಯಾವಾಗ ಎಲ್ಲಾ ಕೋಶಗಳು ಸೂಕ್ಷ್ಮ ರೂಪಕ್ಕೆ ಹೋಗ್ಬಿಡತ್ತೋ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅವೆಲ್ಲಾನು, ಅಹಂಕಾರ ಕೂಡ ಸೂಕ್ಷ್ಮ ರೂಪಕ್ಕೆ ಹೋಗುತ್ತೆ. ಆಗ ಪ್ರಪಂಚ ಕೂಡ ಸೂಕ್ಷ್ಮ ರೂಪಕ್ಕೆ ಹೋಗಿರತ್ತಲ್ಲ. ಮತ್ತೆ ಈ ಪ್ರಪಂಚ ಮತ್ತೆ ಅಹಂಕಾರ ಸೂಕ್ಷ್ಮ ರೂಪಕ್ಕೆ ಹೋದಾಗ ಅಲ್ಲಿ ದ್ವೈತ ಅನ್ನೋದು ಇರೋದಿಲ್ಲ. ಆಗ ನಮಗೆ ನಾನು ಮತ್ತೆ ಪ್ರಪಂಚ ಅನ್ನೋದು ಆ ಖಂಡ, ಆ ಭಾಗ ಅಂತ ಸಪರೇಷನ್ ಏನ್ ಮಾಡಿರ್ತೀವಿ ಅದು ಇರೋದಿಲ್ಲ. ಸೊ ಆ ಭಾಗ ಇಲ್ದೇ ಇದ್ದಾಗ ಅದು ಅಖಂಡ. ಎಲ್ಲಿ ಅಖಂಡ, ಇವಾಗ ಇವ್ರು ಹೇಳಿದಂಗೆ ನಮ್ಮ ಕಾಂತಿಜಿ ಹೇಳಿದ್ರಲ್ಲ, ಸೊ ಎಲ್ಲಿ ದ್ವೈತ ಇರಲ್ವೋ, ನಾನು ಅವರು ಬೇರೆ ಅಲ್ಲ ಅನ್ನೋದು ಗೊತ್ತಾದ್ರೆ ನಮ್ಗೆ ಆ ಬೇರೆ ದ್ವೈತ ಭಾವನೆ ಇರಲ್ವೋ, ಎಲ್ಲಿ ಅದ್ವೈತನೋ ಅಲ್ಲಿ ಆನಂದ ಇರತ್ತೆ. ಸೊ ಆಗ ಮನಸ್ಸು ಶಾಂತವಾಗತ್ತೆ. ಬೇರೆ ಇಲ್ಲ ಅಂತ ಗೊತ್ತಾದಾಗ ನನ್ನ ಮನಸ್ಸು ಶಾಂತವಾಗತ್ತೆ. ಸೊ ಶಾಂತವಾದ ಮನಸ್ಸಲ್ಲಿ ಆನಂದ ಸಂಪೂರ್ಣವಾಗಿ ವ್ಯಕ್ತ ಆಗತ್ತೆ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಅಷ್ಟೇನಾ ಮೇಡಮ್? ಇನ್ನೇನಾದ್ರು ಇದೆಯಾ? ಹೇಳಿ ಚೆನ್ನಾಗಿದೆ. ಅದು ಪ್ರಪಂಚ ಮತ್ತು ಅಹಂಕಾರ ಸಿಕ್ಕಿದಾಗ ಸೂಕ್ಷ್ಮ ರೂಪ, ಅಲ್ಲಿ ಯಾವುದೇ ದ್ವೈತ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಟೆಕ್ನಿಕಲ್ ಕಾನ್ಸೆಪ್ಟ್. 3 ಸೇರಿದಾಗ ಅಖಂಡ ಮತ್ತೆ ಖಂಡ, ನಾನು ಮತ್ತೆ ಪ್ರಪಂಚ ಅಂತ 2 ಬೇರೆ ಮಾಡ್ಕೊಂಡಾಗ ದ್ವೈತ ಬರುತ್ತೆ. ನಾವು ಎಲ್ಲವೂ ಒಂದೇ ಅಂತಂದಾಗ ನಾನ್ ಬೇರೆ ಅಲ್ಲ, ಪ್ರಪಂಚ ಬೇರೆ ಅಲ್ಲ, ಈಶ್ವರ 3 ಬೇರೆ ಅಲ್ಲ ಅಂತ ಭಾಗಗಳು ಇಲ್ಲ ಅಂತಂದಾಗ ನಾವು ಅಖಂಡ ಅದ್ವೈತದಲ್ಲಿ ನಿಲ್ತೀವಿ. ಅದನ್ನೇ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದು. ನಮ್ಗೆ ಎಲ್ಲವೂ ಅಂದ್ರೆ ಇಲ್ಲಿ ನಾವು ಮತ್ತೆ ಇನ್ನೊಂದು ನಮ್ಮ ಇವರು ಕಲ್ಯಾಣಿ ಮೇಡಮ್ ಅವರೇ ಹೇಳ್ತಾರೆ, ಈಗ 2 ಹೇಳ್ತಾರಲ್ಲ, ಆನಂದಮಯ ಕೋಶ, ತಮಸ್ಸು ಇದೆ ಅಂತ. ಹಾಗೆ ಶಕ್ತಿ 2 ಶಕ್ತಿಗಳಿದೆ ಅಂತ ಹೇಳಿ ಮಾಯೆಯಲ್ಲಿ, ಅದನ್ನು ಒಂಚೂರು ಹೇಳಿ ನೀವು. ಇದು ತುಂಬಾ ಹಳೆ ವಿಷಯಗಳು, ಆದ್ರೆ ಇನ್ನೊಂದ್ಸಲಿ ಅದನ್ನೇ ಮತ್ತೆ ಹೇಳ್ತಾ ಇದೀವಿ ಅಷ್ಟೇ. ಅದೇ ತಮಸ್ಸು ಅಂದ್ರೆ ಅದೇ ಮಾಯೆಗೆ ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಅಂತ 2 ಶಕ್ತಿಗಳಿದೆ. ಅದೇ ನಾನು ಯಾರು ಅಂತ ಮರೆ ಮಾಡ್ಕೊಳ್ಳೋದು, ನಾನು ಆತ್ಮ, ನಾನು ಬ್ರಹ್ಮ ಅಂತ ನಾವು ಮರೆಯೋದು, ಇದು ಆವರಣ ಶಕ್ತಿ. ವಿಕ್ಷೇಪ ಅಂದ್ರೆ ನಾನು ಯಾರು ಅಂತ ತಪ್ಪಾಗಿ ತಿಳ್ಕೊಳ್ಳೋದು. ಈಗ ದೇಹ, ಮನಸ್ಸು, ಬುದ್ಧಿ ನಾನು ಅಂತ ತಪ್ಪಾಗಿ ತಿಳ್ಕೊಳ್ಳೋದು ವಿಕ್ಷೇಪ. ಈ ಗಾಢನಿದೆಯಲ್ಲಿ ಆವರಣ ಇದೆ, ನಾನು ಯಾರು ಅಂತ ಗೊತ್ತಿಲ್ಲ. ಅಲ್ಲಿ ನಾನು ದೇಹ ಅಂತ ಕಲ್ಪನೆನೂ ಇಲ್ಲ, ಪ್ರಪಂಚ ಕಲ್ಪನೆನೂ ಇಲ್ಲ, ಆದ್ರೆ ಆವರಣ ಮಾತ್ರ ಇದೆ. ಅದಕ್ಕೆ ಅಜ್ಞಾನ ಸ್ಥಿತಿ ಅಂತ ಹೇಳ್ತಾರೆ. ಎಚ್ಚರದಲ್ಲಿ ಆವರಣ ವಿಕ್ಷೇಪ 2 ಇದೆ. ಹೇಗಂದ್ರೆ ಅದು ದೇಹ ಬರುತ್ತೆ, ನಾನು ದೇಹ, ನಾನು ಹೆಂಗಸು, ನಾನು ಗಂಡಸು ಅಂತ ಕಲ್ಪನೆ ಬರುತ್ತೆ. ಆವರಣದಲ್ಲಿ ನಾನು ಬ್ರಹ್ಮಸ್ವರೂಪಿ ಅಂತ ಕಲ್ಪನೆ ಇಲ್ಲ. ಆವರಣ ಮತ್ತು ವಿಕ್ಷೇಪ 2 ಬರುತ್ತೆ. ಆವರಣ ಅನ್ನೋದು ತಮೋಗುಣದ ಕೆಲಸ, ವಿಕ್ಷೇಪ ಅನ್ನೋದು ರಜೋಗುಣದ ಕೆಲಸ.
ಗಾಢ ನಿದ್ದೆಯಲ್ಲಿ ತಮೋಗುಣ ಇದೆ, ಸತ್ವಗುಣನೂ ಇದೆ, ಸತ್ವಗುಣ ಕೂಡ ಇದೆ. ಯಾಕಂದ್ರೆ ಮನಸ್ಸು ಅನ್ನೋದು ಸತ್ವಗುಣ ವಿಚಾರ. ಗಾಢ ಎಚ್ಚರದಲ್ಲಿ ರಜೋಗುಣ ಇದೆ, ಸತ್ವಗುಣ ಇದೆ. ನಾನು ಆತ್ಮ ಅನ್ನೋದೇ ಸಚ್ಚಿದಾನಂದ ಸ್ವರೂಪಿ. ಆತ್ಮನ ಆನಂದಮಯ ಕೋಶ, ಆನಂದವನ್ನು ಸಚ್ಚಿದಾನಂದ ಸ್ವರೂಪಿ. ಅದು ಮುಂದೆ ಹೋಗೋಣ, ಮುಂದಕ್ಕೆ ಹೋಗೋಣ. ಅದು ಕಲ್ಯಾಣಿ ಮೇಡಮ್ ಅವರ ಮುಂದೆ ಹೋಗೋಣ. ಅಂದ್ರೆ ನಮಗೆ ಈ ಆವರಣ ಮತ್ತೆ ವಿಕ್ಷೇಪ ಹೇಗೆ ನಮ್ಮನ್ನ ಒಂದು ಇದು ಮಾಡುತ್ತೆ ಅಂತ ಬದಲದು ನಾನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಸೊ ನಮ್ಗೆ ಇಷ್ಟು ದಿವಸ ನಾವು ಬಂದ್ವಿ, ಹೋದ್ವಿ, ಹುಟ್ಟಿದ್ವಿ, ಸತ್ವಿ ಅಂತ ಕೇಳ್ತಾ ಇದ್ವಿ. ಸೊ ಇದರೊಳಗೆ ನಾನು ಯಾರು ಅನ್ನೋದು ನನಗೆ ಗೊತ್ತಿಲ್ಲದೆ ಇರುವಂಥದ್ದು ಆ ಒಂದು ಆವರಣದಿಂದ. ಹಾಗಾಗಿ ನಾವೇನಾಗುತ್ತೆ ಬೇರೆ 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 ರೂಪದಲ್ಲಿ ಬೇರೆ ಬೇರೆ ಸುಖ ದುಃಖ ಇದು ಎಲ್ಲವನ್ನು ನೋಡ್ತಾ ಬರ್ತಾ ಇದೀವಿ ನಾವು ಆ ವಿಕ್ಷೇಪದಲ್ಲಿ. ಸೊ ಇವೆರಡವೂ ನಮ್ಗೆ ಇವಾಗ ಅರ್ಥ ಆಗಿದೆ. ಈ ಭಗವಂತನ ಇದು ಒಂದು ಮಾಯೆ, ಅದು ಒಂದು ಇದು ಅಂತ ಹೇಳಿ ಇವು ಎಲ್ಲವೂ ಆ ಭಗವಂತನ ಪ್ರಕೃತಿಯಿಂದ, ಅವನು ಏನು ಪ್ರಕೃತಿ ಏನಿದೆ ಆ ಪ್ರಕೃತಿಯಿಂದ ನಡೀತಾ ಇರುವಂತ ಕ್ರಿಯೆಗಳು ಇವೆಲ್ಲವೂ ಅನ್ನುವಂಥದ್ದು ನಮ್ಗೆ ಜ್ಞಾನವನ್ನು ನಮ್ಗೆ ಬಂದಾಗ ನಮ್ಗೆ ಏನಾಗುತ್ತೆ, ಈ ಮೂರು ಗುಣಗಳು ತಮೋ ರಜಸ್ಸು ತಮಸ್ಸು, ಈ ಮೂರು ಗುಣಗಳಿಂದ ಆಗಿರೋದು ಅಂತ ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ವಿಭಾಗಶಃ ಅಂತ ಹೇಳ್ತಾರೆ. ಅಹಂಕಾರ ವಿಮೂಢತ್ವ ಕರ್ತಾಹ ವಿಮನ್ಯತೆ ಅಂತ ಹೇಳಿ ಈ ಮೂರು ಪ್ರಕೃತಿಯಿಂದ ನಡೀತಾ ಇರೋ ಮೂರು ಗುಣಗಳು. ಅದು ಇವನೇನ್ ಮಾಡ್ತಾ ಇದ್ದಾನೆ, ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲರಿಗೂ ಇಟ್ಕೊಂಡು ಕೂತ್ಕೊಳ್ತಾ ಇದ್ದಾನೆ. ನಾನು ಮಾಡ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ, ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ಇನ್ನೊಂದು ಸಣ್ಣದು ಅಂಶ, ನಾನು ಪ್ರಕೃತಿಯಿಂದ ಎಲ್ಲವೂ ನಡೀತಾ ಇದೆ. ಇಲ್ಲಿ ನಾವು ಒಂದು ಕ್ರಿಯೆ, ಯಾವುದೇ ಒಂದು ಕ್ರಿಯೆ ಜರುಗ್ತಾ ಇರ್ಬೇಕಾದಾಗ ಅಲ್ಲಿ ಯಾವುದೂ ಭಾವಗಳು ಇರಲ್ಲ, ಆ ಕ್ರಿಯೆ ಮಾತ್ರ ನಡೀತಾ ಇರತ್ತೆ. ಅದು ಮುಗಿದ ನಂತರ ನಾವೇನ್ ಮಾಡ್ತಾ ಇದ್ದೀವಿ, ನಾವು ಜೋಡಿಸ್ಕೋತೀವಿ, ಕರ್ತೃತ್ವ ಭಾವನ ಜೋಡಿಸ್ಕೋತೀವಿ ನಾವು. ನಾನು ಮಾಡಿದೆ, ನಾನು ಹೇಳ್ದೆ, ನಾನು ಮಾತಾಡಿದೆ ಅಂತ ಹೇಳಿ. ಆ ಶುದ್ಧ ಸತ್ವ ಕ್ರಿಯೆಯಲ್ಲಿ ಯಾವ ಇದು ಇರಲ್ಲ, ಆ ಸತ್ವದಲ್ಲಿ, ಆ ಶುದ್ಧ ಸತ್ವದಲ್ಲಿ ಕ್ರಿಯೆಗಳು ನಡೆಯುತ್ತೆ. ಈಗ ನಾವೇ ಸುಮ್ಮನೆ ಒಂದು ಉದಾಹರಣೆ ತಗೋಣ. ಈಗ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ, ಇಲ್ಲಿ ಮಾತಿನ ಕ್ರಿಯೆ ಮಾತ್ರ ನಡೀತಾ ಇದೆ. ನಾವು ಅಲ್ಲೇನು ಈಚ್ ಟೈಮು ಒಂದೊಂದು ಅಕ್ಷರ ಹೇಳಿದಾಗ್ಲೂ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತೀವ? ಖಂಡಿತ ಇಲ್ಲ. ಆ ಮಾತು ಏನು, ಆ ಶಬ್ದಗಳ ಒಂದು ಕ್ರಿಯೆ ಮಾತ್ರ ನಡೀತಾ ಇರುವಂಥದ್ದಾಗಿರುತ್ತೆ. ಈ ಕ್ರಿಯೆ ನಡೆದ ತಕ್ಷಣ ಏನಾಗುತ್ತೆ, ಆ ನಿಂತಾಗ ನಾನು ಮಾತಾಡದೆ, ನನ್ನದು ಇದು ಎಷ್ಟು ಚೆನ್ನಾಗಿತ್ತು, ಎರಡು ಬಂದ ತಕ್ಷಣ ಕರ್ಮಗಳ ಜೊತೆ ಜೋಡಿಸ್ಕೊಳತ್ತೆ. ಈ ಒಂದು ಸೂಕ್ಷ್ಮತೆ ನನಗೆ ಅರ್ಥ ಆಯ್ತು ಅಂದಾಗ ನಾವೇನ್ ಮಾಡ್ತೀವಿ, ಅದನ್ನ ಬಿಟ್ಬಿಡ್ತೀವಿ ಅಷ್ಟೇ, ಎಲ್ಲ ಜರುಗ್ತು ಅಷ್ಟೇ. ಅದಕ್ಕೆ ಗುರುಜಿ ಒಂದ್ಸರಿ ಹೇಳ್ತೀವಿ ವರ್ಕ್ ಡನ್ ಅಂತ ಅಷ್ಟೇ ಹೇಳೋದು. ನಾನು ಮಾಡಿದೆ ಅಂತ ಹೇಳಲ್ಲ, ವರ್ಕ್ ಡನ್, ಆ ಕೆಲಸ ಆಯ್ತು ಅಷ್ಟೇ. ಈಗ ನಾವು ಇಲ್ಲಿ ಏನಿದೆ, ಇದು ಒಂದು ಇಂಟ್ರೆಸ್ಟ್ ಮಾಡಿದ್ದಾರೆ, ಇದಾದ ತಕ್ಷಣ ಮುಗೀತಷ್ಟೇ. ಇದು ಮುಂದಿನ ಏನಿದೆ ಮುಂದೆ ನೋಡ್ಕೋಣ ಅನ್ನೋದು ಒಂದು ಹಂತ. ಇದು ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ, ಇದ್ರ ಜೊತೆ ಕುತ್ಕೊಂಡು ನಾನು ಹೇಳ್ದೆ, ನೀವು ಕೇಳಿದ್ರ ಚೆನ್ನಾಗಿದ್ಯಾ ಅಂತ ಎಲ್ಲರಿಗೂ ನಾವು ಹೇಳ್ಕೊಂಡು ಈ ಪಬ್ಲಿಸಿಟಿ ಮಾಡ್ತಾರಲ್ಲ ರಾಜಕಾರಣಿಗಳು, ಯಾವ್ದೋ ಒಂದು ಟಿವಿಲಿ ಯಾವ್ದೋ ಒಂದು ಸಣ್ಣದ್ ಬಂದ್ರೆ ಸಾಕು, ನೋಡ್ರ ನೀವು ನಾನು ಅಲ್ಲಿ ಬಂದಿದ್ದೆ ಅಂತ. ಸೊ ಅಲ್ಲ, ಎಲ್ಲವೂ ಪ್ರಕೃತಿ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ನಮ್ಮನ್ನ ನಡೆಸ್ಕೊಂಡು ಬರ್ತಾ ಇದೆ. ಎಲ್ಲವೂ ಆ ಮೂರು ಗುಣಗಳಿಂದ ನಡೀತಾ ಇದೆ ಅಂತ ಹೇಳಿ ನಾವು ಅದನ್ನ ತಿಳ್ಕೊಂಡಾಗ ನಮ್ಗೆ ಅಂದ್ರೆ ಇಲ್ಲಿ ಇವಾಗ ಇನ್ನೊಂದು ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವು. ಈ ಆನಂದಮಯ ಕೋಶದಲ್ಲಿರುವ ಆನಂದ ಮತ್ತೆ ಸಚ್ಚಿತ್ ಆನಂದ ಅಂತ ಆ ಎರಡನ್ನು ಯಾಕೆ ನಾವು ಕನ್ಫ್ಯೂಸ್ ಮಾಡ್ಕೊಳ್ತೀವಿ, ಯಾವಾಗ ನಾವು ಅದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕಾಗಿದೆ ಅಂತ ಹೇಳಿ ಕಾಂತಿ ಅವರ ನೀವು ಹೇಳ್ಬೇಕಾ? ಸಚ್ಚಿತ್ ಆನಂದಕ್ಕೂ ಈ ಆನಂದಮಯ ಕೋಶದ ಆನಂದಕ್ಕೂ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಈ ಆನಂದಮಯ ಕೋಶದ ಆನಂದ ಈ ಬೇರೆ ಕೋಶಗಳಿಂದ ಏನ್ ಬರುತ್ತೋ ಅದು ಆನಂದ ಅಂತ ಆಗತ್ತೆ. ಆದ್ರೆ ಅದು ಅಗೇನ್ ನಾವು ಹಿಂದೆಯಿಂದ ವಿವೇಕ ಚೂಡಾಮಣಿಯಲ್ಲಿ ತಿಳ್ಕೊಂಬಂದಿರೋದ್ರಿಂದ ಯಾವುದು ಆತ್ಮ ಯಾವುದು ಅನಾತ್ಮ, ಈ ಕೋಶಗಳೇ ಆತ್ಮ ಅಲ್ಲ ಅಂತನ್ನೋದು ಗೊತ್ತಾಗೋದ್ರಿಂದ
ನಮ್ಗೆ ಈ ಆನಂದ ಆನಂದ ಅಲ್ಲ. ಅದಕ್ಕೆ ಬಿಟ್ಟಿದ್ ಯಾವ್ದಪ್ಪ ಅಂತಂದ್ರೆ ಸಚ್ಚಿತ್ ಆನಂದ ಅಥವಾ ಸಚಿತ್ ಅನಂತ ಅಂತ ಕರೀತಾರೆ. ಸೊ ಆ ಆನಂದ ಅದು ನಮಗೆ ಆನಂದ ಅಂತ. ಅಂದ್ರೆ ಇದೆಲ್ಲನೂ ಅನಾತ್ಮ ಅಂತ ಒಂದು ವಿವೇಕ ಬರ್ಲಿ ಅಂತಂದ್ಬಿಟ್ಟು ಈ ಆನಂದಮಯ ಕೋಶದಲ್ಲಿರುವಂತಹ ಬರುವಂತಹ ಆನಂದನು ಟೆಂಪರರಿ, ಬೇರೆ ಕಡೆಯಿಂದ ಬರ್ತಿರೋದು, ಅದು ನೇಚರ್ ಅಲ್ಲ, ಇಟ್ಸ್ ನಾಟ್ ಇಟ್ಸ್ ನೇಚರ್, ಇಟ್ ಇಸ್ ಟೆಂಪರರಿ ಅಂತ ಅನ್ನೋದು ಒಂದು ಸೂಚಿಸ್ತಾ ಇದೆ. ಅದರಿಂದ ಲಿಮಿಟೆಡ್ ಆಗಿರುತ್ತೆ. ಈಗ ನಮ್ಗೆ ಯಾಕಪ್ಪ ಲಿಮಿಟೆಡ್ ಅಂತಂದ್ರೆ ನಮ್ಗೆ ಆವರಣ ವಿಕ್ಷೇಪ ಎರಡು ಇರೋದ್ರಿಂದ ಈ ಒಂದು ಪ್ರಪಂಚದಲ್ಲಿ ಪ್ರಪಂಚ ನಾವು ಬೇರೆ ಅಂತ ಒಂದು ಇದೆ, ಒಂದು ರಾಂಗ್ ಅಂಡರ್ಸ್ಟ್ಯಾಂಡಿಂಗು ಇದೆ. ಸೊ ಒಂದು ಕವರಿಂಗು ಇದೆ, ಆ ಅಜ್ಞಾನದ ಕವರಿಂಗ್ ಗಳೆಲ್ಲ ಹೋಗೋವರೆಗೂ ನಮ್ಗೆ ಗೊತ್ತಾಗಲ್ಲ. ಆಮೇಲೆ ವಿಕ್ಷೇಪ ಅಂತಂದ್ರೆ ನಾನು ಆತ್ಮ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಅನ್ನೋದು ಒಂದು ಬರೋದ್ರಿಂದ ಯಾವ್ದು ಆನಂದ ಯಾವ್ದು ಅನಂತ ಅಂತ ಸಚ್ಚಿತ್ ಆನಂದ ಅನ್ನೋದೇ ನಮ್ಗೆ ಆನಂದಮಯ ಕೋಶದಲ್ಲಿ ಏನ್ ಆನಂದ ಪಡ್ತೀವೋ ಅದೇ ನಮ್ಗೆ ಸಚ್ಚಿತ್ ಆನಂದ ಅಂತ ಅನ್ಕೊಂಡ್ಬಿಡ್ತೀವಿ. ಅದು ಅಲ್ಲ ಅಂತ ಒಂದು ವ್ಯತ್ಯಾಸ ನಮ್ಗೆ ಈ ವಿವೇಕ ಗೊತ್ತಾಗ್ಬೇಕು. ನಮ್ಗೆ ಯಾವ್ದು ಆತ್ಮನಿಂದ ಬರುವಂತಹ ಆನಂದ ಯಾವ್ದಪ್ಪ ಬರುವಂತದ್ದಲ್ಲ, ಅದು ಇರತ್ತೆ, ಅದನ್ನ ನಾವು ರೆಕಗ್ನೈಸ್ ಮಾಡ್ಬೇಕದು. ಅದು ಯಾವ್ದು ಆನಂದ, ಈ ಒಂದು ಆನಂದಮಯ ಕೋಶ ಅಂತ ನಾವು ತಿಳ್ಕೊಳ್ತಾ ಇರೋದ್ರಿಂದ ಅದರ ಆನಂದ ಯಾವುದು ಅಂತಂದಾಗ ವ್ಯತ್ಯಾಸ ತುಂಬಾನೇ ಇದೆ. ಅದು ಮೂಲಕ್ಕೆ ಹೋಗ್ಬೇಕು, ನಾವು ಆತ್ಮನ ಆನಂದನೇ ಆನಂದ ಅಂತ ನಾವು ತಿಳ್ಕೊಬೇಕು. ಚೆನ್ನಾಗಿ ಹೇಳಿದ್ರಿ. ಅದೇ ರಿಲೇಟೆಡ್ ಆಗೇ ಮುಂದೆ ಎಲ್ಲ ಮತ್ತೆ ಅದೇ ತರ ಹೇಳ್ತಾರೆ. ಎಚ್ಚರ ಮತ್ತೆ ಗಾಢ ನಿದ್ರೆಯಲ್ಲಿ ನಮ್ಗೆ ಹೇಳ್ತಾರೆ, ಇಡೀ ಗಾಢ ನಿದ್ರೆಯಲ್ಲಿ ಇಡೀ ವಿಶ್ವವೇ ಎಲ್ಲ ಪ್ರಾಣಿ ವರ್ಗಗಳು ಎಲ್ಲವೂ ಮಲ್ಕೊಳ್ತವೆ. ಇವನ್ ನಾವು ಗಿಡಗಳು ನೋಡಿದ್ರು ಎಲೆಗಳೆಲ್ಲ ಬಾಗೋಗಿರುತ್ತೆ, ಎಲ್ಲವೂ ಮಲ್ಗುತ್ತೆ, ಎಲ್ಲವೂ ಆನಂದವಾಗೇ ಇರತ್ತೆ. ಆದ್ರೆ ಅಲ್ಲಿ ಏನಿದೆ, ಆ ಆನಂದದಲ್ಲಿ ನನಗೆ ಅಜ್ಞಾನ ಇದೆ. ಎಚ್ಚರ ಆದಾಗ ಮತ್ತೆ ನಾನು ಇದೇ ಪ್ರಪಂಚದಲ್ಲಿ ಬರ್ತಾ ಇರ್ತೀನಿ. ಅಲ್ಲಿ ಎಲ್ಲ ಆನಂದ ಅನ್ನೋದು ಹಂಗಿದೆ, ನಿದ್ದೆಯಲ್ಲಿ ಆನಂದ ಅನ್ನೋದು ಗಾಢ ನಿದ್ದೆಯಲ್ಲಿ ಇದೆ. ಆದ್ರೆ ನಾವು ಯಾವಾಗ ಈ ಆನಂದನ ನಾವು ಒಂದು ಅನುಭವ ಎಚ್ಚರದಲ್ಲೂ ಹೇಗೆ ಅನುಭವಿಸ್ತೀವಿ, ಆ ಪ್ರಶಾಂತತೆಯಲ್ಲಿ ಸಮತ್ವ ಭಾವದಲ್ಲಿ ನಾವು ಅದನ್ನ ಅನುಭವಕ್ಕೆ ತಂದ್ಕೋತೀವಿ. ಅದಕ್ಕೆ ಎಚ್ಚರದ ಸಮಾಧಿ ಅಂತ ಹೇಳಿ ಗುರುಜಿ ಸಾಕಷ್ಟು ಹೇಳ್ತಾರೆ. ಸ್ಥಿತಪ್ರಜ್ಞ ಲಕ್ಷಣಗಳಲ್ಲೂ ಸಹಿತ ಇದನ್ನ ನಾವು ಹೇಳ್ತೀವಿ. ಅದಕ್ಕೊಂದು ಸಣ್ಣದ ಎಲ್ಲೋ ಒಂದು ಉದಾಹರಣೆ ನಾವು ನೋಡ್ತಾ ಇದ್ದೇವೆ. ನಾವು ನೋಡ್ಬೋದು, ಒಬ್ಬ ಲಂಗೋಟಿ ಹಾಕೊಂಡು ಹಿಮದಲ್ಲಿ ಅವನು ಕೂತಿರ್ತಾನೆ, ಅಷ್ಟು ಸಂತೋಷವಾಗಿರ್ತಾನಂತ. ಅವನಲ್ಲಿ ದುಃಖನೇ ಇಲ್ಲ, ಊಟ ಬೇಕು ಅಂತಾನೂ ಇಲ್ಲ, ಏನೂ ಇಲ್ಲ, ಮೈಮೇಲೆ ಒಂದು ಸಣ್ಣ ಲಂಗೋಟಿ, ಆ ಚಳಿ ಭಾವನೂ ಇಲ್ಲ ಅವನಿಗೆ. ಬೇರೆಯವ್ರು ನೋಡಿದಾಗ ಆಶ್ಚರ್ಯ ಪಡ್ತಾರೆ, ಹೇಗೆ ನಿನ್ನಲ್ಲಿ ಆನಂದ ಅಂತ ಹೇಳಿ. ನಾವು ಯಾರದು ಒಂದು ರಾಜಂದು ಒಂದು ಕತೆ ಬೇರೆ ಇದೆಯಲ್ಲ, ಅದ್ರೊಳಗೆ ಅವನು ಬಂದು ಅಪ್ಪನೇ ಬರ್ತಲ್ಲ ರಾಜ, ಅವನ್ ಬಂದ ಮೇಲೆ ಅವ್ನ್ ಈ ತರ ಕೈ ಇಟ್ಬಿಟ್ಟು ಹೋಗ್ತಾನಲ್ಲ, ಬರ್ಬೇಕಾದಾಗ ನೀನೇನು ತೊಗೊಂಡು ಹೋಗ್ಲಿಲ್ಲ, ಹೋಗ್ಬೇಕಾದಾಗ ಏನು ತೊಗೊಂಡು ಹೋಗಲ್ಲ ಅಂತ ಒಂದು ರಾಜ ಅಲೆಕ್ಸಾಂಡರ್ ಒಂದು ಉದಾಹರಣೆಯನ್ನು ನಾವು ಇಲ್ಲೊಳಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವನು ಅಲೆಕ್ಸಾಂಡರ್, ನಾನು ಇಷ್ಟು ರಾಜ್ಯನೇ ಗೆದ್ದು ಬಂದಿದ್ದೀನಿ, ನನಗೆ ಇನ್ನು ಸಂತೋಷ ಸಿಗ್ತಾರ, ನೀನ್ ಇಲ್ಲೊಂದು ಲಂಗೋಟಿ ಹಾಕೊಂಡು ಮರದ ಕೆಳಗೆ ಕೂತಿದ್ಯಲ್ಲ, ಇಷ್ಟು ಸಂತೋಷದಲ್ಲಿ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇದೆ ಆ ಕಾಂತಿ, ಹೇಗ್ ಸಾಧ್ಯ ಅಂತ ಅವನ್ನ ಕೇಳ್ತಾನೆ. ಅವನು ಅವಾಗ ಅವನು ವಿವರಿಸ್ತಾನೆ, ಅವನು ನನಗೆ ಇಲ್ಲಿ ಯಾವುದು ಅಂದ್ಕೊಂಡೇ ಇಲ್ಲ, ಇಲ್ಲಿ ನನಗಿದು ಯಾವುದು ಬೇಕು ಅಂತಾನೂ ಇಲ್ಲ, ಏನೂ ಇಲ್ಲ, ಹಾಗಾಗಿ ನಾನು ನನ್ನ ಒಂದು ಆನಂದದಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಹೋಗ್ಬೇಕಾದಾಗ ನಾನು ಏನು ತೊಗೊಂಡು ಹೋಗಲ್ಲ, ಬರ್ಬೇಕಾದಾಗ ಏನು ತಂದಿಲ್ಲ ಅಂತ ಹೇಳಿ ನನ್ನ ಕೈ ಎರಡು ಮೇಲ್ಗಡೆ ಹಾಕ್ಬಿಟ್ಟು ನನ್ನ ಬರಿ ಮಾಡಿ ಅಂತ ಹೇಳಿ ಅವನು ಹೋಗ್ತಾನೆ ಆ ರಾಜ ಹೇಳ್ಬಿಟ್ಟು. ಹಾಗೆ ನಿಜವಾದ ಶಾಶ್ವತವಾದ ಆನಂದ ವಸ್ತುಗಳಲ್ಲಿ ಇಲ್ಲ ಅನ್ನುವಂಥದ್ದನ್ನ ನಾವು ಪ್ರತಿ ಸಲ ತಿಳ್ಕೊಳ್ಳುವಂಥದ್ದು. ನಿದ್ರೆಲೂ ಸಹಿತ ನಮಗೆ ಆ ಜ್ಞಾನ ಬರ್ಲಿಲ್ಲ ಅಂದ್ರೆ, ಆತ್ಮದ ಅನುಭವದ ಜ್ಞಾನ ಬರ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಇನ್ನೂ ಒಂದು ಅಜ್ಞಾನ ಇದೆ ಅಂತ ಹೇಳಿ ನಾವು ಈ ಜ್ಞಾನ ಬಂದಾಗ ನಮ್ಗೆ ನಾವು ಪೂರ್ಣ ಜ್ಞಾನ ಬಂದಾಗ ಅವನು ಹೇಳ್ತಾನೆ, ನಾವು ಯಾವಾಗಲೂ ಎಚ್ಚರನ್ನೇ ಇದ್ದೀವಿ, ನಾವು ಮಲ್ಕೊಳ್ಳೇ ಇಲ್ಲ ಅಂತಾನೆ. ದೇಹ ಮಲ್ಕೊಂಡಷ್ಟೇ, ನಾನು ಯಾವತ್ತೂ ಮಲ್ಗಿಲ್ಲ, ಎಚ್ಚರ ಆದ್ಯಾ ನೀನು ಅಂತ ಪ್ರಶ್ನೆ ಕೇಳ್ತಾರೆ.
ನಾನು ಎಚ್ಚರ ಯಾವತ್ತು ಮಲ್ಕೊಂಡಿದ್ದೆ, ನಾನು ಯಾವಾಗಲೂ ಎಚ್ಚರದಲ್ಲೇ ಇದ್ದೀನಿ. ಆತ್ಮ ಚೈತನ್ಯ ಅನ್ನೋದಕ್ಕೆ ಅದಕ್ಕೆ ನಿದ್ದೆ ಅನ್ನೋದು ಇಲ್ಲ, ಎಚ್ಚರ ಅನ್ನೋದು ಇಲ್ಲ, ಯಾವಾಗ್ಲೂ ಒಂದೇ ತರ ಇರುತ್ತೆ. ನಾವು ಅದನ್ನ ಸೂರ್ಯ ಜೊತೆ ಕಲ್ಪಿಸ್ಕೊಂಡು ಸೂರ್ಯ ಹುಡ್ದ ಎದ್ದೆ, ಸೂರ್ಯ ಅದು ಮುಳುಗ್ದ ಮಲಗ್ದೆ ನಿದ್ದೆ ಅನ್ನೋದು ನಾವು ಈ ದೇಹದ ಜೊತೆ ಜೋಡಿಸ್ಕೊಂಡಿರುವಂಥದ್ದನ್ನ ನಾವು ಹೇಳಿ ಅದರೊಳಗೆ ಎಚ್ಚರ ಕನಸು ನಿದ್ರೆಗಳನ್ನ ನಮ್ಗೆ ತುಂಬಾ ಉದಾಹರಣೆಗೆ ಸಾಕಷ್ಟು ಇದ್ರೊಳಗೆ ನಮ್ಗೆ ಹೇಳ್ತಾ ಬರ್ತಾರೆ ನಮ್ಗೆ ಇದ್ರೊಳಗೆ. ಸೊ ಇನ್ನೂ ಒಂದು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈ ಪಾಪ ಪುಣ್ಯಗಳ ಮಿಶ್ರಣ ಹೇಗೆ ಬರುತ್ತೆ ನಮ್ಗೆ, ಮನುಷ್ಯ ಜನ್ಮದಲ್ಲಿ ಇವೆಲ್ಲ ಹೇಗೆ ಬರುತ್ತೆ ಅಂತ ಹೇಳಿ ರಚಿತಾ. ನಿಜವಾಗ್ಲೂ ಇದೆಯಾ ಈ ಪಾಪ ಪುಣ್ಯ ಅನ್ನೋದು ಇದೆಯಾ? ಇದು ಹೇಗೆ ಬರ್ತಾ ಇದೆ ನಮ್ಗೆ? ಪಾಪ ಪುಣ್ಯ ಅನ್ನೋದು ನಮ್ಮ ನಾವು ಧರ್ಮ ಮಾರ್ಗದಲ್ಲಿ ನಡೀತಾ ಇದೀವ ಅಥವಾ ಅಧರ್ಮ ಮಾರ್ಗದಲ್ಲಿ ನಡೀತಾ ಇದೀವ ಅನ್ನೋದ್ರ ಮೇಲೆ ಅದು ನಮ್ಮ ಅಕೌಂಟ್ಗೆ ಆಡ್ ಆಗ್ತಾ ಇರತ್ತೆ. ಸೊ ನಾವು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ರೆ ನಿಜವಾಗ್ಲೂ ಇದೆ ಅದು. ಆಕ್ಚುಲ್ ಆಗಿ ಅದು ಕರ್ಮ ಥಿಯರಿ ನಾವು ನಂಬಿದಾಗ ಅದು ಇದೆ ಅಂತ ನಮ್ಗೆ ಗೊತ್ತಾಗತ್ತೆ. ಸೊ ಈಗ ನಾನು ಏನೋ ಕಷ್ಟ ಅನುಭವಿಸ್ತಾ ಇದ್ದೀನಿ ಅಥವಾ ನನಗೆ ದುಃಖದ ಮೇಲೆ ದುಃಖ ಆಗ್ತಾ ಇದೆ ಅಂತ ಅಂದಾಗ ನಾವು ಮಾಮೂಲಿಯಾಗಿ ರೂಢಿಯಾಗೆ ಹೇಳ್ತೀವಲ್ಲ, ಏನ್ ಪಾಪ ಮಾಡಿದ್ನೋ ನಾನು, ಯಾರ್ಗೇನ್ ಮಾಡಿದ್ನೋ, ಯಾರ್ಗೇನ್ ದುಃಖ ಕೊಟ್ಟಿದ್ನೋ ಅದಕ್ ನಾನ್ ಇವತ್ ದುಃಖ ಪಡ್ತಾ ಇದ್ದೀನಿ ಅಂತ ಮಾಮೂಲಿ ಮೂವೀಸ್ ಅಲ್ಲಿ ಬರುತ್ತೆ, ನಾವುಗಳು ಎಲ್ಲ ಮಾತಾಡ್ತಾ ಇರ್ತೀವಿ. ಸೊ ಅದ್ರಿಂದ ಇದು ಜನರಿಗೆ ಗೊತ್ತು, ಅಂದ್ರೆ ನಮಗೂ ಎಲ್ಲರಿಗೂ ಅರಿವಿದೆ. ನಾನ್ ಇವತ್ತು ದುಃಖ ಕೊಟ್ರೆ ಮುಂದೆ ನಾನು ಅದ್ರ ಫಲ ಇದ್ ಮಾಡ್ಕೊಳ್ಳೇಬೇಕು ಅಂತ. ಆದ್ರೆ ಆ ಜ್ಞಾನ ಬಂದಾದ್ಮೇಲೆ ನಾವು ಮಾಡುವ ಎಲ್ಲಾ ಕರ್ಮಗಳಿಗೂನು ಅದು ಇರೋದಿಲ್ಲ. ಆ ಕರ್ಮ ಥಿಯರಿ ಅಪ್ಲೈ ಆಗಲ್ಲ ಅಂತ ಹೇಳ್ತಾರೆ ಅಲ್ವಾ ಮೇಡಮ್? ಅಂದ್ರೆ ನಿಜವಾದ ನಾನು ಅನ್ನೋದು ಯಾರು ಅಂತ ಒಂದು ಬಂದ್ಮೇಲೆ ನಾನ್ ಏನು ಅಲ್ವೇ ಅಲ್ಲ, ಎಲ್ಲ ಅದ್ವೈತ ಜ್ಞಾನ ಬಂದಾದ್ಮೇಲೆ ಅದು ಅವಾಗ ಏನು ಅಪ್ಲೈ ಮಾಡಲ್ಲ. ಆ ಕರ್ಮ ಥಿಯರಿ ಅನ್ನೋದು ಇರಲ್ಲ, ಪಾಪ ಪುಣ್ಯಗಳು ಅನ್ನೋದು ಇರಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ ಮೇಡಮ್? ಕಾತ್ಯಾಯನಿ ಮೇಡಮ್ ಹಾಗೇನಾ ಅದು? ಕರೆಕ್ಟ್ ಅಲ್ವಾ? ಇವಾಗ ನೀವೇ ಹೇಳಿ, ಇವಾಗ ಪಾಪ ಪುಣ್ಯಗಳು ದೇಹಕ್ಕೆ ಮನಸ್ಸಿಗೆ ಬುದ್ಧಿಗೆ ಸಂಬಂಧಪಟ್ಟಿದ್ದಾವಾ? ನೀವು ಯಾರಿಗೋ ಒಬ್ರಿಗೆ ಇವಾಗ ಧರ್ಮ ಅಧರ್ಮ ಎಲ್ಲಾನು ಅಷ್ಟೇನೆ. ಇವಾಗ ಒಳ್ಳೇದ್ ಮಾಡ್ಬೇಕು, ನನಗ್ ಒಳ್ಳೇದಾಗತ್ತೆ, ಕೆಟ್ಟದ್ ಮಾಡಿದ್ರೆ ನನಗ್ ಕೆಟ್ಟದಾಗತ್ತೆ. ನಾನ್ ಇವಾಗ ಯಾರಿಗೋ ತೊಂದ್ರೆ ಮಾಡ್ದೆ, ಅವ್ರಿಗೆ ನೋವಾಯ್ತು, ಅದನ್ನ ನೋಡಿದ ತಕ್ಷಣ ಅಯ್ಯೋ ಅವ್ರಿಗೆ ನೋವಾಯ್ತು, ನಾನು ಆ ಭಾವನೆಯಲ್ಲೇ ಅರ್ಧ ನನಗ್ ಪಾಪ ಬಂದ್ಬಿಡುತ್ತೆ. ಆಕ್ಚುಲಿ ಬರುತ್ತೋ ಬಿಡುತ್ತೋ, ಇವಾಗ ಅದನ್ನೇ ಎಷ್ಟೋ ಸರಿ ಹೇಳ್ತಾರೆ ನೋಡಿ, ನೀವು ಮಾಡಿದ ಕೃತ್ಯದಿಂದ ಬರುತ್ತೋ ಇಲ್ವೋ, ನೀವು ಅಯ್ಯೋ ಇದರಿಂದ ನಾವೇನೋ ತಪ್ಪು ಮಾಡ್ಬಿಟ್ವಪ್ಪ ಅಂತ ಭಯ ನೋವು. ಇವಾಗ ಯಾರೋ ಶಾಪ ಗುರುಜಿ ಆಶೀರ್ವಾದ ಮತ್ತು ಶಾಪ ಅನ್ನೋದ್ರಲ್ಲಿ ಬರುತ್ತೆ ನೋಡಿ. ಯಾರೋ ಒಬ್ರು ನಿಮಗೆ ಶಾಪ ಕೊಡ್ತಾರೆ, ಆಕ್ಚುಲಿ ಶಾಪ ಕೊಟ್ಟಾಗ ಶಾಪ ತಟ್ಟಲ್ಲ. ಯಾಕೆ ತಟ್ಟಲ್ಲ ಅಂದ್ರೆ ಅವ್ರು ಶಾಪ ಕೊಡುವಾಗ ಅವರು ಕೆಳಗಿನ ಸ್ಥಿತಿಗೆ ಹೋಗಿರ್ತಾರೆ. ಅಂದ್ರೆ ನಿಮ್ ಬಗ್ಗೆ ಕೋಪ ಅವ್ರಿಗೆ. ಸೊ ಈ ಕೋಪ ತಾಪ ಅನ್ನೋದೆಲ್ಲ ಲೋಯರ್ ಲೆವೆಲ್. ಸೊ ಕೆಳಗಿನ ಸ್ಥಿತಿಯಲ್ಲಿ ನಿಂತು ಅವ್ರು ಶಾಪ ಕೊಟ್ಟಾಗ ನಿಜವಾಗ್ಲೂ ಶಾಪ ತಟ್ಟಲ್ಲ. ಆದರೆ ನಮ್ಮ ಮನಸ್ಸಿಗೆ ಅವನು ನಿಂಗೆ ಹಂಗಾಗ್ಲಿ ನಿಂಗೆ ಹಿಂಗಾಗ್ಲಿ ಸರ್ವನಾಶ ಆಗ್ಲಿ ಬೈದ ತಕ್ಷಣ ನಮಗಿಲ್ಲಿ ಒಳಗಡೆ ಹೆದರಿಕೆ ಶುರು ಆಗ್ಬಿಡುತ್ತೆ. ಅಯ್ಯೋ ಏನಪ್ಪ ಹಿಂಗೆ ಹೇಳ್ಬಿಟ್ಟ ಅವನು, ಅಯ್ಯೋ ನಂಗೇನೋ ತೊಂದರೆ ಆಗ್ಬಿಡುತ್ತೆ ಅಂತ ನಮ್ಮ ಮನಸ್ಸು ಹೆದರ್ಕೊಂಡ್ಬಿಡುತ್ತೆ. ನಾವು ಒಂದ್ ಕಡೆ ಹೆದರ್ಕೊಂಡೇ ಹೋದ್ರೆ ಶಾಪ ತಟ್ಟೋದೇ ಇಲ್ಲ. ಹೀಗೆ ಇದು ತುಂಬಾ ಸೂಕ್ಷ್ಮ. ಇಲ್ಲಿ ಈ ಮನಸ್ಸಿನ ಒಂದು ಈ ವಿಕಲ್ಪಗಳಿಂದಲೇ ಅರ್ಧ ನಮ್ಗೆ ಈ ಪಾಪ ಪುಣ್ಯಗಳ ಮೂಟೆ ಸಂಗ್ರಹ ಆಗೋದು. ಹಾಗಾಗಿ ಎಲ್ಲ ಈ ದೇಹ ಮನಸ್ಸು ಬುದ್ಧಿಗೆ ಸೇರಿದ್ದು ಈ ಎಲ್ಲ ಪಾಪಕರ್ಮಗಳು ಪುಣ್ಯ ಕರ್ಮಗಳು ಧರ್ಮ ಅಧರ್ಮ ಪ್ರತಿಯೊಂದು. ಈಗ ನನಗೆ ಒಂದು ಸರ್ತಿ ಆತ್ಮಜ್ಞಾನ ಬಂದು ನಾನು ಸ್ಥಿರವಾಗಿ ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಶುದ್ಧವಾದ ಅರಿವು ಅನ್ನೋ ಜ್ಞಾನದಲ್ಲಿ ನಾನು ನಿಂತೆನಾದರೆ ಅವಾಗ ಇದೆಲ್ಲ ದೇಹಕ್ಕೆ ಮನಸ್ಸಿಗೆ ಸಂಬಂಧಪಟ್ಟಿದ್ದೆಲ್ಲ ನಂದಾಗೋದೇ ಇಲ್ವಲ್ಲ. ಹಂಗಾಗಿ ಆ ಪಾಪ ಪುಣ್ಯಗಳು ನಂದು ಹೆಂಗಾಗತ್ತೆ? ಅದ್ಯಾವುದು ನಂದಲ್ಲ. ಅಫ್ಕೋರ್ಸ್ ದೇಹ ಇರೋ ತನಕ ಅದರಲ್ಲಿ ಪ್ರಾರಬ್ಧ ಕರ್ಮದ ಮೂಲಕ ಏನೇನ್ ಬರುತ್ತೆ, ಬರಲ್ಲ ಅಂತಲ್ಲ. ನೋವು ಬರುತ್ತೆ, ದುಃಖನೂ ಬರುತ್ತೆ, ರೋಗ ರುಜಿನಗಳು ಬರುತ್ತೆ. ಆದ್ರೆ ಜ್ಞಾನಿ ಆದವನು ಅದು ನಾನಲ್ಲ, ಅದು ಅದಕ್ಕೆ ಬಂದಿದೆ, ನನಗೆ ಸಂಬಂಧ ಇಲ್ಲ ಅನ್ನೋ ಒಂದು ಸ್ಥಿರತೆಯಲ್ಲಿ ಅವನು ಇರ್ತಾನೆ.
ರಮಣರದ್ದು ಎಷ್ಟು ಸರ್ತಿ ಉದಾಹರಣೆ ಕೊಡ್ತಾರಲ್ಲ ಗುರುಗಳು. ನೋವಿದ್ಯಾ? ನೋವಿದೆ ಅಂದ್ರೆ ದೇಹಕ್ಕೆ ನೋವಿದೆ, ನನಗ್ ನೋವಿದೆ ಅಂತ ಹೇಳಲ್ಲ. ಆ ತರಹ ಅವರು ಆಪರೇಷನ್ ಆಗುವಾಗ್ಲೂ ಅವರು ವಿತೌಟ್ ಅನಸ್ತೀಸಿಯಾ ತಗೋತಾರೆ ಅಂತ ಎಲ್ಲ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಏನ್ ಕನೆಕ್ಟೆಡೇ ಅಲ್ಲ. ಯಾವಾಗ ಒಂದ್ಸರ್ತಿ ಕನೆಕ್ಷನ್ನೇ ಇಲ್ವೋ, ಸೆಪರೇಷನ್ ಅಷ್ಟು ಕ್ಲಿಯರ್ ಆಗಿರುತ್ತೋ, ಇಲ್ಲಿ ಏನೇ ಏನು ಸಂಬಂಧ ಇಲ್ಲ ಅಂತ ಸ್ಪಷ್ಟ. ಅದೇ ಮುಕುಂದ ಸ್ವಾಮಿಗಳದು ಅವಾಗ ಜ್ಞಾಪಿಸ್ಕೊತೀವಲ್ಲ, ಇನ್ನೊಂದ್ ಕಾಲಕ್ಕೆ ಪಟಾರ ಅಂತ ಹೊಡೆದ್ಬಿಟ್ಟು, ನೋಡು ಎಷ್ಟು ಒಳ್ಳೆ ಡಾಕ್ಟರ್ ತಾವ ಸೇವೆ ಮಾಡಿಸ್ಕೊಂತಾವನೆ, ನಿನಗೂ ಇದೆಯಾ ಭಾಗ್ಯ ಅಂತ ಹೇಳ್ತಾರಲ್ಲ. ಅದು ಆಕ್ಚುಲಿ ಫುಲ್ ದೇಹ ಅಲ್ಲ, ಅದು ಯಾರೋ ಇಬ್ಬರನ್ನ ಕುರಿತು ಅವ್ರು ಹೇಳೋ ಹಂಗೆ ಆ ಕಾಲಿಗೆ ಹೇಳಿ ಈ ಕಾಲಿಗೆ ಹೇಳೋದು, ಅಷ್ಟು ಮಟ್ಟಿಗೆ ಸೆಪರೇಷನ್ ಮಾಡ್ಕೊಂಡ್ರು. ಇಲ್ಲ, ನನ್ಗೆ ಇವಾಗ ಕ್ಲಾರಿಟಿ ಬಂತು. ಅದೇ ಅದು ಹೇಗೆ ಅದು ಗುರುಜಿದು ಒಂದ್ಸಲ ಹೇಳಿದಾರೆ, ನೀವ್ ಹೇಳಿದ್ದು ಶಾಪ ಮತ್ತೆ ಆಶೀರ್ವಾದ ಎಲ್ಲ ನಮ್ಮ ಮನಸ್ಸಿನ ಇದ್ರೆ ಅದು. ಸೊ ಪಾಪ ಪುಣ್ಯದಕ್ಕೆ ಆ ಪಾಯಿಂಟ್ ತುಂಬಾ ಚೆನ್ನಾಗಿ ಇದು ಇದಾಗತ್ತೆ. ಆಶೀರ್ವಾದ ಮಾಡುವಾಗ ಫಲಿಸುತ್ತೆ, ಯಾಕೆಂದ್ರೆ ನೀವು ಉನ್ನತ ಮಟ್ಟಕ್ಕೆ, ಉನ್ನತ ಪ್ರಜ್ಞೆಯೊಂದಿಗೆ ನೀವು ಸಂಪರ್ಕ ಪಡ್ಕೊಂಡು. ನೀವು ಶಾಪ ಕೊಡುವಾಗ ನೀವು ಲೋಯರ್ ಲೆವೆಲ್ ನಲ್ಲಿ ಇರ್ತೀರ, ಹಂಗಾಗಿ ಆಕ್ಚುಲಿ ಶಾಪಗಳು ತಟ್ಟಲ್ಲ. ಬಟ್ ಅದು ನಮಗೆ ಆ ಸ್ಥಿರತೆ ಇರ್ಬೇಕಲ್ಲ, ನಮ್ಮ ಮನಸ್ಸು ಗಟ್ಟಿ ಇರ್ಬೇಕಲ್ಲ. ಅಲ್ಲಿ ಶಾಪ ಬಂದ ತಕ್ಷಣ ನಮ್ಗೆ ಹೆದರಿಕೆ ಶುರು ಆಗುತ್ತೆ, ನಾವು ಪೆಚ್ಚಾಗ್ಬಿಡ್ತೀವಿ, ಅಯ್ಯೋ ಶಾಪ ಕೊಟ್ಬಿಟ್ರಪ್ಪ ಅದಕ್ಕೆ ಹಿಂಗಾಗೋಯ್ತು, ಅವ್ರು ಹಿಂಗ್ ಹೇಳಿದ್ರು ಅದಕ್ಕೆ ಹಿಂಗಾಗೋಯ್ತು ಅಂತ ನಮ್ಮ ಮನಸ್ಸೇ ಒಂದ್ ರಾಶಿ ಕಲ್ಪನೆ ಮಾಡ್ಕೊಂಡು ಮಾಡ್ತೀನಿ ಒಂದು. ಮೇಡಮ್, ಪರಿಮೆ ಅಂದ್ರೆ ಪರಿಮೆ, ದೇಹದ ಪರಿಮೆ ಇಲ್ಲ, ಮನಸ್ಸಿನ ಪರಿಮೆ ಅಂದ್ರೆ ಏನು? ಪರಿಮಿತಿ. ಪರಿಮಿತಿ ಪರಿಮಿತಿನ ಪರಿಮಿತಿ ಅಂದ್ರೆ ಲಿಮಿಟೇಷನ್. ಅದು ಗೊತ್ತು, ಇಲ್ಲಿ ಪರಿಮೆ ಅಂತ ಹೇಳಿದಾರೆ. ಎಲ್ಲಿದೆ? ಎಲ್ಲಿ ಹೇಳಿದ್ದಾರೆ? ಇಲ್ಲ, ಪರಿಮಿತಿನೇ ಹೇಳಿರೋದು. ಪರಿಮಿತಿ ಯಾವ್ದೋ ಪರಿಮಿ ಅಂತ ಇಲ್ಲ, ಪರಿಮಿತಿ. ಪರಿಮಿತಿ, ದೇಹದ ಪರಿಮಿತಿ ಇಲ್ಲ, ಮನಸ್ಸಿನ ಪರಿಮಿತಿ ಇಲ್ಲ. ಮನಸ್ಸಿನ ಪರಿಮಿತಿ. ನಾವು ಈಗಾಗಲೇ ರಜಿತಾ, ನಾವು ಈ ಕರ್ಮಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಹಿಂದೆ. ಕಾಂತಿ ಅವ್ರ ಕ್ಲಾಸ್ ತಗೊಂಡಾಗ ಅದು ಕೇಳಿದ್ರು, ಇದು ಏನದು ಸಂಚಿತ, ಪ್ರಾರಬ್ಧ, ಆಗಾಮಿ, ಕ್ರಿಯಾಮಾಣ ಕರ್ಮಗಳು ಹೇಗೆ ನಮ್ಮಲ್ಲಿ ಬರತ್ತೆ ಅಂತ ಮೇಡಮ್ ಹೇಳ್ದಾಗ್ಲೂ ನಾವು ಪ್ರತಿ ಒಂದಕ್ಕೂ ನಾವು ಜೋಡಿಸ್ಕೊಂಡ್ಬಿಡ್ತೀವಿ ನಮ್ಮ ಭಾವನೆಗಳ ಜೊತೆ. ಅದನ್ನು ಜೋಡಿಸ್ಕೊಂಡಾಗ ಏನಾಗುತ್ತೆ, ಅದು ತೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ತಕ್ಕಂತೆ ಏನೋ ಕೋಇನ್ಸಿಡೆನ್ಸ್ ಆಗಿ ಏನೋ ಒಂದು ಆಗತ್ತೆ, ಒಂದು ಸಣ್ಣದು ಏನೋ ಒಂದು ಆಕ್ಸಿಡೆಂಟ್, ಎಡೋದೋ ಬಿದ್ರೋ ಮಗುಗೋ ಏನೋ ಒಂದಾಗುತ್ತೆ. ಆದ ತಕ್ಷಣ ಹೆಂಗ್ಸ ಅವತ್ತು ಹಿಂಗೆಲ್ಲ ಅಂದಿದ್ಲಲ್ಲ, ಹಿಂಗೆಲ್ಲ ಆಗ್ಬೇಕು ಅಂತ, ಅದಕ್ಕೆ ಈ ತರ ಆಯ್ತು, ಅದಕ್ಕೆ ಈ ತರ ಆಯ್ತು. ಇದಕ್ಕೆ ನಾವು ಎರಡೂ ಏನ್ ಮಾಡ್ತೀವಿ, ಒಂದು ಭೂತದಲ್ಲಿ ಜೋಡಿಸ್ಕೊ ಇರುತ್ತೆ, ಇನ್ನೊಂದು ವರ್ತಮಾನ ನೋಡಲ್ಲ, ನಾವು ಭವಿಷ್ಯತ್ತಿಗೆ ಜೋಡಿಸ್ಕೋತೀವಿ. ಅವ್ರು ಅವತ್ತು ಹಿಂಗ್ ಹೇಳಿದ್ರು, ನಾಳೆ ಹಿಂಗಾಗ್ಬೋದು, ಇದಾಯ್ತು ಅದಕ್ಕೆ ಹೀಗಾಯ್ತು. ಪ್ರತಿಯೊಂದು ನಾವು ಯಾವಾಗ್ಲೂ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರಿ ಅಂತ ನನ್ಗೆ ಪ್ರತಿ ಸಲ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ಭೂತ ಅನ್ನೋದೇ ಹೇಳ್ಬಿಡ್ತಾರೆ ಕ್ಲೀನಿಗೆ, ಭೂತಕಾಲಕ್ಕೆ ಅದು ಭೂತಾನೆ ಅಂತ ಹೇಳಿ ಪ್ರತಿ ಸಲ ನನ್ನ ಕಾಡ್ತಾ ಇರುವಂಥದ್ದು ಭೂತ. ಇನ್ನೊಂದು ನನಗೆ ಕಲ್ಪನೆಗಳು, ನನಗೆ ಭವಿಷ್ಯತ್ತಿನ ಕಲ್ಪನೆಗಳು, ಎರಡನ್ನೂ ಸೇರಿಸಿ ನಾವು ಜೀವನದಲ್ಲಿ ನಡೆಸ್ತಾ ಇದ್ದೀವಿ ನಾವು. ಹಾಗಾಗಿ ಏನಾಗ್ತದೆ, ನನ್ಗೆ ಒಂದ್ಸಲಿ ಕಲ್ಪನೆಯಲ್ಲಿ ಚೆನ್ನಾಗಿರೋ ಕಲ್ಪನೆ ಬಂದ್ರೆ ಆನಂದ ಅಂತ ಆಗ್ತಾ ಇದೆ, ಕಲ್ಪನೆಯಲ್ಲಿ ನನಗೆ ದುಃಖದಂಥದ್ದು ಏನೋ ಒಂದು ಬೇಡದಿರೋದು, ಅದಕ್ಕೆ ಇಷ್ಟ ಮತ್ತೆ ಅನಿಷ್ಟ ಹೇಳ್ಬಿಡ್ತಾರೆ ಅಲ್ಲಿ, ಅದಕ್ಕೆ ಅದು. ಸೊ ನನಗಿದು ಇಷ್ಟ ಆಯ್ತಾ, ಕಲ್ಪನೆ ನಂಗೆ ಚೆನ್ನಾಗಿದ್ಯಾ, ಇದ್ರೊಳಗೆ ನನಗೆ ಆನಂದ ಬಂತು. ನಂಗಿದು ಇಷ್ಟ ಆಗ್ಲಿಲ್ವಾ, ಅದ್ರೊಳಗೆ ನನ್ಗೆ ಏನಾಯ್ತು, ದುಃಖ ಆಯ್ತು. ಈ ಸುಖ ದುಃಖ ಎರಡು ಒಟ್ಟೊಟ್ಟಿಗೆ ಅದಕ್ಕೆ ಹೋಗ್ತಾ ಇರತ್ತೆ ಅಂತ ನಮ್ಗೆ ಪ್ರತಿ ಸಲಿನೂ ನಮ್ಗೆ ಗುರುಜಿ ನಮ್ಗೆ ಇದನ್ನ ತಿಳಿಸಿದ್ದಾರೆ. ಇದೆಲ್ಲ ನಮಗೆ ಯಾವಾಗ ಇದೆಲ್ಲ ಒಂದು ವೃತ್ತಿಗಳು ಅನ್ನೋದು, ಶಾಶ್ವತವಾಗಿರೋದು ಆತ್ಮ ಒಂದೇ, ಶಾಶ್ವತವಾದ ಆನಂದ ಮತ್ತೆ ಇರದೆ ಅರಿವು ಮತ್ತೆ ಇರುವಿನಲ್ಲಿ ಇರುವಂಥದ್ದು ಆನಂದ ಒಂದೇ, ಅದು ಬಿಟ್ಟು ಬೇರೆ ಇಲ್ಲ ಅನ್ನೋವಂಥದ್ದು ಸ್ಪಷ್ಟ ಜ್ಞಾನಕ್ಕಾಗಿ ನಮಗೆ ಇಷ್ಟೆಲ್ಲ ಉದಾಹರಣೆಗಳು ನಮ್ಗೆ ಕೊಡ್ತಾ ಇದ್ದಾರೆ. ಅದರೊಳಗೆ ಇನ್ನೂ ಒಂದು ಸಣ್ಣದು, ನಮ್ಗೆ ಯಾವುದೇ ಪ್ರಯತ್ನ ಇಲ್ದಲೆ ಯಾವ್ದು ಸಿಗೋ ಅಂಥದ್ದು, ಸುಲಭವಾಗಿ ಸಿಗೋ ಅಂಥದ್ದು ಯಾವುದು ಅಂತ ಹೇಳಿ. ಎಲ್ಲರಿಗೂ ಪ್ರಯತ್ನ ಬೇಕು, ಪ್ರಯತ್ನ ಇದ್ರೆ ಮಾತ್ರ ಅದು ಸಿಗತ್ತೆ. ನಂಗೆ ಯಾವುದು ಪ್ರಯತ್ನನೇ ಬೇಡ, ಅದು ಸಿಗೋ ಅಂಥದ್ದು ಯಾವುದು ಅಂತ ರಜಿತಾ ನೀವೇ ಹೇಳಿ.
ನಾನಿದು ಕೇಳಿಲ್ಲ ಅನ್ಸುತ್ತೆ ಮೇಡಮ್, ಲಾಸ್ಟ್ ಪಾರ್ಟ್ ಏನೋ ಮಿಸ್ ಆಯ್ತು. ಜನರಲ್ ಆಗಿ ಹೇಳ್ಬೇಕು. ಏನಿಲ್ಲ, ತುಂಬಾ ಸುಲಭವಾಗಿರೋದು. ಇದ್ರ ಮೇಲೆನೆ ಹೇಳಿ. ಇವಾಗ ಈ ಆನಂದಮಯ ಕೋಶದ ಡಿಸ್ಕಷನ್ ಅಲ್ಲೇನೆ ಸುಮ್ನೆ ಜಸ್ಟ್ ಯೋಚನೆ ಮಾಡ್ರಿ. ಪ್ರಯತ್ನ ಪಟ್ರೆ ಪಡೋದ್ ಯಾತಕ್ಕೋಸ್ಕರ, ಪ್ರಯತ್ನ ಪಡದೆ ಇರೋದು. ಅದೇ ಆನಂದ, ಅದೇ ನಾನ್ ಗೆಸ್ ಮಾಡಿದೆ. ಜನರಲ್ ಆಗಿ ಹೇಳ್ತೀನಿ ಮೇಡಮ್, ಯಾಕಂದ್ರೆ ಪ್ರಯತ್ನ ಪಡ್ದೇನೆ ಸಿಗೋದು ಆನಂದ. ಯಾಕೆಂದ್ರೆ ಸದಾ ನಾನು ಅನಂತರಲ್ಲಿ ಇದ್ದಾಗ ನಾನ್ ಯಾಕೆ ಪ್ರಯತ್ನ ಪಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ. ನಾವ್ ಪ್ರಯತ್ನ ಪಡೋದೆಲ್ಲ ಆನಂದಕ್ಕೋಸ್ಕರ. ಒಬ್ಬ ಇದರಿಂದ ಹಿಡಿದು ನಾವ್ ಓದೋದು, ಒಳ್ಳೆ ಮಾರ್ಕ್ಸ್ ಬಂದ್ರೆ ಆನಂದ, ಪ್ರಯತ್ನ ಪಡು, ಮಾಡು, ಎಫರ್ಟ್ಸ್ ಹಾಕು ಅಂತೀವಿ ಮಕ್ಕಳಿಗೆ. ಇವಾಗ ಓದ್ಬೇಕು, ಪ್ರಯತ್ನ ಪಡ್ಬೇಕು. ಮತ್ತೆ ಕಾಲೇಜು 10ನೇ ಕ್ಲಾಸು, ಪ್ರಯತ್ನ ಪಡು, ಒಳ್ಳೆ ಕಾಲೇಜ್ ಸಿಗತ್ತೆ. ಎಲ್ಲದಕ್ಕೂ ಪ್ರಯತ್ನ ಪಡ್ಬೇಕು. ಆನಂದಕ್ಕೋಸ್ಕರ, ಆನಂದ ನನ್ನಲ್ಲೇ ಇರೋದ್ರಿಂದ ಅದಕ್ಕೆ ಪ್ರಯತ್ನ ಪಡ್ದೇರನೆ ಸಿಗತ್ತೆ. ಆದ್ರೆ ಅದು ಜ್ಞಾನ ಮಾತ್ರ ಇದು, ಈ ಆನಂದ ನನ್ನಲ್ಲೇ ಇದೆ ಅನ್ನೋ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಅದಕ್ಕೊಂಚೂರು ನಮ್ಮ ಎಫರ್ಟ್ಸ್ ಇರ್ಬೇಕು ಅನ್ಸತ್ತೆ ಅಲ್ವಾ ಮೇಡಮ್. ಗುರು ಕೃಪೆ ಜೊತೆ ನಾವ್ ಲೇಜಿ ಆಗ್ಬಾರ್ದು. ಗುರುಗಳೇನೋ ಆಶೀರ್ವಾದ ಮಾಡ್ತಾರೆ, ನೀನು ಒಳ್ಳೇದಾಗ್ಲಿ, ನಿಂಗ್ ಆತ್ಮಜ್ಞಾನ ಬರ್ಲಿ ಅಂತ. ನನ್ ಎಫರ್ಟ್ಸ್ ಇಲ್ಲ ಅಂದ್ರೆ, ಬಿಡು ಗುರುಗಳು ಆಶೀರ್ವಾದ ಮಾಡಿದಾರೆ, ನಾನ್ ಮಲ್ಕೊಂಡ್ ನಿದ್ದೆ ಮಾಡ್ತೀನಿ, ನಾನ್ AVS ಕ್ಲಾಸ್ ಅಟೆಂಡ್ ಮಾಡಲ್ಲ ಅಂದ್ರೆ ಎಲ್ ಬರುತ್ತೆ ಅಲ್ವಾ. ಒಂಚೂರು ನಮ್ ಪ್ರಯತ್ನ ಅಂದ್ರೆ ಮನನ ಶ್ರವಣ ನಿಧಿಧ್ಯಾಸದ ಮೇಲೆ ನಮ್ ಪ್ರಯತ್ನ ಬೇಕು. ಆಗ ನಾನೇ ಆನಂದ ಸ್ವರೂಪಿ ಅಂತ ಗೊತ್ತಾಗತ್ತೆ ಅಂತ ಅನ್ಸುತ್ತೆ ನಂಗೆ. ಖಂಡಿತ ಖಂಡಿತ ರಚಿತಾ. ಇವಾಗ ABSC ಕ್ಲಾಸ್ ಅಟೆಂಡ್ ಮಾಡಲ್ಲ, ನಾನು ಮಲ್ಕೊಂಡ್ ನಿದ್ದೆ ಮಾಡ್ತೀನಿ ಅಂತಾನು ಮಾಡ್ಬೋದು, ತಪ್ಪೇನಿಲ್ಲ. ಅವಾಗ ಬೇರೆ ದುಃಖ ಸನ್ನಿವೇಶ ಬಂದಾಗ ತಲೆ ಕೆಡ್ಸ್ಕೋಬಾರ್ದು. ಅಯ್ಯ ಬರುತ್ತೆ, ಜೀವನ ಅಂದ್ರೆ ಹಾಗೇನೆ ಬರುತ್ತೆ, ಪರವಾಗಿಲ್ಲ ಅನ್ನೋ ಒಂದು ಆಟಿಟ್ಯೂಡ್ ಇದ್ರೆ ಅವಾಗ ಏನ್ ಯಾವ ಕ್ಲಾಸು ಏನ್ ಇದು ಬಂದೇ ಅದು ಸುಖ ದುಃಖ ಬಂದೇ ಬರುತ್ತೆ, ಇಟ್ಸ್ ಓಕೆ ಅನ್ನೋ ಮನಸ್ಥಿತಿ ಇದ್ರೆ ಏನ್ ಬೇಕಾಗಿಲ್ಲ. ಆದ್ರೆ ಹಾಗಾಗಲ್ವಲ್ಲ, ಅದು ಬಂದ ತಕ್ಷಣ ಕುಸಿದು ಬಿದ್ದು ಬಿಡ್ತೀವಿ, ಕಂಗಾಲಾಗ್ಬಿಡ್ತೀವಿ. ಹೌದು, ಧೈರ್ಯ ಬೇಕಲ್ವಾ. ಇವಾಗ ಯಾಕ್ ಬೇಕು ಅಂತಂದ್ರೆ, ಯಾಕೆ ತಿಳ್ಕೊಳ್ಳೋದು ಇಂಪಾರ್ಟೆಂಟು ಅಂದ್ರೆ, ಇಲ್ಲಾಂದ್ರೆ ಎಷ್ಟು ದುಃಖಗಳು ಅನುಭವಿಸ್ತೀವಿ ಗೊತ್ತಾ. ಒಂದು ಸಿಂಪಲ್ ಮಗನ ಹೋಮ್ ವರ್ಕ್ಸ್ ಬರ್ಸೋದ್ರಿಂದ ಹಿಡಿದು ಮಗ 20 ಮಾರ್ಕ್ಗೆ 19 ಮಾರ್ಕ್ ತೆಗೆದ್ರು ಯಾಕೋ ಎಲ್ಲೋ ಹೋಯ್ತು 1 ಮಾರ್ಕು ಅಂತ ಅಲ್ಲಿಂದಾನೇ ಸ್ಟ್ರೆಸ್ ಶುರುವಾಗತ್ತೆ. ಎಷ್ಟು ಸದಾ ಕಾಲ BP ರೈಸ್ ಆಗ್ತಾ ಇರತ್ತೆ. ಪ್ರತಿಯೊಂದಕ್ಕೂನು ಆಮೇಲೆ ಕಾಯಿಲೆಗಳು ಬರುತ್ತೆ, ದೇಹಕ್ಕೆ ಇದಾಗತ್ತೆ. ಮತ್ತೆ ಅಲ್ಲಿ ಹೋದ್ರೆ ಆನಂದ, ಇಲ್ಲೋದ್ರೆ ಆನಂದ ಅಂತ ದುಡ್ಡು ಖರ್ಚು ಮಾಡೋದು, ಆ ಹೋಟ್ಲಲ್ಲಿ ತಿಂದ್ರೆ ಆನಂದ ಅಂತ ಆ ದುಡ್ಡು ಖರ್ಚು ಮಾಡಕ್ಕೆ ಕೆಲ್ಸಕ್ ಹೋಗೋದು, ಮನೇಲಿ ಇರೋರೆಲ್ಲಾ ಕೆಲ್ಸಕ್ ಹೋಗೋದು. ದುಡ್ಡು ಬೇಕಲ್ಲ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಕ್ಕೆ. ಸೊ ಅದೆಲ್ಲ ಬಿಟ್ಟು ಸಿಂಪಲ್ ಆಗಿ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಸ್ವಲ್ಪ ಅಟ್ಲೀಸ್ಟ್ ಈ ಜನ್ಮದಲ್ಲಿ ಮುಂದಿನ ಜನ್ಮದ ಬಗ್ಗೆ ಗೊತ್ತಿಲ್ಲ, ಈ ಜನ್ಮದಲ್ಲಿ ನೆಮ್ಮದಿಯಾಗಿ ಮನಃಶಾಂತಿಯಾಗಿ ಟೈಮ್ ಫ್ರೂಟ್ಫುಲ್ ಆಗಿ ಇನ್ನೊಂದ್ 4 ಜನಕ್ಕೆ ನಾವು ಸಹಾಯ ಮಾಡೋ ತರ ಅದೇ ಗುರುಜಿ ಹೇಳ್ತಾರಲ್ಲ, ಆತ್ಮನೋ ಮೋಕ್ಷಾರ್ಥಂ ಜಗದ್ ಹಿತಾಯ. ಅದು ಇಂಟೆನ್ಸಿಫೈ ಮಾಡ್ಕೊಂಡು ಅದ್ ಏನ್ ಆಗತ್ತೋ ಆಗ್ಲಿ, ಈ ಜನ್ಮದಲ್ಲೇ ಆಗೋಗ್ಲಿ ಅಂತ ಮಾಡ್ಬಿಡ್ಬೋದು. ಆಗಲ್ಲ, ಸಿನಿಮಾ ನೋಡ್ಬಾರ್ದು, ಹೋಟ್ಲಿಗೆ ಹೋಗ್ಬಾರ್ದು ಅಂತಿಲ್ಲ ರಚಿತಾ. ಹೋಗಿ ತಿನ್ನಿ, ಇದರೊಳಗೆ ನನ್ ಇದು ಟೆಂಪರರಿ ಆನಂದ ನಂಗೆ ಸಿಕ್ಕಿದೆ, ಅದು ಸ್ವರೂಪ. ನನಗೆ ಯಾವ್ದೇ ಬೇರೆ ಹೊರಗಡೆಯಿಂದ ಆನಂದ ನಂಗೆ ಬೇಕಾಗಿಲ್ಲ, ನಾನೇ ಅದೇ ಆನಂದ. ಆ ಆನಂದದಲ್ಲಿ ನಾನು ಜಿಲೇಬಿ ತಿಂತಾ ಇದ್ದೀನಿ ಅನ್ನೋವಂತ ಭಾವ ಬೇಕು. ನನ್ನದೇ ಆನಂದ ಸ್ವರೂಪ. ಇದ್ರೊಳಗೆ ನಂಗೆ ಆ ಆನಂದದಲ್ಲಿ ಜಿಲೇಬಿಲಿ ಆನಂದ ಇಲ್ಲ, ನನ್ನ ಆನಂದದಲ್ಲಿ ಜಿಲೇಬಿ ಇದೆ ಅನ್ನುವಂತ ಜ್ಞಾನ. ಜ್ಞಾನ ಅದೇ ಮೇಡಮ್ ಶಾರ್ಟ್ ಕಟ್ ಇದು. ಆ ಜ್ಞಾನವನ್ನ ತಿಳ್ಕೊಂಡು ಆಮೇಲೆ ನಾವ್ ಇದೆಲ್ಲ ಮಾಡ್ಬೋದು. ಆಮೇಲೆ ನೀವ್ ಹೇಳದಂಗೆ ಎಲ್ಲ ಹೋಟ್ಲಿಗೆ ಹೋಗ್ಬೋದು, ಒಳ್ಳೆ ಹೋಟ್ಲು ಅದೆಲ್ಲ ಮಾಡಿದ್ರು ಅರಿವಲ್ಲಿ ಇರ್ತೀವಲ್ವ ನಾವು. ಸೊ ಆಗ ನಮ್ಗೆ ಅಷ್ಟು ಎಫೆಕ್ಟ್ ಆಗಲ್ಲ. ದುಃಖ ಬಂದಾಗ ಕುಗ್ಗೋಗೋದು, ಅದು ಸಮಸ್ಥಿತಿಲಿ ಇದ್ದಾಗ ಎಫೆಕ್ಟ್ ಆಗಲ್ಲ. ಮಹಾಭೋಗಿ ಅಂತಾರಲ್ಲ ಗುರುಗಳು, ಜ್ಞಾನಿ ಮಹಾಭೋಗಿ. ಇವನ್ನೆಲ್ಲ ಈ ಭೋಗಗಳನ್ನು ಅನುಭವಿಸ್ತಾನೆ. ಏನು ಬಂದಿದ್ನ ಅಯ್ಯೋ ನಾನು ಅನ್ನ ಸ್ವಲ್ಪ ಇದೆಲ್ಲ ಬೇಡ ಅಂತೇನ್ ಹೇಳಲ್ವಂತೆ.
ಕಾಫಿದ್ ಹೇಳ್ತಾ ಇರ್ತಾರಲ್ಲ, ಒಂದ್ಸಲ ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿಬೇಕು ಅಂದ್ರೆ ಕುಡಿದ್ರೆ ಖುಷಿ ಇರ್ಲಿ, ಆ ಖುಷಿನೂ ಅನುಭವಿಸ್ತಾನೆ. ಆದ್ರೆ ಅಕಸ್ಮಾತ್ ಅದಿಲ್ಲ ಅಂದ್ರೆ ಒದ್ದಾಡಕ್ ಹೋಗಲ್ಲ. ಅಯ್ಯೋ ಸಿಗ್ಲಿಲ್ವೇ ಕಾಫಿ ಅಂತ ಒದ್ದಾಡಲ್ಲ. ಅದು ಕರೆಕ್ಟ್. ಎಲ್ಲೋ ಒಂದ್ ಕಡೆ ಹೋಗಿರ್ತೀವಿ, ಅಲ್ಲಿ ಏನೂ ಸಿಗಲ್ಲ, ಅವಾಗ ಅದೇ ಒಂದ್ ದೊಡ್ಡ ಟೆನ್ಷನ್ ಆಗಲ್ಲ. ಅದ್ರಿಂದಾನೇ ಒಂದು BP ರೈಸ್ ಆಗೋದಾಗ್ಲಿ, ಅಯ್ಯೋ ಅದಿಲ್ಲ ಅಂದ್ರೆ ನನ್ಗೆ ಆಗಲ್ಲ ಅಂತ ಅನ್ನೋ ಒಂದು ಮತ್ತೆ ರಾಗದ್ವೇಷಗಳು ಆಡ್ ಆಗತ್ತೆ, ವಾಸನಗಳು ನಮ್ಗೆ ಆ ಉದ್ವೇಗ ಆಗಿ ನಂಗ್ ಗೊತ್ತಿಲ್ಲ ಕಾಫಿ ಬೇಕು ಅಂತ ಹಠ ಮಾಡೋದು. ಸೊ ಆ ತರದೆಲ್ಲ ಕಡಿಮೆ ಆಗತ್ತೆ. ಈ ಸರ್ವಪ್ರಿಯಾನಂದರು ಒಂದು ಉದಾಹರಣೆ ಹೇಳ್ತಾ ಇದ್ರು. ಜ್ಞಾನಿ ಆದವ್ರಿಗೆ ಅವ್ರಿಗೆ ಎಲ್ಲೋ ಒಂದ್ಸಲಿ ಕರೆದಿದ್ರಂತೆ. ಅವಾಗ ಅವ್ರು ಹೋದಾಗ ಏನು 5 ಸ್ಟಾರ್ ಹೋಟೆಲ್ಲು ಅಂತ ಹಾಸಿಗೆ ಕಾರ ಕರ್ಕೊಂಡು ಹೋಗಿದ್ದೇನು ಎಲ್ಲ, ಅದನ್ನು ಹಾಗೆ ಆಯ್ತು. ಆಮೇಲೆ ಇನ್ನೊಂದ್ ಕಡೆ ಹೋದಂತೆ ಯಾರು ಏನು ಕೇರು ಮಾಡೋರಿಲ್ಲ, ಇವರೇ ಬಸ್ ಇಟ್ಕೊಂಡು ಗಾಡಿಯಲ್ಲಿ ಏನಪ್ಪ ಅದನ್ನ ಲಗೇಜು ಎತ್ಕೊಂಡು ಹೋದ್ರೆ ಅಲ್ಲಿ ಏನಾದ್ರು ಹೋಗ್ಲಿ ಒಂದು ಒಳ್ಳೆ ರೂಮ್ ಇತ್ತ, ಅದು ಇಲ್ಲ, ಬರೀ ಖಾಲಿ ಇತ್ತು. ಅಲ್ಲಿ ಮಲ್ಕೋಬೇಕಾಗಿತ್ತು. ಅವರು ಯಾವ್ದೋ ಕಾಮನ್ ಟಾಯ್ಲೆಟ್ ಯೂಸ್ ಮಾಡಕ್ಕಾಯ್ತು. ಸೊ ಇದನ್ನ ಎರಡನ್ನೂ ಅವನು ಒಂದು ಸಮಚಿತ್ತದಿಂದ ನೋಡ್ಬೇಕು. ಅವನಿಗೆ ಯಾವ್ದೋ ವ್ಯತ್ಯಾಸ ಕಾಣಿಸಲ್ಲ. ನೀನು ಕರ್ಕೊಂಡೋಗಿ ಅದು ಏನವ 10 ಇಂಚಿನ ಹಾಸಿಗೆ ಮಲಗಿಸಿದ್ರು ಅವನಿಗೆ ಅದನ್ನು ಖುಷಿಯಾಗಿ ಎಂಜಾಯ್ ಮಾಡ್ತಾನ ಅವನು. ನೋಡಪ್ಪ ಇವತ್ತು ಅದು ತಾವು ಹೇಳಿದ್ರಲ್ಲ ಮೂಕಂದೂರು ಸ್ವಾಮೀಜಿ, ಇವತ್ತು ನೋಡಿ ಎಂಜಾಯ್ ಮಾಡು, ಇಷ್ಟಪ್ಪ ಹಾಸಿಗೆ ಸಿಕ್ಕಿದೆ, ಇಂಥ ಕಾರಲ್ಲಿ ಹೋಗ್ತಾ ಇದೆಯಾ ನೀನು ಮಾಡು. ಇನ್ ಕೆಳಗ್ ನೆಲಕ್ಕೆ ಬಂತ ಅವಾಗ್ಲೂ ಹೇಳ್ತಾನ ಅವನು, ನಿನ್ ಹಣೆ ಬರ, ನಾನು ಏನು ಮಾಡಕ್ಕಲ್ಲ, ಇವತ್ತು ಇಲ್ಲೇ ಮಲ್ಕೋಬೇಕು, ಉಪವಾಸ ಇರ್ಬೇಕು, ಉಪವಾಸ ಇರು. ಆ ಒಂದ್ ಸ್ಥಿತಿಲಿ ಅವನು ಎರಡನ್ನೂ ಎಂಜಾಯ್ ಮಾಡ್ತಾನೆ. ಅದ್ರೊಳಗೆ ಅವ್ನು ಯಾವ್ದು ದುಃಖನೇ ತರೋದಿಲ್ಲ ಅವನು. ಸೊ ಯಾಕಂದ್ರೆ ಅವನು ಆನಂದ ಸ್ವರೂಪನೇ, ನನ್ನದೇ ಆನಂದ. ಈ ಯಾವ ವಸ್ತುಲು ನನ್ಗೆಲ್ಲೂ ಏನು ವ್ಯತ್ಯಾಸ ಕಾಣಲ್ಲ ಅನ್ನೋ ಒಂದು ಸ್ಪಷ್ಟತೆ ಇರುತ್ತೆ. ಇವತ್ತು ನಾವು ಆನಂದಮಯ ಕೋಶದ್ದು ಇನ್ನೂ ಒಂದು ಟಾಕ್ ಇದೆ. ಸೊ ಅದನ್ನ ನೆಕ್ಸ್ಟ್ ಮುಂದಿನ ಒಂದು ಇದ್ರೊಳಗೆ ನಡೆಸ್ತೀವಿ. ಇದ್ರೊಳಗೆ ತಾವೇನಾದ್ರು ಕ್ವಶನ್ ಇದೆ ಕೇಳ್ಬೋದು. ನನಗೆ ಹೇಗ್ ಬಂತು ಅಂತ ಗೊತ್ತಿಲ್ಲ, ನನ್ನ ಸಾಧ್ಯ ಆಗಿರೋ ಪ್ರಯತ್ನ ಮಾಡಿದ್ದೀನಿ ನಾನು. ಮೇಡಮ್, ಇದು ಆಕ್ಚುಲಿ ಚೆನ್ನಾಗಿತ್ತು ಮೇಡಮ್. ನಮ್ದೊಂದು ಜೀವನ ಹೇಗೆ ಅಂದ್ರೆ, ಇವಾಗ ಇಷ್ಟೆಲ್ಲ ತಿಳ್ಕೊಂಡಿರ್ತೀವಲ್ಲ, ಗುರುಜಿ ಹೇಳ್ಕೊಟ್ಟಿರೋದು ಎಲ್ಲ ಅಪ್ಲೈ ಆಗ್ತಾನೆ ಇರತ್ತೆ. ಬಟ್ ಅದೇ ಒಂದು ಕಾಂಪ್ಲಿಸೆನ್ಸಿಯಲ್ಲಿ ಇದ್ಬಿಟ್ಟಾಗ ನಮ್ಗೆ ಇನ್ನು ಮೇಲೆ ಬೆಳಿಬೇಕು, ನಾವು ಇನ್ನು ನಮ್ಗೆ ರಿಯಲೈಸೇಷನ್ ಆಗಿಲ್ಲ ಅಂತಂದಾಗ ಒಂದ್ ಯಾವ್ದಾದ್ರು ಕಷ್ಟ ಬಂದ್ರೇನೆ ನಮ್ಗೆ ಮುಂದೆ ಹೋಗಕ್ ಸಾಧ್ಯ ಅನ್ಸತ್ತೆ. ಇಲ್ಲ ಇದೇ ಸ್ಥಿತಿಲೇ ಇದ್ಕೊಂಡು ಹೋಗ್ತಾ ಇದ್ರೆ ಅದು ಮೇ ಬಿ ನಮ್ಗೆ ಬೆಳೆಯೋದಿಕ್ ಸಾಧ್ಯ ಆಗಲ್ವೇನೋ ಅಂತ ಅನ್ಸತ್ತೆ. ಒಂದು ಕಷ್ಟಗಳು ಬಂದಾಗ ನಾವು ಹೇಗ್ ರಿಯಾಕ್ಟ್ ಮಾಡ್ತೀವಲ್ಲಿ, ಅಥವಾ ಒಂದು ತೊಂದರೆ ಬಂದಾಗ ಹೇಗ್ ರಿಯಾಕ್ಟ್ ಮಾಡ್ತೀವಿ ಅಥವಾ ರೆಸ್ಪಾಂಡ್ ಮಾಡ್ತೀವಿ ಅಂತ ಅನ್ನೋದ್ರ ಮೇಲೆ ನಮ್ಮನ್ನ ನಾವು ಗೇಜ್ ಮಾಡ್ಕೋತಾ ಹೋಗ್ಬೋದು. ಇಲ್ಲಾಂದ್ರೆ ನಾವು ಇನ್ನು ಬೆಳೆದಿಲ್ದೇ ಇರೋದ್ರಿಂದ ನಮ್ಗಿಲ್ಲಿ ಆನಂದಮಯ ಕೋಶ ಅಥವಾ ಈ ಒಂದು ಆತ್ಮನ ಸಚಿತ್ ಆನಂದ ಅಂತ ಅನ್ನೋದು ಗೊತ್ತಿದ್ರು ನಮ್ಗೆ ಒಂದ್ ಕಷ್ಟ ಬಂದಾಗ ನಾವು ಹೇಗೆ ನಮ್ಮನ್ನ ನಾವು ಅದನ್ನ ಅರ್ಥ ಮಾಡ್ಕೋತೀವಿ, ಆನಂದಮಯ ಕೋಶದ ತರ ತಗೋತೀವ ಅಥವಾ ಸಚಿತ್ ಆನಂದದ ತರ ತಗೋತೀವ ಅದನ್ನ ಅಂತ ಅನ್ನೋದ್ರ ಮೇಲೆ ನಾವು ನೀವು ಈಗ ಇದು ಶಾಪ ಅಂತ ಅದು ಹೇಳಿದ್ರಲ್ಲ ನೀವು, ಅದು ಶಾಪ ಆಗ್ಲಿ ಅಥವಾ ಒಂದು ಆಶೀರ್ವಾದ ಆಗ್ಲಿ, ಅದು ಫಿಯರ್ ಎಲಿಮೆಂಟ್ ಅಲ್ವಾ ಮೇಡಮ್? ನಮ್ಮಲ್ಲಿರೋಂತಹ ಒಂದು ಭಯದಿಂದ ನಮ್ಗೆ ಆ ಥರದ್ದೆಲ್ಲ ಆಗೋಕ್ಕೆ ಸಾಧ್ಯ ಅಲ್ವಾ? ದ್ವೈತದಿಂದ ನಮಗೆ ದ್ವೈತ ಭಾವದಿಂದ ಇವೆಲ್ಲ ನಮ್ಗೆ ಆಗುವಂಥದ್ದು. ಈಗ ಕೆಲವರು ನೋಡಿ, ನಾರ್ಮಲ್ ಕೋರ್ಸಲ್ಲೇ ತಗೊಳ್ಳಿ, ಯಾರೋ ಒಬ್ರು ಬೈದ್ರೆ ಅಥವಾ ಶಾಪ ಹಾಕಿದ್ರೆ ಅವ್ರು ಕೇರೆ ಮಾಡಲ್ಲ. ಹೋಗ ನೀನ್ ಯಾರು ಹೇಳಿ ನನ್ಗೆ ಶಾಪ ಕೊಡಕ್ಕೆ ಏನ್ಬಿಟ್ಟು ಅಂದ್ರೆ ಸ್ಟ್ರಾಂಗ್ ವಿಲ್, ಧೈರ್ಯ ಇರೋವಂಥವ್ರು ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಅದೇ ಸ್ವಲ್ಪ ವೀಕ್ ಆಗಿರೋರು ಅವ್ರ ತಕ್ಷಣ ಅವ್ರಿಗೆ ಹೆದರಿಕೆ ಆಗ್ಬಿಡ್ತೀವಿ. ಅಯ್ಯೋ ಅವಳು ಹಂಗೆ ಕೊಟ್ಬಿಟ್ರು, ಶಾಪ ಏನಾಗುತ್ತೋ ಏನೋ, ನಮ್ಗೆ ಅಯ್ಯೋ ನಮ್ಗೆ ಏನೇನು ತೊಂದರೆಗಳು ಬಂದ್ಬಿಡುತ್ತೋ ಏನೋ ಅಂತ ಅವಾಗಲೇ ಒಂದ್ ರಾಶಿ ಯೋಚನೆಗಳು ಬಂದ್ಬಿಟ್ಟು ಹಂಗಾಗ್ಬೋದು ಹಿಂಗಾಗ್ಬೋದು ಇನ್ನೊಂದು ಮತ್ತೊಂದು ಅಂತ ಅಂದ್ಕೊಂಡು ಒಂದಷ್ಟು ಅವಾಗಲೇ ಸೇರ್ಕೊಳಕ್ ಶುರು ಆಗ್ತದೆ. ನೀವು ಹೇಳಿದ ಹಂಗೆ ಪ್ರತಿಯೊಂದು ಜೀವನದೇ ಅದನ್ನೇ ಹೇಳ್ತಾರಲ್ಲ ಗುರುಜಿ, ಯೂನಿವರ್ಸಿಟಿ ಅಂತ ಹೇಳೋದು. ಇಲ್ಲಿ ನಾವು ಬಂದಿರೋದೇ ಕಲಿಯಕ್ಕೆ. ಹಾಗಾಗಿ ಪ್ರತಿಯೊಂದು ಘಟ್ಟದಲ್ಲೂ ಪ್ರತಿಯೊಂದು ಇನ್ಸಿಡೆಂಟು ನಮಗೆ ನಾವು ಎಷ್ಟು ಮುಂದುವರೆದಿದ್ದೀವಿ ಅಂತ ತೋರಿಸ್ಕೊಡೋದಕ್ಕೆ ಇರೋದು. ಹಾಗಾಗಿ ಡೆಫಿನೆಟ್ಲಿ ನಾವು ಒಂದೊಂದು ಬಂದಾಗ್ಲೂ ಇವಾಗ ನಾವು ಆಯ್ತು ಇವತ್ತು ಕ್ಲಾಸಲ್ಲಿ ಕೂತಿದ್ದೀವಿ, ಕರೆಕ್ಟು, ಎಲ್ಲ ಆನಂದಮಯ ಕೋಶದ ಬಗ್ಗೆ ಮಾತಾಡಿದ್ವಿ, ಸಚ್ಚಿತ್ ಆನಂದದ ಬಗ್ಗೆ ಮಾತಾಡಿದ್ವಿ ನಿಜ. ಬಟ್ ಹೊರಗೆ ಹೋದ್ಮೇಲೆ ಒಬ್ಬೊಬ್ಬರದ್ದು ಜೀವನ ಒಂದೊಂದು ತರಹ ಆಗುತ್ತೆ. ಆಗ ಹೇಗೆ ನಾವು ಅದನ್ನ ತಗೋತೀವಿ,
ಅದಕ್ಕೆ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋತೀವಿ, ನಾನು ಸಾಕ್ಷಿಯಾಗಿರೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದು ಜೀವನ ನಾವು ಕೊನೆ ಉಸಿರು ಇರೋವರೆಗೂ ಟೆಸ್ಟ್ ನಡೀತಾನೆ ಇರುತ್ತೆ. ನಮಗೆ ಅದು ಇನ್ಯಾರಿಗೂ ನಾವೇನು ಬೇರೆಯವರಿಂದ ಸರ್ಟಿಫಿಕೇಟ್ ಪಡ್ಕೊಳ್ಳೋದು ಮಾಡೋದು ಏನೂ ಇಲ್ಲ. ಇದು ನಮಗೆ ನಮ್ಮ ವೈಯಕ್ತಿಕವಾಗಿ ನಮಗೆ ಮಾತ್ರ ಸಂಬಂಧಪಟ್ಟಿದೆ. ಎಷ್ಟು ಮಟ್ಟಿಗೆ ಮುಂದುವರೆದಿದ್ದೀವಿ. ಡೈರೆಕ್ಟ್ ಪ್ರಾಕ್ಟಿಕಲ್ಸ್ ಕೊಟ್ಬಿಡ್ತಾರೆ ಭಗವಂತ ನಮ್ಗೆ. ಪ್ಲಾಟ್ಫಾರ್ಮ್ ನಮ್ಗೊಂದ್ ಚಾನ್ಸ್ ಕೊಡಪ್ಪ ಅಂದ್ರೂ ಇಲ್ಲ, ಡೈರೆಕ್ಟ್ ಇದ್ರಲ್ಲೇ ನಾವು. ಬಟ್ ಅದು ಸನ್ಯಾಸಿಗಳಿಗೆ ಅದಿರಲ್ಲ ಅಲ್ವಾ ಮೇಡಮ್? ಸನ್ಯಾಸಿಗಳಿಗೆ ಇವಾಗ ಗೃಹಸ್ಥಾಶ್ರಮದ ತಗೊಳ್ತಾರೆ ಅನ್ನೋದ್ರ ಮೇಲೆ ಮುಖ್ಯ ಅದು ರಜಿತಾ. ಸನ್ಯಾಸಿನೇ ಆಗ್ಲಿ ಗೃಹಸ್ಥನಾಗ್ಲಿ ಹೇಗ್ ತಗೊಳ್ತಾನೆ ಅಂತ ಅಲ್ಲ, ಸನ್ಯಾಸಿಗಳಿಗೆ ಏನಿರಲ್ಲ ಅಂತ ನೀವು ಹೇಳೋದು. ಅಂದ್ರೆ ಈ ತರ ನಮ್ಗೆ ಗೃಹಸ್ಥಾಶ್ರಮದಲ್ಲಿ ಇರೋರ್ಗೆ ಇದ್ದಷ್ಟು ರಾಗದ್ವೇಷಗಳು ಆಡ್ ಆಗೋದಾಗ್ಲಿ ಅಥವಾ ಮನಸ್ಥಿತಿಗಳು ವೇರಿಯೇಷನ್ಸ್ ಬರೀ ಅಷ್ಟೊಂದು ಈ ಉದ್ವೇಗಗಳು ಅದೆಲ್ಲ ಈಗ ಸನ್ಯಾಸಿಗಳಿಗೆ ಅಷ್ಟೊಂದು ಇರಲ್ಲ. ಯಾಕೆಂದ್ರೆ ಅವ್ರಿಗೆ ಅಷ್ಟೊಂದು ಆಪರ್ಚುನಿಟೀಸ್ ಇರಲ್ಲ ಅಂತನ. ಅಂದ್ರೆ ಈಗ ನಮಗೆ ನೋಡಿ ತುಂಬಾ ಕಡೆ ನಾವು ಗೃಹಸ್ಥಾಶ್ರಮದಲ್ಲಿ ಇರೋರ್ಗೆ ಒಂದ್ ಜವಾಬ್ದಾರಿ ಇರುತ್ತೆ, ಒಂದು ಧರ್ಮ ಅನ್ನೋದು, ಅವ್ರವ್ರ ಧರ್ಮ, ಅವ್ರವ್ರ ಡ್ಯೂಟಿ ಏನ್ ಮಾಡ್ಬೇಕು ಅನ್ನೋದಿರುತ್ತೆ, ಅದೆಲ್ಲ ಮಾಡ್ಬೇಕಾಗುತ್ತೆ. ಸೊ ಆದ್ರಿಂದ ಅದ್ರಲ್ಲಿ ನಮ್ಗೆ ಎಷ್ಟೊಂದು ಕಡೆಯಿಂದ ನಮ್ಗೆ ಅಪೋಸಿಷನ್ ಬರ್ತಾ ಇರತ್ತೆ, ಮತ್ತೆ ಅವರು ಅಕ್ಸೆಪ್ಟ್ ಮಾಡಿರಲ್ಲ, ಈ ತರದೆಲ್ಲ ಆಗ್ತಾ ಇರತ್ತೆ. ಸನ್ಯಾಸಿಗಳಿಗೆ ಅವ್ರ ಇಂಟ್ರಾಕ್ಷನ್ ಕಡಿಮೆ ಅಲ್ವಾ? ಅಂದ್ರೆ ಅವರು ಅಂದ್ರೆ ಜನ ಇವಾಗ ಗುರುಗಳು ಹೇಳ್ತಾರಲ್ಲ, ಗೃಹಸ್ಥಾನೇ ಹೆಚ್ಚು ಅವನಿಗೆ ಇವಾಗ. ಯಾಕೆಂದ್ರೆ ಈ ಈಗೋ ಈಗ ಆತ್ಮಜ್ಞಾನ ಬರ್ಬೇಕಾದ್ರೆ ಏನಪ್ಪ, ಅಹಂಕಾರ ನಾಶ ಆಗ್ಬೇಕು, ಅಹಂಕಾರ ಶುದ್ಧ ಆಗ್ಬೇಕು. ಅಂದ್ರೆ ಎಷ್ಟು ಸರ್ತಿ ತಮಾಷೆ ಮಾಡ್ತಾ ಹೇಳ್ತಾರಲ್ಲ ಗುರುಜಿ, ಓಕೆ ಕ್ಲಾಸ್ಗೆ ಹೋಗಿ ಬಂದೆ ನಾನು ಆತ್ಮಸ್ವರೂಪಿ ಅಂತ ಬಂದ ತಕ್ಷಣ ನೀನೆಂತ ಆತ್ಮಸ್ವರೂಪಿ ಬಾ ನೀನು ಕೆಲಸ ಮಾಡು ಫಸ್ಟ್ ಅಂತ ಗಂಡ ಹೇಳ್ತಾನೆ. ಪುಸ್ ಅಂತ ತಕ್ಷಣ ಬಲೂನು ಚುಚ್ತಾರೆ, ತಕ್ಷಣ ಚುಚ್ತಾರೆ, ಪುಸ್ 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 ಅಂತ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದೇ ನೀನು ಹೋಗಿ ಹಿಮಾಲಯದಲ್ಲಿ ಕೂತ್ಕೋತೀಯಪ್ಪ, ಯಾರಿಲ್ಲ ಹೇಳೋರಿಲ್ಲ. ಇವಾಗ ಬೇರೆ ಸನ್ಯಾಸಿಗಳು ಕೆಲವರೆಲ್ಲ ಮಠದಲ್ಲಿರೋ ಸನ್ಯಾಸಿಗಳಿಗೆ ನಮ್ಮ ತರಾನೇ ಪ್ರಾಬ್ಲಮ್ಸ್ ಇರುತ್ತೆ. ಯಾಕೆಂದ್ರೆ ಅವ್ರು ಒಬ್ರಿಗೊಬ್ರಿಗೆ ಇಂಟ್ರಾಕ್ಷನ್ಸ್ ಇರುತ್ತೆ, ಜವಾಬ್ದಾರಿಗಳಿರುತ್ತೆ. ಒಂದು ಕುಟುಂಬದ ಜವಾಬ್ದಾರಿ ಎಲ್ಲ ದೊಡ್ಡ ಕುಟುಂಬದ ಜವಾಬ್ದಾರಿ ಹೊತ್ತಿರ್ತಾರೆ ಅವರು. ಸೊ ಅಲ್ಲಿ ಅವ್ರಿಗೆ ತಿಕ್ಕಾಟ, ಘರ್ಷಣೆಗಳು, ನೋವು, ನಲಿವು ಎಲ್ಲ ಬರ್ತಾ ಇರುತ್ತೆ. ಬಟ್ ಒಬ್ರೇ ಯಾರೋ ಹೋಗಿ ಹಿಮಾಲಯದಲ್ಲಿ ಕೂತ್ಕೊಂಡು ಮಾಡ್ಕೊಂಡು ಇರೋ ಸನ್ಯಾಸಿಗೆ ಅಫ್ಕೋರ್ಸ್ ಇದು ಬರಲ್ಲ. ಆದ್ರೆ ಅವನಿಗೆ ಜ್ಞಾನ ಅಷ್ಟರ ಮಟ್ಟಿಗೆ ಶುದ್ಧವಾಗಿ ಬಂತು ಅಂತ ಏನ್ ಕ್ಲಾರಿಟಿ? ಈಗ ಅವನೇನಾದ್ರು ಕೆಳಗೆ ಬರ್ಲಿ ಅಲ್ಲಿಂದ, ಯಾರೋ ಒಬ್ಬ ಒಂದ್ ಸಣ್ಣ ಮಾತೆ, ನೀನ್ ಯಾವನ ಸನ್ಯಾಸಿ, ನೀನು ಸುಮ್ನೆ ಇಷ್ಟೊಂದು ಮೈ ಬೆಳೆಸ್ಕೊಂಡಿದ್ಯಾ, ಏನು ಹೊಟ್ಟೆಗೆ ಕಷ್ಟಪಟ್ಟು ಕೆಲಸ ಮಾಡಕ್ ಆಗಲ್ವಾ ಅಂತ ಅವ್ನು ಬೈದ ತಕ್ಷಣ ಇವನಿಗೆ ಕೋಪ ಬಂದ್ಬಿಟ್ರೆ ಹೋಯ್ತಾನ ಅವನಿಗೆ. ಅದಕ್ಕೆ ಹೇಳೋದು, ಇದು ಯಾರೂನು ಅವ್ರವ್ರ ಒಳಗೆ ಅವ್ರವ್ರಿಗೆ ಗೊತ್ತಾಗುವಂತ ವಿಷಯ. ಯಾರೋ ಒಬ್ರು ಹೋಗಿ ಅಲ್ಲಿ ಇದ್ಬಿಟ್ಟು ಹಿಮಾಲಯದಲ್ಲಿ ಇದ್ಬಿಟ್ಟು ಅಲ್ಲೇ ಸತ್ತೋದ್ರು ಅಂದ್ರೆ ಅವರಿಗೆ ಪೂರ್ಣವಾಗಿ ಆತ್ಮಜ್ಞಾನಿ ಆದ್ರ ಇಲ್ವಾ ಯಾರು ಹೇಳೋದು? ಸಂಪರ್ಕ ಇವಾಗ ಇಲ್ಲೇನೆ ನೀವು ಜಾಸ್ತಿ ಜನರನ್ನ ಯಾರನ್ನು ಸಂಪರ್ಕ ಇಟ್ಕೊಳ್ಳಲ್ಲಪ್ಪ. ನಿಮ್ ಮನೇಲಿ ಎಷ್ಟೋ ಅಷ್ಟೇ ಗಂಡ ಹೆಂಡತಿ ಮಗು ಇರ್ತೀರಿ, ನಿಮ್ ಪಾಡಿಗೆ ನೀವು ಇರ್ತೀರಿ, ಹೆಚ್ಚಿಗೆ ಸಂಪರ್ಕ ಬರಲ್ಲ. ಹಾಗೆ ಇಟ್ಬಿಟ್ಟು ಹೋಗ್ಬೋದು. ಆತ್ಮಜ್ಞಾನ ಬಂತ, ಪರ್ಮನೆಂಟ್ ಶಾಂತಿ ಬಂತ, ಎಂಥ ಸಂದರ್ಭದಲ್ಲೂ ನಾನು ವಿಚಲಿತನಾಗದೇನೆ ಪೂರ್ಣವಾಗಿ ಶಾಂತನಾಗಿರ್ತೀನಿ ಅಂತ ಆದ್ರೆ ಮಾತ್ರವೇ ಅವನು ಸ್ಥಿತ ಪ್ರಜ್ಞ, ಜೀವನ್ಮುಕ್ತ ಆತ್ಮಜ್ಞಾನಿ. ಎಲ್ಲೋ ಹೋಗಿ ಕೂತ್ಕೊಂಡು ಯಾರ ಸಂಪರ್ಕನೂ ಇಲ್ದೇನೆ ನಿನ್ಪಾಡದ್ ನೀನಿದ್ರೆ ಅದೇನ್ ಪ್ರಯೋಜನ? ಅದ್ರ ಮೇಲೆ ನೀವು ಗೇಜ್ ಮಾಡಕ್ಕಾಗಲ್ಲ. ಅದಕ್ಕೆ ಯಾರು ಇನ್ನೊಬ್ಬರನ್ನ ಗೇಜ್ ಮಾಡುವಂಥದ್ದಿಲ್ಲ. ಅವನಿಗೆ, ಆ ವ್ಯಕ್ತಿಗೆ ನಾನು ಎಂಥ ಸನ್ನಿವೇಶದಲ್ಲೂ ನನ್ನ ಶಾಂತಿ ಕದಡಲಿಲ್ಲ ಅನ್ನೋ ಹಂತಕ್ಕೆ ಅವನು ಬಂದ್ರೆ ಅವಾಗ ಅದೆಲ್ಲ ಪಡ್ಕೊಳ್ಳಕ್ಕೆ ಹಿಮಾಲಯಕ್ಕೆ ಹೋಗ್ಬೇಕಂತ ಏನಿಲ್ಲ ಅಲ್ಲ, ಮನೆಯಲ್ಲಿ ಇದ್ದು. ಇವಾಗ ಇವರು ನಿಸರ್ಗದತ್ ಮಹಾರಾಜು ಅವರು ಒಂದು ಸಣ್ಣ ಪೆಟ್ಟಿಗೆ ಅಂಗಡಿ ವ್ಯಾಪಾರಿ ಬಾಂಬೆನಲ್ಲಿ. ಆ ವ್ಯಾಪಾರ ಮಾಡ್ಕೊಂಡೆ ಒಂದ್ಸರ್ತಿ ಅವ್ರ ಗುರುಗಳ ಹತ್ರ ಹೋದಾಗ ಅವರು ನೀನ್ ಯಾರು ಅನ್ನೋದನ್ನ ಅವ್ರಿಗೆ ಈ ಜ್ಞಾನವನ್ನ ಹೇಳ್ಕೊಡ್ತಾರೆ. ಅದ್ರ ಬಗ್ಗೆ ನೀನ್ ಎನ್ಕ್ವೈರಿ ಮಾಡು, ಅದ್ರ ಬಗ್ಗೆ ಮನನ ಮಾಡು, ಚಿಂತನೆ ಮಾಡು ಅಂತ ಹೇಳ್ತಾರೆ. ಇವರು ಅಂಗಡಿಯಲ್ಲಿ ಸಿಗರೇಟು, ಬೀಡಿ ಅದೆಲ್ಲ ವ್ಯಾಪಾರ, ಸಣ್ಣ ಪುಟ್ಟ
ಬಂದಾಗ ಕಸ್ಟಮರ್ಸ್ ಬಂದಾಗ ಅದೆಲ್ಲ ಕೊಡೋದು, ಆಮೇಲೆ ಕೂತ್ಕೊಳ್ಳೋದು, ಅದ್ರ ಬಗ್ಗೆನೇ ಧ್ಯಾನಿಸೋದು. ಹೀಗೆ ಮಾಡ್ಕೊಂಡು ಅವರಿಗೆ ಕ್ಲಾರಿಟಿ ಬಂದ್ಬಿಡುತ್ತೆ. ಓ, ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಶುದ್ಧವಾದದ್ದು ಅಂತ ಕ್ಲಾರಿಟಿ ಬಂದ ತಕ್ಷಣ ಅವ್ರೇನ್ ಮಾಡ್ತಾರೆ, ಅಯ್ಯೋ ಇದೇನಿದು ಇಲ್ಲಿ ಈ ಹೆಂಡತಿ ಮಕ್ಕಳು ಸಂಸಾರ ಬೇಡ ಬೇಡ ಅಂತ ಅಂದ್ಕೊಂಡು ಹಿಮಾಲಯಕ್ಕೆ ಹೊಟ್ಟೋಗ್ತಾರೆ. ಅಲ್ಲಿ ಹೋಗಿ ಒಂದು ಎರಡು ದಿವಸನೋ 3 ದಿವಸನೋ ಇದ್ಮೇಲೆ ಅವ್ರಿಗನ್ಸುತ್ತಂತೆ, ನಾನು ಇಲ್ಲಿ ಯಾಕೆ ಬಂದೆ, ಇಲ್ಲಿ ಏನು ಅಲ್ಲಿ ಏನು, ಏನ್ ವ್ಯತ್ಯಾಸ, ನಾನು ದೇಹ ಮನಸ್ಸು ಬುದ್ಧಿ ಇಲ್ಲ ಅಂತ ಆದ್ಮೇಲೆ ನಾನು ಹಿಮಾಲಯದ ಇದ್ರೇನು ಅಲ್ಲಿ ಪೆಟ್ಟಿಗೆ ಅಂಗಡಿ ವ್ಯಾಪಾರ ಮಾಡಿದ್ರೇನು ಏನು ವ್ಯತ್ಯಾಸ ಆಗಲ್ವಲ್ಲ ಅಂತ ಹೇಳಿ ವಾಪಸ್ ಬಂದು ಮತ್ತೆ ವ್ಯಾಪಾರ ಮುಂದುವರಿಸ್ಕೊಂಡು ಮತ್ತೆ ಮನೆಯಲ್ಲೇ ಇದ್ಕೊಂಡು ಬೇಕಾದಷ್ಟು ಜನಕ್ಕೆ ಅವರು ಬೋಧನೆನೂ ಮಾಡಿ, ಆ ತರಹ ಆ ಒಂದು ಹಂತಕ್ಕೆ ಹೋಗ್ಬೇಕು. ಸುಮ್ಮನೆ ಎಲ್ಲೋ ಒಂದ್ ಕಡೆ ಹೋಗಿ ಕೂತ್ಕೊಂಡು ನಾನು ಜ್ಞಾನಿ ಅಂತ ಹೇಳ್ಕೊಂಡ್ರೆ ಅವ್ರು ಹೇಳ್ಕೋಬಹುದು ಅಷ್ಟೇ. ಅದರಿಂದ ಅವರಿಗೆ ಮುಂದಿನ ಜನ್ಮ ಇದೆಯಾ, ಯಾಕೆಂದ್ರೆ ಆ ವ್ಯಕ್ತಿ ಸಾಯೋ ಟೈಮಲ್ಲಿ ಅವನಿಗೆ ಯಾವ ಯೋಚನೆ ಬರುತ್ತೋ ಯಾರು ಕಂಡಿದ್ದಾರೆ. ಹಿಮಾಲಯದಲ್ಲಿ ಹೋಗಿ ಕೂತಿದ್ದ ವ್ಯಕ್ತಿಗೆ ಅವನ ಮನೆ ನೆನಪು ಬರ್ಬೋದು, ಹೆಂಡತಿ ಮಕ್ಳ ನೆನಪು ಬರ್ಬೋದು, ಯಾರಿಗೂ ಗೊತ್ತಿಲ್ಲ. ಅದು ಆ ನೆನಪು ಬಂದ ತಕ್ಷಣ ಅವನು ಮತ್ತೆ ಮುಂದಿನ ಜನ್ಮ ಇದ್ದೇ ಇದೆ ಅವನಿಗೆ. ಅಲ್ಲ, ಗೃಹಸ್ಥ ಆದವ್ರಿಗೆನೆ ಇದು ನಮ್ಗೆ ಪ್ರತಿ ಕ್ಷಣದಲ್ಲೂ ಒಂಥರ ಚೆಕ್ ಇದ್ದಾಗಿರುತ್ತಲ್ವಾ. ನಾವು ನಮ್ಮ ಅಹಂಕಾರ ಎಷ್ಟು ಮಟ್ಟಕ್ಕಿದೆ ಅಂತ ಅನ್ನೋದು ನಮ್ಮನ್ನ ನಾವೇ ಅಳಿತಾ ಹೋಗ್ಬೋದು. ಒಂದ್ ಹೇಗ್ ಇಂಟ್ರಾಕ್ಷನ್ ಇರ್ಬೋದು, ಮನೆಯಲ್ಲೇ ಇರ್ಬೋದು, ಅಥವಾ ಎಷ್ಟು ಜನದ್ದು ಬೇರೆಯವ್ರದ್ದು ಗಾಸಿಪ್ ಆಗ್ಲಿ, ಆ ತರ ಫ್ರೆಂಡ್ಸ್ ಆಗ್ಲಿ, ಅವ್ರದ್ದೆಲ್ಲ ಡ್ರಾಪ್ ಆಗ್ತಾ ಬರುತ್ತೆ. ಹಾಗೆ ಬೆಳಿತಾ ಬಂದು ನಮ್ ಮನೆಯಲ್ಲೇ ಇರ್ಬೋದು, ಅಥವಾ ನಮ್ ಒಳಗಿನೇ ಮಾತಾಡ್ಕೊಳ್ಳೋದೇ ಇರ್ಬೋದು. ಈ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಇದ್ದಾಗ ನಮ್ಮನ್ನ ಪ್ರತಿ ಕ್ಷಣಕ್ಕೂ ನಮ್ಗೆ ಟೆಸ್ಟ್ ಕೊಡ್ತಿದ್ದಾಗಿರತ್ತೆ. ನಾವು ಹೇಗ್ ಬೆಳಿತಾ ಇದೀವಿ, ನಾವು ಹೇಗಿರ್ತೀವಿ ಅಂತ ಅನ್ನೋದು ನಾವು ನೋಡ್ಕೊಳ್ತಾ ಹೋಗ್ಬೋದಲ್ವಾ. ಯಾಕೆಂದ್ರೆ ನಾವೆಲ್ಲೋ ಬೇರೆ ಎಲ್ಲ ಒಂಥರ ಕಂಫರ್ಟಬಲ್ ಆಗಿ ನಮಗ್ ಬೇಕಾಗಿರೋ ಅಂತ ತರ ಇದ್ಬಿಟ್ರೆ ನೀವ್ ಹೇಳ್ದಾಗೆ ನಾವು ಆಚೆ ಬಂದಾಗ ಹೇಗಿರ್ತೀವಿ ಅಂತ ಅನ್ನೋದು ಅದು ವ್ಯತ್ಯಾಸ ಆಗ್ಬಿಡ್ಬೋದು. ಇಲ್ಲಿ ಬರ್ತಾ ಇದ್ದಾಗೆ ಬೀಳ್ತಾ ಇರ್ತೀವಿ, ತಿರ್ಗಾ ಹೇಳ್ತಾ ಇರ್ತೀವಿ, ಬೀಳ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಅಂದ್ರೆ ನಮ್ಮ ಅಹಂಕಾರ ಜಾಸ್ತಿ ಆಗ್ತಿರತ್ತೆ, ಕಡಿಮೆ ಆಗ್ತಿರತ್ತೆ. ಸೊ ಅದಕ್ ಚೆಕ್ ನಮ್ಗೆ ಇಲ್ಲಿ ಒಂಥರ ಇದು ಕರೆಕ್ಟ್ ಎಕ್ಸಾಮ್ ನಮ್ಗೆ ಬೆಳೆಯಕ್ಕೆ ಅಂತ ಅನ್ಸತ್ತೆ. ಗೃಹಸ್ಥರಿಗೇನೆ ಚಾಲೆಂಜಸ್ ಜಾಸ್ತಿ, ಅದರಿಂದ ಬೇಗ ಬೆಳಿಲೂಬಹುದು. ಅದನ್ನ ಹೇಗ್ ಮೆಟ್ಟಿ ನಿಲ್ಬೇಕು ಅಂತ ಅನ್ನೋದು ನಮ್ಗೆ ಅದ್ ಪಾಠ ಕಲ್ಸುತ್ತೆ, ಜೀವನನೇ ಪಾಠ ಕಲ್ಸುತ್ತೆ. ಹೌದು, ಗುರೂಜಿ ಹೇಳ್ತಾರಲ್ಲ, ಸಂಸಾರ ಬಿಟ್ರಿ ಬೇಗ ಮೋಕ್ಷ ಸಿಕ್ಬಿಡತ್ ನಿಮ್ಗೆ. ಅದು ಯಾಕೆಂದ್ರೆ ಅಂತ ಹೇಳ್ತೀನಿ ಇಟ್ಕೊಂಡು ಅವ್ನು ಒದ್ದಾಡೋದೇ ಇದು ಅಂತ ಹೇಳ್ಕೊಂಡ್ರು. ತುಂಬಾ ಚೆನ್ನಾಗಿ ಹೇಳ್ತಾರೆ ಅದು. ರಜಿತಾ, ಈ ಸನ್ಯಾಸಿ ಒಂದು ಬಂದಾಗ ಒಬ್ಬ ಸನ್ಯಾಸ ಅಥವಾ ತಗೊಂಡ್ಬಿಟ್ಟು ಹೋಗ್ತಾನೆ ಹಿಮಾಲಯದಲ್ಲಿ 20 ವರ್ಷ ಸಾಧನೆ ಮಾಡ್ತಾನೆ. ಸೊ ಅವಾಗ ಏನಾಗುತ್ತೆ, ಇನ್ನೊಬ್ಬ ಚಿಕ್ಕ ಹುಡುಗ ಒಬ್ಬ ಇನ್ನು ಹೆಂಗಾಗಿರೋ ಅಂತ ಅವ್ನು ಬರ್ತಾನೆ. ಅವ್ರನ್ನ ನೋಡ್ತಾರೆ. ನೋಡಿದಾಗ ಅವ್ರು ಕೇಳ್ತಾರೆ, ಎಲ್ಲಿಂದ ಬರ್ತಾ ಇದೀಯಪ್ಪ ಅಂತ ಹೇಳಿದಾಗ ಅವ್ರು ಇಂಥ ಊರು ಅಂತ ಅವನಿಗೆ ಅಂತ ಹೇಳಿದ ತಕ್ಷಣ, ಎಲ್ಲಿ ನಿಮ್ ಮನೆ ಅಲ್ಲಿ ಅಂತ ಕೇಳ್ತಾನೆ. ಇಂಥ ಬೀದಿಲಿ. ಇವನ್ ಹೇಳ್ತಾನೆ, ನನ್ ಮನೇನೂ ಅಲ್ಲೇ ಇರೋದು, ನನ್ನ ಹೆಂಡತಿ ಮಕ್ಳೆಲ್ಲ ಹೇಗಿದ್ದಾರೆ, ಚೆನ್ನಾಗಿದ್ದಾರ, ಮಗ ನಿಮ್ ಮದ್ವೆ ಆಯ್ತಾ, ನನ್ನ ಹೆಂಡತಿ ಹೆಂಗಿದ್ದಾಳೆ ಅಂತ ಅವನ ಕೇಳಿದಾಗ ಆ ಸನ್ಯಾಸಿ ನಕ್ಬಿಡ್ತಾನೆ ಹುಡುಗ. ಅಲ್ಲ, ನೀವ್ 20 ವರ್ಷ ಬಂದಿಲ್ಲಿ ಏನ್ ಸಾಧನೆ ಮಾಡಿದ್ರೆ, ಇನ್ನೂ ಸಂಸಾರನ ತಲೆ ಒಳಗೆ ಇಟ್ಕೊಂಡಿದ್ದೀರಾ. ಆ ರಸ್ತೆ ಬೀದಿ ಮನೆ ಅಕ್ಕಪಕ್ಕ ಎಲ್ಲಾರ್ನೂ ವಿಚಾರಿಸ್ಕೊತಾ ಇದ್ದೀರಾ ಅಂದ್ಮೇಲೆ ನೀವ್ ಏನ್ ಸನ್ಯಾಸಿಯಾಗಿ 20 ವರ್ಷ ಬಂದು ಸಾಧನೆ ಮಾಡಿದ್ರು ಅಂತ. ಹಾಗೆ ಅಲ್ಲಿದ್ರು ಒಂದೇ, ಇವರು ನಿಸರ್ಗದತ್ತ ಮಹಾರಾಜ್ ಇದ್ದಾಗ ಅಲ್ಲಿದ್ರು ಇಲ್ಲಿದ್ರು ಎಲ್ಲ ವ್ಯತ್ಯಾಸ ಅಲ್ಲ. ನಾವ್ ಹೇಗೆ ಯಾವ್ದನ್ನ ಯಾವ ರೀತಿ ತಗೊಳ್ತೀವಿ ಇರೋದು ಮುಖ್ಯ ಅಂತ. ನಮ್ಗೆ ತುಂಬಾ ಉದಾಹರಣೆಗಳು ಸಿಗ್ತಾ ಇರುತ್ತೆ, ಜೀವನದಲ್ಲಿ ಬರ್ತಾ ಇರುತ್ತೆ. ಅಂದ್ರೆ ಅವನು ಎಲ್ಲ ಏಕತ್ವದ ಭಾವನೆ ಬಂದ್ಬಿಡ್ಬೇಕು ಅಲ್ವಾ. ಅಲ್ಲಿ ಹೋದ್ಮೇಲೆ ಸನ್ಯಾಸತ್ವ ತಗೊಂಡಿದಾನೆ ಅಂತ ಅಂದ್ಮೇಲೆ ಸಮ್ಯಕ್ ನ್ಯಾಸ, ಅವ್ನ್ ಯಾವ್ದ್ರ ಮೇಲೆ ಆ ಮನಸ್ಸನ್ನ ಇಟ್ಟಿದಾನೆ ಅನ್ನೋದ್ರ ಮೇಲೆ ಡಿಪೆಂಡ್. ಆದ್ರೆ ಅವ್ನ್ ಇನ್ನೂ ಮನಸ್ಸು ಹೆಂಡತಿ ಮಕ್ಳು, ನನ್ ಮಗ ಏನ್ ಮಾಡ್ತಿರ್ಬೋದು, ನನ್ ಹೆಂಡತಿ ಏನ್ ಮಾಡ್ತೀವಿ ಆ ತರನೇ ಇರೋದ್ರಿಂದ ಸೊ ಪ್ರಯೋಜನ ಆಗಿಲ್ಲ. ಅದ್ರ ಬದಲು ಮನೆಯಲ್ಲೇ ಇರ್ಬೋದಾಗಿತ್ತು ಅಂತ. ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಸ್ವಾಮಿ ರಾಮತೀರ್ಥರು, ಅವರು ರಾಮತೀರ್ಥರು ತುಂಬಾ ಬಡತನದಲ್ಲಿ ಬಂದವರು. ಮ್ಯಾಥಮೆಟಿಕ್ಸ್ ಅಲ್ಲಿ PhD ಮಾಡ್ತಾರೆ. ತುಂಬಾ ಕಷ್ಟಪಟ್ಟು ಮಾಡ್ತಾರೆ, ತುಂಬಾ ಬುದ್ಧಿವಂತ. ಆಮೇಲೆ ಮದ್ವೆನೂ ಆಗುತ್ತೆ, 3 ಮಕ್ಕಳಾಗುತ್ತೆ.
ಇವ್ರಿಗೆ ಬರ್ತಾ ಬರ್ತಾ ಒಂಥರ ಆಧ್ಯಾತ್ಮದ ಕಡೆಗೆ ಒಲವು. ತಂದೆ ನೀನು ಕಂಪಲ್ಸರಿ ನೀನು ಕೆಲಸ ಮಾಡಲೇಬೇಕು, ನಮಗೆಲ್ಲ ಸಂಪಾದನೆ ಮಾಡಿ ನಮ್ಮನ್ನು ಸಾಕಬೇಕು ಅಂತ ಹೇಳಿರ್ತಾರೆ. ಹಾಗಾಗಿ ಅಧ್ಯಾಪಕ ವೃತ್ತಿನಲ್ಲಿ ಇರ್ತಾರೆ. ಬಟ್ ಬರ್ತಾ ಬರ್ತಾ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ದಿನ ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಅವರು ಭಗವಂತನ ಬಗ್ಗೆ ಧ್ಯಾನ ಮಾಡ್ತಾ ಇರ್ತಾರೆ. ಅವ್ರ ಹೆಂಡತಿ ಅವ್ರ ಎದುರಲ್ಲಿ ಕೂತ್ಕೊಂಡು ಅವರು ಧ್ಯಾನ ಮಾಡ್ತಿರ್ತಾರೆ. ಅವರು ಇವರನ್ನೇ ದೇವರು ಅಂತ ತಿಳ್ಕೊಂಡು, ಈ ಗಂಡನನ್ನೇ ದೇವರು ಅಂತ ತಿಳ್ಕೊಂಡು ಅವ್ರು ಧ್ಯಾನ ಮಾಡ್ತಾರೆ. ತುಂಬಾ ಶಾಂತ ಸ್ವರೂಪಿ ಆಕೆನುವೆ, ವೆರಿ ಕೋಆಪರೇಟಿವ್ ಪಾಪ. ಆಮೇಲೆ ಏನ್ ಮಾಡ್ತಾರೆ, ಇವ್ರಿಗೆ ಕೊನೆಗೆ ಇದು ಸಾಕು, ನನ್ಗೆ ಇಲ್ಲಿರೋದು ಬೇಡ ಅಂತ ಅನಿಸ್ತಾರೆ. ಫಸ್ಟು ಹೆಂಡತಿ ಮತ್ತೆ 3 ಮಕ್ಕಳನ್ನು ಕರ್ಕೊಂಡು ಹಿಮಾಲಯಕ್ಕೆ ಹೋಗ್ತಾರೆ. ಹೋಗಿ ಒಂದ್ ಸ್ವಲ್ಪ ದಿವಸ ಅಲ್ಲಿ ಒಂದ್ ವರ್ಷನೋ ಏನೋ ಹತ್ತತ್ರ ಅವ್ರು ಎಲ್ಲರನ್ನೂ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರಿಗೆ ಅವರು ಬೇಡ ಅನ್ನಿಸ್ತಾರೆ. ಅವಾಗ ಹೆಂಡತಿಗೆ ಹೇಳ್ತಾರೆ, ಇಲ್ಲ ನಿನ್ ಮಕ್ಕಳನ್ನ ಕರ್ಕೊಂಡು ಹೊಟ್ಟೋಗು, ನಾನು ಒಬ್ಬನೇ ಇರ್ತೀನಿ, ನನಗೆ ನೀವು ಯಾರು ಬೇಡ. ಸರಿ ಆಯ್ತು ಅಂದ್ಬಿಟ್ಟು ಅವಳು ಇನ್ನೇನು ಮಾಡ್ತಾರೆ, ಪಾಪ ತುಂಬಾ ಒಳ್ಳೆ ಹೆಂಗಸು. ಆಯ್ತು, ಗಂಡ ಹೇಳಿದ್ಮೇಲೆ ಆಯ್ತು ಅಂದ್ಬಿಟ್ಟು ಆ 3 ಮಕ್ಕಳನ್ನ ಕರ್ಕೊಂಡು ಅವಳು ವಾಪಸ್ ಬರ್ತಾರೆ. ನಾರ್ತ್ ಇಂಡಿಯಾದಲ್ಲಿ ಯಾವುದೋ ಬಿಹಾರದಲ್ಲೋ ಮುಂದೆ ಮಕ್ಕಳು ಆಯ್ತಾ, ವಾಪಸ್ ಬಂದ್ಬಿಡ್ತಾರೆ. ಸರಿ, ಇವ್ರು ಅಲ್ಲೇ ಇರ್ತಾರೆ. ಇವರು ತುಂಬಾ ದೊಡ್ಡ ವ್ಯಕ್ತಿ, ಇವರು ಬೇಕಾದಷ್ಟು ಕಡೆ ಹೋಗಿ, ಸ್ವಾಮಿ ರಾಮತೀರ್ಥರು ಅಂದ್ರೆ ತುಂಬಾ ಪ್ರಸಿದ್ಧರೇ. ಆಮೇಲೆ ಇವ್ರ ಹತ್ರ ಒಬ್ಬ ಪೂರ್ಣಚಂದ್ ಅಂತ ಒಬ್ಬ ಶಿಷ್ಯ ಇರ್ತಾನೆ. ಸರಿ, 1-2 ವರ್ಷನೋ ಏನೋ ಆಗುತ್ತೆ. ಅವಾಗ ಒಂದ್ಸತಿ ಅವ್ರ ಹೆಂಡತಿ ಬರ್ತಾರೆ. ಆ ಮಗು ಚಿಕ್ಕ ಮಗು ಇರುತ್ತೆ, ಅದು ಎಳೆ ಮಗು ಇರುತ್ತೆ, 3ನೇ ಮಗು. ಅಲ್ಲಿಂದ ಹೋದಾಗ ಈಗ ಅದಕ್ಕೆ 3 ವರ್ಷನೋ ಏನೋ ಆಗಿದೆ. ಸೊ ಮಗು ತಂದೆ ನೋಡ್ಬೇಕು ಅಂತ ಕೇಳುತ್ತೆ ಅಂದ್ಬಿಟ್ಟು ಕರ್ಕೊಂಬಂದ್ರೆ ಶಿಷ್ಯ ನೋಡ್ತಾನೆ. ಆಮೇಲೆ ಈ ತರ ಅವ್ರನ್ನ ಒಂದ್ಸತಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಪ್ಪ ಅಂತ ಹೇಳ್ತಾನೆ. ಅವನು ಬಂದು ಇವ್ರ ಹತ್ರ ಒಳಗಡೆ ಬಂದು ಹೇಳ್ತಾನೆ, ಈ ತರ ಅಮ್ಮ ಬಂದಿದ್ದಾರೆ, ನಿಮ್ ದರ್ಶನಾರ್ಥಿಯಾಗಿ ಬಂದಿದ್ದಾರೆ. ಇವರು, ನಾನು ಯಾರನ್ನೂ ನೋಡಲ್ಲ ಅಂತ ಹೇಳ್ಬಿಡು. ಅವನು ನೋಡ್ತಾನೆ 1 ನಿಮಿಷ, ಆಮೇಲೆ ಹೇಳ್ತಾನೆ, ಇದೇನಾ ನಿಮ್ಮ ವಿಶ್ವ ಪ್ರೇಮ, ವಿಶ್ವ ಭ್ರಾತೃತ್ವ, ಇಷ್ಟೇನಾ? ಆ ಹೆಂಗಸು ಅಷ್ಟು ದೂರದಿಂದ ಆ ಎಳೆ ಹುಡುಗನ ಮಗುನ್ ಕಟ್ಕೊಂಡು ಬಂದಿದ್ದಾರೆ. ಅವಳು ನಿಮ್ಮ ಹತ್ರ ಇರ್ಬೇಕು ಅಂತ ಬಂದಿಲ್ಲ, ನಿಮ್ಮಿಂದ ಏನೂ ಅಪೇಕ್ಷೆ ಮಾಡಿ ಬಂದಿಲ್ಲ, ದುಡ್ಡು ಕಾಸು ಕೇಳ್ಕೊಂಡು ಬಂದಿಲ್ಲ. ನಿಮ್ಮನ್ನು ನೋಡ್ಬೇಕು ಅಂತೂ ಒಂದ್ಸರ್ತಿ ನಿಮಗೆ ತೋರಿಸ್ಕೊಂಡು ನಿಮ್ಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾನೆ. ಅವ್ರನ್ನ ಯಾಕೆ ನೀವು ಬೇಡ ಅಂತ ಅನ್ನೋದು? ಈ ತರಹ ನಿಮ್ಮ ಭಾವನೆ ಇದ್ರೆ ನಿಮಗ್ ದೊಡ್ಡ ನಮಸ್ಕಾರ, ನಿಮ್ಮ ಶಿಷ್ಯವೃತ್ತಿ ನನಗೆ ಸಾಕು, ನಾನು ಇರುವಾಗಲೇ ಹೊರಟೆ ಅಂದ್ಬಿಟ್ಟು ಅವನು ಥಡ್ ಅಂತ ಹೋಗಿ ಬಾಗ್ಲು ಹಾಕಕ್ ಹೋಗ್ತಾನೆ. ಇವ್ರು ಆ ಕ್ಷಣ, ಒಂದೇ ಕ್ಷಣ ತಕ್ಷಣ ಇದ್ ಮಾಡ್ಕೊಂಡು, ಓ ಆಯ್ತು ಕರ್ಕೊಂಬ ಅಂತ ಜೋರಾಗಿ ನಗ್ತಾರೆ. ಸರಿ ಅಂತ ಆಮೇಲೆ ಕರ್ಕೊಂಬರ್ತಾನು. ಕರ್ಕೊಂಬಂದ್ಮೇಲೆ ಆ ಮಗುನ ತೊಡೆ ಮೇಲೆ ಕೂರಿಸ್ಕೊಂಡು ಅವನು ಚೆನ್ನಾಗಿ ಮಾತಾಡಿಸಿ, ಅಲ್ಲಿ ದ್ರಾಕ್ಷಿ ಇರುತ್ತಂತೆ, ದ್ರಾಕ್ಷಿ ಕೊಟ್ಟು ಅವನಿಗೆ. ಆ ಹೆಂಡತಿ ಒಂದೇ ಒಂದು ಅಕ್ಷರನೂ ಮಾತಾಡಲ್ವಂತ ಪಾಪ. ಆಮೇಲೆ ಸುಮ್ಮನೆ ಬಂತು, ನಮಸ್ಕಾರ ಮಾಡ್ತಾಳೆ. ಆ ಮಗುನು 10 ನಿಮಿಷ ಇರ್ತಾರೆ ಅಷ್ಟೇ, ಆಗ್ಬಿಟ್ಟು ಹೊರಟು. ಆಮೇಲೆ ಅವತ್ತು ರಾತ್ರಿ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರಂತೆ ಅವನು ಪೂರ್ಣಚಂದು ಮತ್ತೆ ಇವರು. ಅವಾಗ ಇವ್ರು ಹೇಳ್ತಾರಂತೆ, ನಿಜವಾಗ್ಲೂ ಅಂದ್ರೆ ಆ ಮಗು ಹೆಸರೇನೋ ಇರುತ್ತೆ, ಅವನ ತಾಯಿ ಅಂತ ಅವ್ರು ಸಂಬೋಧನೆ ಮಾಡೋದು, ಅವರ ಮುಖದಲ್ಲಿ ಎಂಥ ದೈವತ್ವದ ಕಳೆ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಇವರು ಜ್ಞಾನಿಗಳೇ, ಬಟ್ ಆ ಮೊಮೆಂಟ್ ಅಲ್ಲಿ ಅವ್ರಿಗೆ ಯಾರನ್ನೂ ನೋಡಲ್ಲ, ಅಂದ್ರೆ ಆ ಸಂಪರ್ಕ ಬೇಡ ಅನ್ನೋ ತರಹ ಭಾವನೆ ಬಂತು. ಬಟ್ ಆ ಶಿಷ್ಯ ಬೈದ ತಕ್ಷಣ ವಾಪಸ್ ಅವ್ರಿಗೆ, ಓ ಹೌದಲ್ವಾ, ಕರೆಕ್ಟ್ ಅವ್ನು ಹೇಳಿದ್ದು ಅಂದ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಅದನ್ನ ತಗೊಂಡ್ರು. ಅಷ್ಟು ತಗೊಳ್ಳೋಷ್ಟು ಅವ್ರಿಗೆ ಆ ಪಕ್ವತೆ ಬಂದಿತ್ತು. ಹಂಗಾಗಿ ಮತ್ತೆ ಅದನ್ನ ತಗೊಂಡು ಅದನ್ನ ಸರ್ವ್ ಮಾಡ್ಕೊಂಡು ತಮ್ಮ ವ್ಯಕ್ತಿತ್ವವನ್ನ ಅವರನ್ನು ಆಧರಿಸಿ ಕರೆದು ಇದು ಮಾಡ್ತಾರೆ. ಅಂದ್ರೆ ಆಕೆ ತಾನು ಸೆಪರೇಟ್ ಆಗಿ ಅಲ್ಲೆಲ್ಲೋ ಇದ್ಕೊಂಡು ಕೂಡ ಅವಳು ಅಷ್ಟರ ಮಟ್ಟಿನ ಒಂದು ಸ್ಥಿರತೆ, ಕ್ಷಮತೆ ಎಲ್ಲವನ್ನೂ ಪಡ್ಕೊಂಡಿದ್ಲು ಅವಳು. ಯಾವುದೇ ಒಂದು ಶಾಂತತೆಯಿಂದ ಅವಳು ಹೊರಗೆ ಹೋಗಿರ್ಲಿಲ್ಲ. ಬಂದು ಇವ್ರನ್ನ ಒಂದೇ ಒಂದು ಮಾತು ಬೈಲಿಲ್ಲ, ಮಾಡ್ಲಿಲ್ಲ, ಏನೂ ಮಾಡ್ದೇನೆ ಬಂದು ಆ ಮಗು ತೋರಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಕರ್ಕೊಂಡು. ಅವಳು ಎಷ್ಟು ಗ್ರೇಟು. ಇವ್ರೂ ಓಕೆ, ಇವ್ರು ಒಂಚೂರು ಆ ಕಡೆಗೆ ಈ ಕಡೆಗೆ ಆಡ್ತಾರೆ, ಮತ್ತೆ ವಾಪಸ್ಸು ಅಲ್ಲಿಗೆ ಬಂದು ನಿಲ್ತಾರೆ. ಹಾಗೆ ಇದೆಲ್ಲ ಸುಲಭ ಇಲ್ಲ. ನಾವು ಆ ಸಮತೋಲನ ತಂದ್ಕೊಳ್ಳೋದು. ಓಕೆ, 4 ಗಂಟೆ ಆಯ್ತು. ಹೌದು, ಚೆನ್ನಾಗಿತ್ತು ನಿಮ್ದು ಹೇಳಿದ ಎಕ್ಸಾಂಪಲ್ ಮೇಡಮ್. ನಮ್ಗೆ ಒಂದೊಂದ್ಸಲ ಅದು ಅನ್ಸುತ್ತೆ, ರಾಗ ದ್ವೇಷ ಅನ್ನೋದು ಅದು ಇದೆ ಅಲ್ಲ, ದ್ವೇಷ ಮಾಡೋದು ಬಾರ್ದು, ರಾಗನು ಅದೇ ಅದರ ಅರಿವಾಗಿ ಅದನ್ನ ನೋಡ್ತಾ ಗಮನಿಸುವ ಸಾಕ್ಷಿಯಾಗಿರ್ಬೇಕು. ಚೆನ್ನಾಗಿದೆ. ಏನಪ್ಪ ಮೆಡಿಟೇಷನ್ ಮಾಡೋಣ?
ಸೊ ಸಾಕಾ? ಮೇಡಮ್ ನನ್ಗೆ ಬರ್ತಾರೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಓಕೆ, ಪ್ರೇಯರ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಮಾಡೋಣ ಬಿಡಿ ಮೇಡಮ್, ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಮಾಡೋಣ. ನೀವು ಪ್ರೇಯರ್ ಮಾಡಿಬಿಡಿ, ಆಮೇಲೆ ಬೇಕಾಗುತ್ತೆ. ಓಂ असतो मा सद्गमय तमसो मा ज्योतिर्गमय मृत्योर्मामृतं गमय। ॐ शान्ति शान्ति शान्तिः। ॐ पूर्णमदः पूर्णमिदं पूर्णात् पूर्णमुदच्छते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ। ಶಿವೋಹಂ ಶಿವೋಹಂ ಶಿವೋಹಂ। ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ सत्यदर्शनम् अन्तर्ज्योतिः बहिर्ज्योतिः प्रत्यग्ज्योतिः परात्परा ज्योतिरेव ज्योतिः स्वयं ज्योतिः आत्मज्योतिः शिवोऽस्म्यहम्। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। हरिः ओं तत्सत्। श्री गुरुभ्यो नमः। हरिः ओं। हरि ओं। हरि ओम्। ಹರಿ ಥ್ಯಾಂಕ್ ಯು ಮೇಡಮ್.